ಹರೇ ರಾಮ. ಯತ್ರೈವ ಯತ್ರೈವ ಮನೋ ಮದೀಯಂ ತತ್ರೈವ ತತ್ರೈವ ತವ ಸ್ವರೂಪಂ. ಯತ್ರೈವ ಯತ್ರೈವ ಶಿರೋ ಮದೀಯಂ ತತ್ರೈವ ತತ್ರೈವ ಪದದ್ವಯಂ ತೇ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ಮೊತ್ತ ಮೊದಲು ಇಂದು ಪೂಜಿತರಾದ ಸಮಸ್ತ ದೇವತೆಗಳನ್ನು, ಗುರುಗಳನ್ನು ಅಭಿವಂದಿಸ್ತೇವೆ. ಅವರೆಲ್ಲ ನಿಮಗೆ ನಿಮ್ಮ ಮುಂದೆ ಇದ್ದಾರೆ, ನಿಮ್ಮ ಮುಂದೆ ಪ್ರಕಟವಾಗಿದ್ದಾರೆ. ಒಂದು ತೆರೆ ಇದೆ, ಆ ತೆರೆಯನ್ನು ತೆರಿಬೇಕಾಗ್ತದೆ, ತೆರೆದರೆ ಅವರು ಗೋಚರಿಸ್ತಾರೆ. ಹಾಗೆ ನಮಗೂ ಕೂಡ ಅವರು ಅನುಗ್ರಹವನ್ನೇ ಮಾಡ್ತಾ ಇದ್ದಾರೆ, ನಮ್ಮ ಹಿಂದೆ ಇದ್ದಾರೆ ಬೆಂಬಲವಾಗಿ. ನಮ್ಮ ಹಿಂದೆ ನಿಂತ ಮಹಾಶಕ್ತಿಯಾಗಿ ಆ ದೇವತಾ ವೃಂದ, ಗುರು ವೃಂದ ಇದೆ. ನಾವೆಲ್ಲ ಆ ದೇವ ಗುರು ಸನ್ನಿಧಿಗೆ ಹಣೆ ಮಣಿಯೋಣ. ಹೇಳಿ ಕೇಳಿ, ಇಂದು ಗುರು ಪೂರ್ಣಿಮೆ. ಇಡೀ ವರ್ಷದಲ್ಲಿ ಗುರು ಸೇವೆಗೆ, ಗುರುಪಾಸನೆಗೆ ಎಂತಲೇ ಇರುವಂಥ ಒಂದು ದಿನ. ರಾಮನವಮಿ ಬಂದರೆ ರಾಮನ ಪೂಜೆ ಮಾಡ್ತೇವೆ, ಕೃಷ್ಣಾಷ್ಟಮಿ ಬಂದರೆ ಕೃಷ್ಣನ ಪೂಜೆ ಮಾಡ್ತೇವೆ, ನವರಾತ್ರಿ ಬಂದರೆ ದುರ್ಗೆ ಪೂಜೆಯನ್ನು ಮಾಡ್ತೇವೆ. ಹಾಗೆ ಇಡೀ ವರ್ಷದಲ್ಲಿ ಗುರುವನ್ನು ಸೇವಿಸಲಿಕ್ಕೆ, ಗುರುವನ್ನು ಉಪಾಸನೆ ಮಾಡಲಿಕ್ಕೆ ಅತ್ಯಂತ ಪ್ರಶಸ್ತವಾದ ದಿನ ಯಾವುದು ಅಂದರೆ ಈ ದಿನ, ಗುರುಪೂರ್ಣಿಮೆಯ ಒಂದು ಸುದಿನ, ಮಹಾದಿನ. ಆ ದಿನದಂದು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ನೀವು ಆ ಗುರು ಪೂಜೆಯನ್ನು ಮಾಡಿದ್ದೀರಿ, ನಾವು ಗುರು ಪೂಜೆಯನ್ನು ಮಾಡಿದ್ದೇವೆ. ನಾವು ಗುರುಪೂಜೆಯನ್ನು ಪ್ರತ್ಯಕ್ಷತಃ ಮಾಡಿದ್ದೇವೆ, ನೀವು ಮನಸ್ಸಿನಿಂದ ಮಾಡಿದ್ದೀರಿ. ಕೂತ್ಕೊಂಡು ನೀವು ಪೂಜೆಯನ್ನು ನೋಡಿದ್ರಿ ಅಂದರೆ ನೀವು ಮಾಡಿದಂತೆ ಅರ್ಥ. ಕಾಳಿದಾಸ ನಾಟಕದ ಬಗ್ಗೆ ಹೇಳುವಾಗ ಅದನ್ನು ಚಾಕ್ಷುಷ ಯಾಗ ಎಂಬುದಾಗಿ ಕರೀತಾನೆ. ಅಂದರೆ ಕಣ್ಣಿಂದ ಮಾಡಬಹುದಾದ ಯಾಗ ಅದು ನಾಟಕ. ಅದು ಕಾಳಿದಾಸ ಬರೆದಂಥ ನಾಟಕಗಳು. ಅಂಥ ನಾಟಕಗಳನ್ನು ಆಡಿದರೆ ಅದನ್ನು ನೋಡುವುದೇ ಒಂದು ಯಾಗ. ಎಲ್ಲಿ ಕೈಕಾಲಿಂದ ಏನು ಮಾಡಿಲ್ವಲ್ಲ ಅಂದರೆ ಕಣ್ಣಿಂದಲೇ ಮಾಡುವಂಥ ಒಂದು ಯಾಗ ಅಂತ. ಹಾಗೆ ನೀವು ಕಣ್ಣಿನಿಂದಲೇ ಪೂಜೆ ಮಾಡಿದ್ರಿ, ಮನಸ್ಸಿನಿಂದಲೇ ಪೂಜೆ ಮಾಡಿದ್ರಿ. ಗುರು ಯಾರವನು, ಗುರು ಮಾಡಬೇಕಾದ ಕಾರ್ಯ ಏನು ಎಂಬುದನ್ನು ಆಲೋಚನೆ ಮಾಡುವಾಗ ಅದಕ್ಕೆ ತುಂಬ ತಿಳ್ಕೊಳ್ಳಿಕ್ಕಿದೆ, ತುಂಬ ಹೇಳಲಿಕ್ಕಿದೆ, ಮುಗಿಯುವಂಥದ್ದಲ್ಲ. ಆದರೆ ಒಂದು ಸಂಗತಿಯನ್ನು ಎತ್ತಿ ಹೇಳುವಂಥ ಮನಸ್ಸು ನಮ್ಮದು. ಗುರು ಅಂದರೆ ಯಾರಿಗೆ ಸರಿ ಯಾವುದು ಅಂತ ಗೊತ್ತೋ ಅವನು ಗುರು. ಸರಿ ಯಾವುದು ಅಂತ ಗೊತ್ತಿರಬೇಕು, ತಪ್ಪು ಯಾವುದು ಅಂತ ಗೊತ್ತಿರಬೇಕು. ಆ ಗೊತ್ತಿರುವಿಕೆ ಅನ್ನೋದು ಕೇವಲ ಪುಸ್ತಕ ಜ್ಞಾನವಾಗಿರಬಾರ್ದು, ಅನುಭವಪೂರ್ವಕವಾಗಿರಬೇಕು. ಹಾಗೆ ಸರಿಯನ್ನು ಬಲ್ಲವನು, ಆದರೆ ಸರಿಯನ್ನು ತಿಳಿದ ಮಾತ್ರಕ್ಕೆ ಅವನು ಗುರುವಾಗೋದಿಲ್ಲ, ಜ್ಞಾನಿ ಆಗ್ತಾನೆ ಅಷ್ಟೆ. ಸರಿಯನ್ನು ಅರಿತವರೆಲ್ಲ ಗುರುಗಳಲ್ಲ, ಜ್ಞಾನಿಗಳು. ಗುರು ಯಾರು ಅಂದರೆ ಸರಿಯನ್ನು ಬಲ್ಲವನು ಮಾತ್ರ ಅಲ್ಲ, ಸರಿಯನ್ನು ತೋರುವವನು, ಸರಿಯ ದಾರಿಯನ್ನು ತೋರುವವನು, ಗುರಿ ಸೇರುವ ಸರಿದಾರಿಯ ತೋರುವ ಸ್ವಭಾವವುಳ್ಳವನು, ಅವನು ಗುರು. ಗುರುವಿನ ಕಾರ್ಯ ಏನು ಅಂದರೆ ಸರಿ ಯಾವುದು ಅಂತ ಸಾರಿ ಹೇಳಬೇಕು, ಮೆತ್ತಗೆ ಹೇಳೋದಲ್ಲ.
ಹೃದಯದ ಭಿತ್ತಿಯಲ್ಲಿ ಅದು ಅಚ್ಚಳಿಯದಂತೆ ಅಚ್ಚೊತ್ತಬೇಕು, ಹಾಗೆ ಹೇಳುವವನು ಗುರು ಅಂತ. ಎಲ್ಲ ಗುರುಗಳು ಹೀಗೆ ತಮ್ಮ ಬದುಕನ್ನು ಮಾಡಿದ್ದಾರೆ. ಇಂದು ಪೂಜಿತನಾದ ಗುರುಗಳು ಅದಕ್ಕೆ ಅಪವಾದ ಏನೂ ಅಲ್ಲ. ಇಂದು ಯಾರನ್ನು ಪೂಜೆ ಮಾಡಿದ್ವು ಅಂದರೆ ಶ್ರೀಕೃಷ್ಣನನ್ನು ಪೂಜೆ ಮಾಡಿದ್ವು. ಮಧ್ಯದಲ್ಲಿ ಶ್ರೀಕೃಷ್ಣ, ಸುತ್ತ ಅನೇಕಾನೇಕ ಗುರು ದೇವ ವೃಂದ. ಕೃಷ್ಣ ಅವನು ಹುಟ್ಟಿದ್ದು ಸೆರೆಮನೆಯಲ್ಲಿ, ಕ್ಷತ್ರಿಯ ವಂಶದಲ್ಲಿ, ಶಾಪಗ್ರಸ್ತವಾದಂಥ ಒಂದು ಕ್ಷತ್ರಿಯ ವಂಶ, ಯದುವಂಶ, ಅಲ್ಲಿ ಹುಟ್ಟಿದವನು. ಮಳೆಗಾಲದ ಮಧ್ಯರಾತ್ರಿ ಘೋರ ಮಳೆಯ ಮಧ್ಯದಲ್ಲಿ ಅವನು ಕಡಾಂತಕಾಲದ ನಡುವೆ ಚಿಜ್ಯೋತಿಯಂತೆ ಹುಟ್ಟಿದವನು ಕೃಷ್ಣ. ಬೆಳೆದಿದ್ದು ಗೊಲ್ಲರ ಮಧ್ಯದಲ್ಲಿ, ದೊರೆಯಾಗಲಿಲ್ಲ ಎಂದೂ ಕೂಡ. ಆದರೆ ಅದೆಷ್ಟೋ ಜನರನ್ನು ದೊರೆಗಳಾಗಿ ಮಾಡ್ತಾನೆ, ಎಷ್ಟೋ ದೊರೆಗಳನ್ನು ಅವರು ಯೋಗ್ಯರಲ್ಲ ಅಲ್ಲಿರಲಿಕ್ಕೆ, ಅವ್ರನ್ನ ಇಳಿಸ್ತಾನೆ. ಎರಡನ್ನು ಕೂಡ ಅವನು ಮಾಡಿದ್ದಾನೆ. ಎಲ್ಲಪ್ಪ ಹೇಗಪ್ಪ ಗುರು ಇವನು ಅಂತಂದರೆ ಅವನಂತಹ ಗುರು ಬೇರೆ ಯಾರೂ ಇಲ್ಲ. ಯಾಕೆಂದರೆ ಗೀತೆಯಂಥ ಉಪದೇಶ ಬೇರೆ ಯಾವುದೂ ಇಲ್ಲ. ಗೀತೆಗಿಂತ ಶ್ರೇಷ್ಠವಾದ ಉಪದೇಶ ಉಂಟ ಈ ಜಗತ್ತಿನಲ್ಲಿ ಅಂದರೆ ಸಾಧ್ಯವೇ ಇಲ್ಲ ಇರಲಿಕ್ಕೆ. ಅಂತಹ ಗೀತೆಯನ್ನು ಬೋಧಿಸಿದವನು ಕೃಷ್ಣನ್ ಒಂದೇ ಜಗದ್ಗುರು ಎಂಬುದಾಗಿ ಹೇಳುವಂತೆ ಆಯಿತು. ಆ ಗೀತೆಯ ಒಂದು ಸಾರ ಸ್ವಾರಸ್ಯ ಆಗಿದೆ ಅಂತ. ಹಾಗಾಗಿ ಗೀತೆಯಡಿ ಕೃಷ್ಣ ಮಾಡಿದ್ದೇನೆಂದ್ರೆ ಯಾವುದು ಸರಿ ಅಂತ ಹೇಳಿದ್ದು. ಅರ್ಜುನನಿಗೆ ತತ್ಕಾಲಕ್ಕೂ ಹೇಳಿದಾನೆ, ಮಾಡು ಯುದ್ಧವನ್ನ, ಇದೇ ಸರಿ ಈಗ ಅಂತ. ಇನ್ನೆದುರು ಅಜ್ಜ, ಚಿಕ್ಕಪ್ಪ, ದೊಡ್ಡಪ್ಪ, ಗುರುಗಳು, ಬಂಧುಗಳು, ಬಾಂಧವರು, ಅಣ್ಣ ತಮ್ಮದ್ರು ಎಲ್ಲರೂ ಇರ್ಬೋದು, ಆದರೆ ಶಸ್ತ್ರವನ್ನು ಎತ್ತು, ಅದೇ ಸರಿ ಈಗ ಅಂತ. ಸತ್ಕಾಲದ ಧರ್ಮ ಅದು. ಆದರೆ ಗೀತೆಯಲ್ಲಿ ನರನಿಗೆ ಮಾತ್ರ ಅಲ್ಲ, ನರರೆಲ್ಲರಿಗೂ ಕೂಡ ಅವರಿಗೆ ಯಾವಾಗ ಏನೇನು ಸರಿ ಅನ್ನೋದೆಲ್ಲದನ್ನು ಕೂಡ ಇಡೀ ಬದುಕಿಗೆ ಬೇಕಾಗುವಂಥದ್ದು ಎಲ್ಲವುದನ್ನು ಕೂಡ ಅಲ್ಲಿ ಅಳವಡಿಸಿ ಕೃಷ್ಣ ಕೊಟ್ಟಿದ್ದಾನೆ. ಹಾಗಾಗಿ ಕೃಷ್ಣ ಮಾಡಿದ್ದು ಅದೇ. ಸದಾ ಕಾಲವು ಕೃಷ್ಣ ಅವನು ಗೀತೆಯಲ್ಲೂ ಅದನ್ನೇ ಹೇಳಿದ್ದು. ಅವನ ಬದುಕಿನಲ್ಲಿ ಸಂದರ್ಭ ಬಂದಾಗಲೆಲ್ಲ ಇದು ಸರಿ, ಹೀಗೆ ಹೋಗಿ ಇದನ್ನು ಮಾಡಿ ಹೇಳಿದ್ದಾನೆ. ವ್ಯಾಸರ ಪೂಜೆ ಆಗಿದೆ ಇವತ್ತು. ಶ್ರೀಕೃಷ್ಣನ ಬಲಭಾಗದಲ್ಲಿ ವ್ಯಾಸರ ಪೂಜೆ, ಶಿಷ್ಯರ ಸಹಿತರಾಗಿರ್ತಕ್ಕಂಥ ವ್ಯಾಸರ ಪೂಜೆ ಇವತ್ತು ಆಗಿದೆ. ಅವರು ಉದ್ಘೋಷ ಮಾಡ್ತಾರೆ, ಎರಡೂ ಕೈ ಮೇಲೆತ್ತಿ ನಾನು ಕೂಗಿ ಹೇಳ್ತಾ ಇದ್ದಾನೆ. ಯಾಕೆ ಯಾರೂ ಕೇಳಿಸ್ಕೊಳ್ತಾ ಇಲ್ಲ? ಏನಪ್ಪ ಕೂಗಿ ಹೇಳಿದ್ದು ಅಂದರೆ, ಧರ್ಮದಿಂದಲೇ ಸಂಪತ್ತು, ಧರ್ಮದಿಂದಲೇ ಸುಖ. ಯಾಕೆ ನೀವು ಧರ್ಮವನ್ನು ಆಶ್ರಯಿಸ್ತಾ ಇಲ್ಲ? ಸುಖದ ಹಿಂದೆ ಓಡ್ತಾ ಇದ್ದೀರಿ, ಸಂಪತ್ತಿನ ಹಿಂದೆ ಓಡ್ತಾ ಇದ್ದೀರಿ. ಅದೆರಡು ಧರ್ಮದಿಂದಲೇ ಸಿದ್ಧ ಆಗುವಂಥದ್ದು, ಜೊತೆಯಲ್ಲಿ ಮೋಕ್ಷವು ಕೂಡ. ಸ ಕಿಮರ್ಥಂ ನ ಸೇವ್ಯತೆ ಧರ್ಮಾತ್ ಅರ್ಥಶ್ಚ ಕಾಮಶ್ಚ ಸ ಕಿಮರ್ಥಂ ನ ಸೇವ್ಯತೆ. ಅಲ್ಲಿಂದ ಎಲ್ಲವೂ ಯಾಕೆ ನೀವು ಧರ್ಮವನ್ನು ಬಿಡ್ತಾ ಇದ್ದೀರಿ ಅಂತ ಕೂಗಿ ಹೇಳಿದ್ರು ಯಾರೂ ಕೇಳಿಸ್ಕೊಳ್ತಾ ಇಲ್ಲ. ಯಾರೂ ಕೇಳಿಸ್ಕೊಳ್ದೇ ಇದ್ರೂ ಕೂಡ ವ್ಯಾಸರು ಮಾಡಿದ್ದೇನೆಂದ್ರೆ ಸರಿ ಯಾವುದು ಅಂತ ಕೂಗಿ ಹೇಳಿದ್ದು. ಕೇವಲ ಕೂಗಿ ಹೇಳಿದ್ದು ಮಾತ್ರ ಅಲ್ಲ, ಅವರು ಅಕ್ಷರ ರೂಪದಲ್ಲಿ ಕೊಟ್ಟಿದ್ದು ಒಂದು ಪರ್ವತ ಆಗ್ಬೋದು ಅಂತ. ವ್ಯಾಸರು ಬದುಕಿನ ಸರಿಗಳು ತಪ್ಪುಗಳು ಅದನ್ನು ನಿರೂಪಿಸಿ ಕೊಟ್ಟಿರುವಂಥದ್ದು ಇದೆಯಲ್ಲ, ಕೇವಲ ಮಹಾಭಾರತವೇ ಲಕ್ಷಾಧಿಕ ಶ್ಲೋಕಗಳದ್ದು, 18 ಮಹಾಪುರಾಣಗಳಿರ್ಬೋದು, ಉಪಪುರಾಣಗಳಿರ್ಬೋದು. ಅದಕ್ಕೆ ಆದಿ ಅಂತ್ಯಗಳಿಲ್ಲ. ಅಷ್ಟು ದೊಡ್ಡ ಸಾಹಿತ್ಯ ರಾಶಿ ಏನಪ್ಪ ಒಟ್ಟು ಹೇಳಿದ್ದು ಅಂದರೆ ಇದು ಸರಿ ಇದು ತಪ್ಪು ಅಂತ ನಿರ್ಭಿಡಿಯಾಗಿ ನಿರ್ದಿಷ್ಟವಾಗಿ ಅವರು ಹೇಳಿದ್ದಾರೆ ವ್ಯಾಸರು ಅಂತ. ಅವರ ಪೂಜೆ ಇಂದು ನೆರವೇರಿದೆ. ಹಾಗೆ ಶಂಕರಾಚಾರ್ಯರ ಪೂಜೆ ನೆರವೇರಿದೆ. ಕೃಷ್ಣನ ಎಡಭಾಗದಲ್ಲಿ ಶಂಕರಾಚಾರ್ಯರ ಪೂಜೆ, ಸಶಿಷ್ಯರಾದ 400 ಶಿಷ್ಯರೊಂದೊಳಗೂಡಿರ್ತಕ್ಕಂಥ ಶಂಕರಾಚಾರ್ಯರ ಪೂಜೆ ನೆರವೇರಿದೆ. ಶಂಕರಾಚಾರ್ಯರು ಮಾಡಿದ್ದೇನು ಅಂದರೆ, ಅವರು ತಮ್ಮ ಜೀವನಡಿ ಸರಿಯನ್ನೇ ಸಾರಿದ್ರು, ಅನುಕೂಲ ವಾತಾವರಣ ಇರಲಿಲ್ಲ, ನಮ್ಮವರೆಲ್ಲ ಪರಕೀಯರಾಗ್ಬಿಟ್ಟಿದ್ರು. ಸನಾತನ ಧರ್ಮಾವಲಂಬಿಗಳಾದ ಜನರು ಸನಾತನ ಧರ್ಮವನ್ನ ತೊರೆದು ವಿಧರ್ಮಗಳನ್ನು ಆಶ್ರಯಿಸಿದ್ರು, ವಿಮತಗಳನ್ನು ಆಶ್ರಯಿಸಿದ್ರು. ಅದಕ್ಕೆ ರಾಜಾಶ್ರಯ ಕೂಡ ಇತ್ತು. ಅಂಥವರಿಗೆ ಯಾರು ವೇದಗಳನ್ನು ಶಾಸ್ತ್ರಗಳನ್ನು ಬಿಟ್ಟು ವಿಧರ್ಮಗಳಿಗೆ ಮೊರೆ ಹೊಕ್ಕಿದಾರೋ ಅಂಥ ಜನಗಳಿಗೆ, ವಿಧರ್ಮಗಳಿಗೆ, ವಿಮತಗಳಿಗೆ
ರಾಜಾಶ್ರಯ ಇತ್ತು. ಶಂಕರಾಚಾರ್ಯರು ಏಕಾಂಗಿ ಆಗಿದ್ರು, ಚಿಕ್ಕವರಾಗಿದ್ರು, ಚಿಕ್ಕ ವಯಸ್ಸು ಕೂಡ ಅಂತ. ಅವರಲ್ಲೇನು ಸೈನ್ಯ ಇರಲಿಲ್ಲ, ಸನ್ಯಾಸಿಗಳಾಗಿದ್ರು ಅವರು. ಅಂಥ ಶಂಕರಾಚಾರ್ಯರು ಇಡೀ ಭಾರತವನ್ನು ಸಂಚಾರ ಮಾಡಿದ್ದೇನಪ್ಪ ಅಂದರೆ ಇದು ಸರಿ ಎಂಬುದಾಗಿ ಸಾರಿ ಹೇಳಿದ್ದು. ಜ್ಞಾನವೇ ದೊಡ್ಡದು, ಜ್ಞಾನಕ್ಕಿಂತ ದೊಡ್ಡದು ಬೇರೆ ಏನೂ ಇಲ್ಲ. ಭಗವಂತ ದೂರ ಇಲ್ಲ, ಅವನು ನಮ್ಮೊಂದಿಗೆ ಅದ್ವೈತವಾಗಿದ್ದಾನೆ. ನಾವೇ ಅವನು, ಅವನೇ ನಾವು ಎನ್ನುವಂತ ಇದ್ದಾನೆ. ಕಣ್ತಿರೋದು ನೋಡಿ ಎಂಬುದಾಗಿ ಇಡೀ ದೇಶಕ್ಕೆ ಅವರು ಸಾರಿ ಹೇಳಿದರು. ಗ್ರಂಥಗಳನ್ನು ಕೂಡ ರಚನೆ ಮಾಡಿದರು. ಮಾತ್ರವಲ್ಲ, ಮಠಗಳನ್ನು ಸ್ಥಾಪನೆ ಮಾಡಿದರು. ಯಾಕೆಂದ್ರೆ ಮುಂದೂ ಈ ಕಾರ್ಯ ಮುಂದುವರಿಯಬೇಕು. ಸರಿ ಯಾವುದು ಎಂಬುದನ್ನು ಸಾರಿ ಹೇಳುವ ಕಾರ್ಯ, ಸಮಾಜಕ್ಕೆ ಸಾರಿ ಹೇಳುವ ಕಾರ್ಯ ಇನ್ನು ಮುಂದೆಯೂ ನಡೀಬೇಕು. ಈ ಕಾರಣಕ್ಕೋಸ್ಕರವಾಗಿ ಅವರು ದೇಶದ ಉದ್ದಗಲಗಳಲ್ಲಿ ಮಠಗಳನ್ನು ಸ್ಥಾಪನೆ ಮಾಡಿದರು. ರಾಮಚಂದ್ರಾಪುರ ಮಠವು ಕೂಡ ಅದೇ. ಅವರು ನೆಟ್ಟ ಒಂದು ಗಿಡ, ಶಂಕರಾಚಾರ್ಯರು ನೆಟ್ಟಿರ್ತಕ್ಕಂಥ ಒಂದು ಗಿಡ, ಅದು ಮರವಾಗಿದೆ, ಹೂವು ಹಣ್ಣುಗಳನ್ನು ಬಿಟ್ಟಿದೆ, ನೆರಳು ಕೊಟ್ಟಿದೆ. ಮಠದ ಉದ್ದೇಶ ಏನಪ್ಪಾ ಅಂದ್ರೆ, ಶಂಕರಾಚಾರ್ಯರ ಉದ್ದೇಶ ಏನಾಗಿತ್ತೋ ಅದೇ ಮಠದ ಉದ್ದೇಶ. ಏನಲ್ಲ ಅಂದ್ರೆ ಈ ನೂರಾರು ದೇಶಗಳಲ್ಲಿ ಶಾಖೆಗಳನ್ನು ಸ್ಥಾಪನೆ ಮಾಡುವುದು, ನಮ್ಮ ಮಠದ ಶಾಖೆಗಳನ್ನು ಸ್ಥಾಪನೆ ಮಾಡುವುದು ಇದಲ್ಲ. ಶಂಕರಾಚಾರ್ಯರು ಇದಕ್ಕಾಗಿ ಮಠಗಳನ್ನು ಸ್ಥಾಪನೆ ಮಾಡಲಿಲ್ಲ. ಅಥವಾ ಒಂದಿಷ್ಟು ಮಠವನ್ನು ಸಂಪದ್ಭರಿತ ಮಾಡುವಂಥದ್ದು, ಮಠದಲ್ಲಿ ಚಿನ್ನ ಬೆಳ್ಳಿ ಮುತ್ತು ರತ್ನಗಳನ್ನು ತುಂಬಿಸುವಂಥದ್ದು, ಮಠದ ಕೀರ್ತಿ ಜಗದಗಲ ಹರಡುವಂತೆ ಮಾಡುವಂಥದ್ದು, ಇದು ಯಾವುದೂ ಅಲ್ಲ. ಯಾವುದು ಅಂದ್ರೆ ಧರ್ಮ ಪ್ರಸಾರ, ಬದುಕಿನಲ್ಲಿ ಸರಿ ಯಾವುದು ತಪ್ಪು ಯಾವುದು ಎಂಬುದನ್ನು ಸಾರಿ ಸಮಾಜಕ್ಕೆ ಹೇಳಿ. ಈ ಕಾರಣಕ್ಕಾಗಿ ಶಂಕರಾಚಾರ್ಯರ ಮಠವನ್ನ ಸ್ಥಾಪನೆ ಮಾಡಿದ್ದಾರೆ. ಹಾಗಾಗಿ ಅದಾದರೆ ಆ ಕಾರ್ಯ ಆದಂತೆ, ಸ್ಥಾಪಕರ ಉದ್ದೇಶ ಈಡೇರದಂತೆ, ಅದಾಗದೇ ಇದ್ರೆ ಅವರ ಉದ್ದೇಶ ಈಡೇರದಂತೆ ಆಗಲಿಲ್ಲ ಅಂತ. ಹಾಗಾಗಿ ಸನಾತನ ಧರ್ಮದ ಭಾರತೀಯ ಸಂಸ್ಕೃತಿಯ ರಕ್ಷಣೆ ಆಗಬೇಕು. ಯಾಕೆ ಆಗಬೇಕು ಅಂದ್ರೆ ಅದು ಸರಿಯನ್ನು ಸಾರ್ತಾ ಇದೆ ಅಂತ. ಯಾವುದು ಸರಿ ಜೀವನದಲ್ಲಿ, ಯಾವುದು ತಪ್ಪು, ಹೇಗೆ ಬದುಕಬೇಕು, ಹೇಗೆ ಬದುಕಬಾರ್ದು ಅನ್ನೋದನ್ನ ನಿರೂಪಣೆ ಮಾಡ್ತಾ ಇದೆ. ತುಂಬಾ ಉಪಕಾರ. ಒಂದು ಜೀವಿ ಈ ಈ ಈ ಭವವನ್ನು ಮೀರಿ ಮೋಕ್ಷವನ್ನು ಪಡಿಬೇಕು, ಅಪುನರ್ಭವವನ್ನು ಪಡಿಬೇಕು ಅಂತಾದ್ರೆ ಅದೇ ದಾರಿ. ಇಲ್ಲಿ ನೆಮ್ಮದಿಯಾಗಿ ಬಾಳಬೇಕು ಅಂದ್ರೂ ಕೂಡ ಅದೇ ದಾರಿ. ಅದನ್ನ ಈ ಧರ್ಮ ಸಂಸ್ಕೃತಿಗಳು ನಿರೂಪಣೆ ಮಾಡಿದ್ದಾವೆ. ಹಾಗಾಗಿ ಆ ಧರ್ಮ ಸಂಸ್ಕೃತಿಗಳನ್ನ ಉಳಿಸಿ ಬೆಳೆಸಿ ಪಸರಿಸಿ, ಅದೇ ಕಾರಣಕ್ಕಾಗಿ ಶಂಕರಾಚಾರ್ಯರು ರಾಮಚಂದ್ರಾಪುರ ಮಠವನ್ನ ಸ್ಥಾಪನೆ ಮಾಡಿದ್ರು. ಹಾಗಾಗಿ ಮಠದ ಉದ್ದೇಶವೂ ಅದೇ, ಚಾತುರ್ಮಾಸ್ಯದ ಉದ್ದೇಶವೂ ಕೂಡ ಅದೇ ಅಂತ. ಎಷ್ಟು ದೂರ ಯಾಕೆ ಬಂದು ಅಂದ್ರೆ, ಚಾತುರ್ಮಾಸ್ಯ ಯಾಕೆ ಅಂದ್ರೆ ಇದೇ ಕಾರಣಕ್ಕಾಗಿ. ಈ ಅವಧಿಯಲ್ಲಿ ನೀವೆಲ್ಲ ಇಲ್ಲಿ ಬರ್ತೀರಿ, ನಿಮಗೆಲ್ಲ ಸಿಹಿ ಕೊಟ್ಟು ಕಳಿಸೋಣವಾ ಅಂದ್ರೆ ಹೌದು, ಸಿಹಿ ಕೊಟ್ಟು ಕಳಿಸ್ಬೇಕು. ಆದ್ರೆ ಕೇವಲ ಬಾಯಿಗೆ ಸಿಹಿ ಕೊಟ್ಟು ಸಾಲದು, ಜೀವಕ್ಕೂ ಸಿಹಿಯನ್ನು ಕೊಡ್ಬೇಕಲ್ಲ, ಜೀವನಕ್ಕೂ ಸಿಹಿಯನ್ನು ಕೊಡ್ಬೇಕಲ್ಲ. ಕೆಲವು ಸಿಹಿಗಳು ಹೇಗಿರ್ತವೆ ಅಂದ್ರೆ ಆಮೇಲೆ ಕಹಿ ಆಗ್ತವೆ ಅವು, ತಿನ್ನುವಾಗ ಸಿಹಿ ಆಮೇಲೆ ಕಹಿ. ಕೆಲವು ಕಹಿಗಳು ಹೇಗಿರ್ತವೆ ಅಂದ್ರೆ ಆಮೇಲೆ ಸಿಹಿ ಆಗ್ತವೆ ಅವು. ಈಗ ನೀವು ನೆಲ್ಲಿಕಾಯಿಯನ್ನು ತಿಂದ್ರೆ ತಿನ್ನುವಾಗ ಒಂದು ರುಚಿ, ಆಮೇಲೆ ನೀರು ಕುಡೀರಿ. ನೆಲ್ಲಿಕಾಯಿಯಲ್ಲಿ ಎಲ್ಲ ರಸಗಳು ಇವೆ ಅಂತ ಆಯುರ್ವೇದ ಹೇಳ್ತದೆ. ಎಲ್ಲ ರಸಗಳು ಕೂಡ ಇದಾವೆ ನೆಲ್ಲಿಕಾಯಿಯಲ್ಲಿ. ಮೇಲ್ನೋಟಕ್ಕೆ ಏನು ಗೊತ್ತಾಗೋದಿಲ್ಲ. ಮೇಲ್ನೋಟಕ್ಕೆ ಹುಳಿಯೊಂದು ಮುಖ್ಯವಾಗಿ ಗೊತ್ತಾಗ್ತದೆ ನೆಲ್ಲಿಕಾಯಿಯಲ್ಲಿ, ಒಗರು ಗೊತ್ತಾಗ್ತದೆ, ಸಿಹಿ ಗೊತ್ತಾಗೋದಿಲ್ಲ. ಇದೇ ಅಂತ ಗೊತ್ತಾಗೋದು ಯಾವಾಗ ಅಂದ್ರೆ ಆಮೇಲೆ ನೀರು ಕುಡಿದ್ರೆ ಸಿಹಿ ಇತ್ತು. ನೀರಲ್ಲೇನು ಸಿಹಿ ಇಲ್ಲ, ನೀರಿನದ್ದಲ್ಲ ಅದು. ಸುಮ್ಮನೆ ನೀರು ಕುಡಿದ್ರೆ ನೀರು ಸಿಹಿ ಆಗೋದಿಲ್ಲ ನಿಮ್ಗೆ. ಅದ್ರ ನೆಲ್ಲಿಕಾಯಿ ತಿಂದು ನೀರು ಕುಡಿದಾಗ ಸಿಹಿ ಆಗೋದು ಯಾಕೆ ಅಂದ್ರೆ ಅದು ಸ್ವಂತದ್ದಲ್ಲ, ಅದು ನೀರಿನದ್ದಲ್ಲ, ಅದು ನೆಲ್ಲಿಕಾಯಿಯದ್ದು ಅಂತ. ಅದನ್ನ ಇದು ಅಭಿವ್ಯಕ್ತಿ ಮಾಡಿದೆ. ನೆಲ್ಲಿಕಾಯಲ್ಲಿ ಇರ್ತಕ್ಕಂಥ ಸಿಹಿಯನ್ನ ಅದು ಗುಪ್ತವಾಗಿ ಸುಪ್ತವಾಗಿ ಇತ್ತಲ್ಲ, ಅದನ್ನು ಅಭಿವ್ಯಕ್ತ ಮಾಡಿದ್ದು ನೀರು ಅಂತ. ಹಾಗೆ ನೆಲ್ಲಿಕಾಯಿ, ಒಂದು ನೆಲ್ಲಿಕಾಯಿಯ ಉದಾಹರಣೆಯನ್ನು ನಾವು ನಿಮಗೆ ಕೊಟ್ಟು, ಈ ಮಠದ ಉದ್ದೇಶವಾಗಲಿ ಚಾತುರ್ಮಾಸ್ಯದ ಉದ್ದೇಶವಾಗಲಿ ಸಿಹಿಯನ್ನು ಕೊಡೋದೇ ಹೋದಾದ್ರೂ ಕೂಡ ಎಂಥ ಸಿಹಿಯನ್ನ ಅಂದ್ರೆ ಮುಂದಕ್ಕೆ ಸಿಹಿ ಆಗ್ಬೇಕು. ಅದು ಈಗ ಸಿಹಿಯಾಗಿ ಮುಂದೆ ಕಹಿ ಆದ್ರೂ ಉಪಯೋಗ ಏನೂ ಇಲ್ಲ. ಕೆಲವು ಸಿಹಿಗಳು ಹೇಗಿರ್ತವೆ ಅಂದ್ರೆ ನೀವು ನಿಮ್ಮನ್ನ ವೈದ್ಯರ ಮನೆಗೆ ಕಳುಹಿಸಿಕೊಡ್ತೇವೆ, ಆಮೇಲೆ ಸ್ವಲ್ಪ ಇನ್ನು ಉಪೇಕ್ಷೆ ಮಾಡಿದ್ರೆ ಯಮನ ಮನೆಗೂ ಕಳುಹಿಸಿಕೊಡ್ತೇವೆ, ಅಂತ ಸಿಹಿಗಳಿರ್ತವೆ ಅಂತ. ಅದೆಲ್ಲ ಮಠ ಕೊಡ್ಬೇಕಾಗಿರುವಂಥದ್ದು ಉಳಿಯುವಂಥ ಸಿಹಿ, ಮುಂದಕ್ಕೂ ಸಿಹಿಯಾಗಿರ್ಬೇಕು. ಆಯುರ್ವೇದ ಅದನ್ನೇ ಹೇಳುತ್ತೆ. ಈಗ ತಿನ್ನುವಾಗ ಸಿಹಿ ಆದ್ರೆ ಸಾಲದು,
ಹೊಟ್ಟೆಗೆ ಹೋದ್ಮೇಲೆ ಏನಾಯ್ತು ನೋಡಿ ಅಂತ ವಿಪಾಕ ವಿಪಾಕ ಅನ್ನೋ ಶಬ್ದವನ್ನ ಅವರು ಅದಕ್ಕೆ ಬಳಸ್ತಾರೆ. ಈಗ ಅಕ್ಕಿ ಅಂತ ತಗೊಳ್ಳಿ, ನೀವು ಉಣ್ಣುವಾಗಲೂ ಸಿಹಿ, ಉಂಡ ನಂತರವೂ ಕೂಡ ಅದರ ವಿಪಾಕ ಸಿಹಿಯೇ ಹೌದು. ಆದ್ರೆ ನೀವು ಬಾಳೆಹಣ್ಣು ತಿಂದ್ರೆ ತಿನ್ನುವಾಗ ಸಿಹಿ ಅದು, ಅದರ ಹೊಟ್ಟೆಗೆ ಹೋದ್ಮೇಲೆ ಹುಳಿ ಅದು, ಆಮೇಲೆ ಸಿಹಿ ಅಲ್ಲ, ನಮ್ಗೆ ಗೊತ್ತೇ ಆಗೋದಿಲ್ಲ ಆಮೇಲೆ ಏನಾಯ್ತು ಅಂತ. ಹಾಗೆ ಮಠಗಳು ಶಾಶ್ವತವಾದ ಸಿಹಿಯನ್ನ, ಮುಂದಕ್ಕೆ ಸಿಹಿ ಆಗುವಂಥದ್ದು, ಸಾತ್ವಿಕ ಸಿಹಿ, ಸಾತ್ವಿಕ ಸುಖ ಎನ್ನುವಂಥದ್ದು, ಈಗ ದುಃಖ ಮುಂದಕ್ಕೆ ಸುಖ ಎನ್ನುವಂಥದ್ದು, ಅಂಥದ್ದನ್ನ ಮಠಗಳು ಕೊಡಬೇಕಾಗ್ತದೆ ಅಂತ. ರಾಮಚಂದ್ರಾಪುರ ಮಠದ ಉದ್ದೇಶವೂ ಕೂಡ ಅದೇ, ಚಾತುರ್ಮಾಸ್ಯಗಳ ಉದ್ದೇಶವೂ ಅದೇ, ಅನ್ನಬ್ರಹ್ಮ ಚಾತುರ್ಮಾಸ್ಯದ ಉದ್ದೇಶವೂ ಕೂಡ ಅದೇ, ಸರಿಯನ್ನು ಸಾರಿ ಹೇಳುವಂಥದ್ದು. ತಪ್ಪು ಮಾಡಲಿಕ್ಕೆ ಧೈರ್ಯ ಬೇಕು, ಯಾಕೆಂದ್ರೆ ತಪ್ಪು ಮಾಡ್ಲಿಕ್ಕೂ ಧೈರ್ಯ ಬೇಕಲ್ವಾ. ಈ ಕಳ್ಳತನ ಮಾಡ್ಬೇಕು ಅಂದ್ರೆ ಎಲ್ರಿಗೂ ಧೈರ್ಯ ಬರೋದಿಲ್ಲ ಕಳ್ಳತನ ಮಾಡೋದಕ್ಕೆ. ಸುಳ್ಳು ಹೇಳಬೇಕು ಅಂದ್ರೆ ಎಷ್ಟೋ ಜನರಿಗೂ ಧೈರ್ಯವೇ ಬರೋದಿಲ್ಲ. ಒಳ್ಳೆಯವರವರೆಲ್ಲ ಒಳ್ಳೆ ಸಂಸ್ಕಾರ ಇರೋಂತ ಅರ್ಥ ಅದಕ್ಕೆ. ಹಾಗೆ ತಪ್ಪು ಮಾಡಲಿಕ್ಕೆ ಧೈರ್ಯ ಬೇಕು, ಆದರೆ ಸರಿಯಾದದನ್ನು ಮಾಡಲಿಕ್ಕೆ ಜಾಸ್ತಿ ಧೈರ್ಯ ಬೇಕಂತೆ. ಅದಕ್ಕಿಂತ ಹೆಚ್ಚು ಧೈರ್ಯ ಬೇಕು ಸರಿ ಯಾವುದು ಎಂಬುದನ್ನು ಸಾರಿ ಹೇಳೋದಕ್ಕೆ. ಯಾಕೆಂದ್ರೆ ಯಾರು ಸರಿ ಯಾವುದು ಅಂತ ಸಾರಿ ಹೇಳ್ತಾರೋ ಅವರಿಗೆ ಶತ್ರುಗಳು ಹುಟ್ಕೊಳ್ತಾರೆ. ಯಾರು ಶತ್ರುಗಳು ಅಂದ್ರೆ ಅಧರ್ಮವೇ ಮೂಲ ಶತ್ರು, ಅದು ಬೇರೆ ಬೇರೆ ರೂಪದಲ್ಲಿ ತರೆಯುತ್ತದೆ. ಒಂದು ಕಡೆಯಿಂದ ಧರ್ಮ ಮೇಲೆ ಬಂತು ಅಂತ ಅನಿಸಿದ್ರೆ ಅಧರ್ಮ ಸುಮ್ಮನೆ ಇರೋದಿಲ್ಲ, ಯಾವುದೋ ವ್ಯಕ್ತಿಯನ್ನು ಆಶ್ರಯಿಸಿ ಒಂದು ವಿರೋಧವನ್ನು ಸೃಷ್ಟಿ ಮಾಡ್ಕೊಂಡು ಬರ್ತದೆ ಅದು. ಈಗ ರಾಮ ಈ ಭೂಮಿಗೆ ಬಂದ, ಪ್ರಪಂಚಕ್ಕೆಲ್ಲ ಅವನು ಧರ್ಮವನ್ನು ಕೊಡ್ತಾನೆ ಅಂತ ಆದಾಗ ಅಧರ್ಮ ಸುಮ್ಮನೆ ಇತ್ತಾ? ರಾವಣನ ಮೂಲಕ ಅಭಿವ್ಯಕ್ತ ಆಯ್ತು. ಸುಖ ಸುಮ್ಮನೆ ತನ್ನಷ್ಟಕ್ಕೆ ತಾನು ರಾಮ ವನವಾಸ ಮಾಡ್ತಾ ಇದ್ದಾಗ ಅಲ್ಲಿ ಚಿನ್ನದ ಜಿಂಕೆ ತಂದು ಬಿಡ್ಬೇಕಾ? ಸೀತೆಯನ್ನು ಕದ್ದೊಯ್ಬೇಕಾ? ನೋಡಿ, ಇಲ್ಲಿ ಧರ್ಮ ಹೋಗಿ ಅಧರ್ಮದ ಮೇಲೆ ಯುದ್ಧ ಮಾಡಿದ್ದಲ್ಲ, ಅಂದ್ರೆ ಧರ್ಮ ದಂಡೆತ್ತಿ ಹೋಗಿರುವಂತದ್ದಲ್ಲ ಅಂತ. ಅಧರ್ಮ ಬಂದು ಕೆರಳಿಸಿದೆ, ಕೆದಕಿದೆ, ಕಾರಣ ಕೊಟ್ಟಿದೆ, ಕುಚೋದ್ಯ ಮಾಡಿದೆ ಅದು ಅಂತ. ಆಮೇಲೆ ಧರ್ಮ ಪ್ರತಿಕ್ರಿಯೆ ಕೊಡೋದು ಅನಿವಾರ್ಯ ಆಯಿತು ಅಂತ ಸಂದರ್ಭವನ್ನು ಸೃಷ್ಟಿ ಮಾಡಿದೆ ಅಂತ. ರಾಮ ಲಂಕೆಯ ಬಾಗಿಲಿನಲ್ಲಿ ನಿಂತು ಕೂಡ ರಾವಣನಿಗೆ ಹೇಳ್ತಾನೆ, ಸೀತೆಯನ್ನು ಮರಳಿ ಕೊಟ್ಬಿಡು, ಇಲ್ಲಿಗೆ ಮುಗಿಸ್ಕೊಂಡಿದ್ದಾನೆ ಅಂತ, ಯುದ್ಧ ಬೇಡ ಅಂತ. ಯುದ್ಧ ಬೇಕೇ ಬೇಕು ಅಂತ. ಯಾಕೆಂದ್ರೆ ಅದು ಅಧರ್ಮದ ಗುಣ, ಅಧರ್ಮದ ಸ್ವಭಾವ ಅಂತ. ನೀವು ಸರಿಯನ್ನು ಹೇಳ್ತಾ ಇದ್ದೀರಿ ಅಂತ ನಿಮ್ಗೆ ಗೊತ್ತಾಗೋದು ಹೇಗೆ ಅಂದ್ರೆ, 4 ಕಡೆಯಿಂದ ಬೇರೆ ಬೇರೆ ಧ್ವನಿಗಳು ಶುರುವಾಗ್ತವೆ ನಿಮ್ಮ ಸುತ್ತಮುತ್ತ ಎಲ್ಲ. ನಿಮ್ಮ ವಿರುದ್ಧ ಪಿತೂರುಗಳು ಶುರುವಾಗ್ತವೆ, ನಿಮ್ಮ ವಿರುದ್ಧ ಬೇರೆ ಬೇರೆ ರೀತಿಯ ಸಂಚುಗಳು ಶುರುವಾಗ್ತವೆ. ಇದೇನು ಅಂದ್ರೆ ನೀವು ಸರಿದಾರಲ್ಲಿದ್ದೀರಿ ಅಂತ ಅರ್ಥ. ಅಂದ್ರೆ ಯಾರ್ಯಾರ ಮೇಲೆ ಸಂಚಾಗಿದೆ ಅವರೆಲ್ಲ ಸರಿದಾರಲ್ಲಿದ್ದಾರೆ ಅನ್ನೋ ಅಭಿಪ್ರಾಯ ಹೇಳ್ತಾ ಇರುವಂಥದ್ದಲ್ಲ. ಆದ್ರೆ ಯಾರು ಸರಿಯ ಪರವಾಗಿ ಇರ್ತಾನೋ ಅವನು ಇಂಥದ್ದನ್ನು ಎದುರಿಸ್ಬೇಕಾಗತ್ತೆ. ಹುಟ್ಟುವಾಗಲೇ ಸೆರೆಮನೆಯಲ್ಲೇ ಪ್ರಾರಂಭ ಆಯ್ತು ಶ್ರೀಕೃಷ್ಣನ ವಿರುದ್ಧ ಸಂಚುಗಳು, ಷಡ್ಯಂತ್ರಗಳು ಹುಟ್ಟುತ್ತಾ ಇದ್ದಂತೆ. ಇನ್ನು ಹುಟ್ಟಿಲ್ಲ, ಮೊದಲೇ ಸಂಚು ಸಿದ್ಧಾಗ್ಬಿಟ್ಟಿದೆ ಅಂತ. ಏನಪ್ಪಾ ಅಂತ ಹುಟ್ಟಿ ಅವನು 7-8 ವರ್ಷ ಆಗೋರೊಳಗಡೆ ಎಷ್ಟು ಜನ ರಾಕ್ಷಸರು ಬಂದು ಹೋಗಿದ್ದು ಬೃಂದಾವನಕ್ಕೆ, ಲೆಕ್ಕ ಇದೆ ಅದಕ್ಕೆ. ಬೃಹದ್ವನಕ್ಕೆ, ಬೃಂದಾವನಕ್ಕೆ ಎಷ್ಟು ಮಂದಿ ದುಷ್ಟರು ಬಂದು ಹೋದರು ಅಂತ. ಹಾಗಾಗಿ ಸರಿ ಯಾವುದು ಎಂಬುದನ್ನು ಸಾರಿ ಹೇಳೋದಕ್ಕೆ ಅತ್ಯಧಿಕ ಧೈರ್ಯ ಬೇಕಾಗ್ತದೆ ಅಂತ. ಆದ್ರೆ ಮಠಗಳು ಆ ಧೈರ್ಯವನ್ನು ಮಾಡಬೇಕು. ಕೆಲವು ಬಾರಿ ಏನಾಗ್ತದೆ ಅಂದ್ರೆ, ಮಠಗಳು ಕೂಡ ತಮ್ಮ ಶಿಷ್ಯರನ್ನು ಒಲಿಸಿ ಇಟ್ಕೊಳ್ಬೇಕು ಅಂತಾದ್ರೆ ಎಲ್ಲ ನಿಷ್ಠುರ ಸತ್ಯಗಳನ್ನು ಹೇಳಲಿಕ್ಕೆ ಆಗೋದಿಲ್ಲ ಅನ್ನೋ ತೀರ್ಮಾನ ಮಾಡುವಂಥ ಪ್ರಮೇಯಗಳು ಇದು ಬಿಡ್ತವೆ. ಇದ್ದಿದ್ದನ್ನು ಇದ್ದಾಗ ಹೇಳಿದ್ರೆ ಶಿಷ್ಯರು ದೂರ ಹೋಗ್ತಾರೆ, ನಿಷ್ಠುರ ಆಗ್ಬೋದು ಅಂತ. ಹಾಗಾಗಿ ಆದಷ್ಟು ಎಲ್ಲ ಒಲಿಸ್ಕೊಂಡು ಹತ್ರ ಇಟ್ಕೊಳ್ಳೋಣ ಅಂತ. ಇಟ್ಕೊಂಡು ಏನಾಯ್ತು ಪ್ರಯೋಜನ ಅಂತ, ಇಟ್ಕೊಂಡು ಏನು ಅಂತ. ಹಾಗಾಗಿ ಮಠಗಳು ಸತ್ಯವನ್ನು ಸಾರಿ ಹೇಳೋರಾಗಬೇಕು, ಹೇಳಬೇಕಾಗಿದ್ದನ್ನ ಗಟ್ಟಿಯಾಗಿ ಹೇಳೋರಾಗಬೇಕು. ಅದಕ್ಕಾಗಿ ಜನ ದೂರ ಹೋಗ್ಬೋದು, ಜನ ಮೆಚ್ಚಲಾರರು, ಜನರಿಗೆ ಅದು ರುಚಿಸಲಾರದು ಅನ್ನೋದಕ್ಕೋಸ್ಕರವಾಗಿ ಅವರು ಬೇರೆ ಹಾದಿಯನ್ನು ಹಿಡಿಬಾರದು ಮಠಗಳು. ಯಾಕೆಂದ್ರೆ ಸರ್ವಸಂಘ ಪರಿತ್ಯಾಗಿಗಳೇ, ವಿರಕ್ತರೇ ಜನರನ್ನು ಒಲಿಸೋದರಲ್ಲಿ ನಿರತರಾದ್ರೆ ಬೇರೆ ಯಾರು ಈ ಪ್ರಪಂಚಕ್ಕೆ ಸತ್ಯವನ್ನು ಸಾರುವಂಥವ್ರು? ಶಂಕರಾಚಾರ್ಯರು ಯಾಕೆ ವಿರಕ್ತರನ್ನ ತಂದು ಪೀಠದಲ್ಲಿ ಕೂರಿಸ್ಬೇಕಾಯ್ತು ಅಂದ್ರೆ ಅವ್ರಿಗೇನು ಸ್ವಾರ್ಥ ಇಲ್ಲ ಅಂತ, ಭಯ ಆಮಿಷಗಳಿಲ್ಲ ಅವರಿಗೆ ಅಂತ. ಆ ಕಾರಣಕ್ಕೋಸ್ಕರವಾಗಿ ಅವರು ಅದನ್ನೇ ಮಾಡಿದ್ರೆ ಏನಪ್ಪಾ, ಈ ಜ್ಯೋತಿಷದಲ್ಲಿ ಒಂದು ನಿಯಮ ಇದೆ. ಈ ಜ್ಯೋತಿಷ್ಕ ದೈವಜ್ಞ ಏನಿದ್ದಾನೆ, ಈ ದೈವಜ್ಞ ಹಣಕ್ಕೆ ಆಸೆ ಮಾಡಬಾರ್ದಂತೆ. ಅವನಿಗೆ ಹಣ ಕೊಡಬಾರ್ದು ಅನ್ನೋ ಅಭಿಪ್ರಾಯ ಹೇಳ್ತಾ ಇರೋದಲ್ಲ, ಕೊಡ್ಬೇಕು, ಅದನ್ನು ಕೊಡಬೇಕು. ಅವನಿಂದ ಒಂದು ಸಲಹೆ ಪಡ್ಕೊಂಡ ಮೇಲೆ
ಕೊಡ್ಬೇಕು, ಅದನ್ನು ಕೊಡದಿದ್ರೆ ತಪ್ಪಾಗ್ತದೆ, ಪೃಚ್ಛಕನ ತಪ್ಪಾಗ್ತದೆ. ಆದರೆ ದೈವಜ್ಞ ಹಣದ ನಿರೀಕ್ಷೆ ಮಾಡಬಾರ್ದು. ಯಾಕೆ ಮಾಡಬಾರ್ದು ಅಂದರೆ, ಹಣದ ನಿರೀಕ್ಷೆ ಮಾಡಿದರೆ ಅವರು ಜ್ಯೋತಿಷವನ್ನು ಹೇಳ್ಬೋದು, ಚೆನ್ನಾಗೇ ಹೇಳ್ಬೋದು, ಆದರೆ ಕರ್ಮವನ್ನು ಅನುಭವಿಸಬೇಕೆ ತಕ್ಕಂತೆ ಹೇಳ್ತಾನೆ ಅವನು. ಕರ್ಮವನ್ನು ತಪ್ಪಿಸಿಕೊಳ್ಳುವಂತೆ ಹೇಳಲಿಕ್ಕೂ ಆಗೋದಿಲ್ಲ. ಜ್ಯೋತಿಷ ಯಾತಕ್ಕೋಸ್ಕರ ಇದೆ ಅಂದರೆ, ಒಂದು ಕರ್ಮ ಬಂದು ಹೊಡಿತಾ ಇದೆ ಅಂದರೆ ಮೊದಲೇ ನೋಡಿ ಆ ಕರ್ಮದಿಂದ ತಪ್ಪಿಸಿಕೊಳ್ಳುವಂತೆ ದಾರಿ ತೋರಿಸ್ಬೇಕು. ಅದಕ್ಕೋಸ್ಕರವಾಗಿ ಜ್ಯೋತಿಷ ಇರುವಂಥದ್ದು. ಕರ್ಮಚಕ್ರದ ಬಾಧೆಯಿಂದ ತಪ್ಪಿಸಿಕೊಳ್ಳುವಂತೆ ಮಾರ್ಗದರ್ಶನ ಕೊಡಬೇಕು. ಅದಾಗೋದೇ ಇಲ್ಲ, ಆ ಕಡೆಗೆ ಹೋಗುವ ಹಾಗೆ ಮಾಡಿಬಿಡ್ತಾನೆ ಅವನು ಅಂತ. ಈ ರೀತಿಯಾಗಿ ಮಠಗಳು ಆಗಬಾರ್ದು ಅನ್ನೋದು ಸರಿಯಾದ ವಿಷಯ ಅಂತ. ಹಾಗಾಗಿ ನಾವೊಂದು ಆಲೋಚನೆ ಮಾಡಿದ್ದೇನೆಂದರೆ, ಯಾತ್ರೆಗಳು, ಸಂಸ್ಥಾನ ಮಾಡುವಂಥ ಯಾತ್ರೆಗಳು ಹೀಗೆ ನಡಿಬೇಕು ಇನ್ನು ಮುಂದಕ್ಕೆ. ಹೇಗೆ ಅಂದರೆ, ಏನಾದರೂ ಒಂದು ಒಳ್ಳೆಯ ವಿಷಯವನ್ನ ನಾವು ತಿಳ್ಕೊಳ್ಳೋ ಹಾಗಿರ್ಬೇಕು. ಅಲ್ಲಿ ಕೇವಲ ಮಂತ್ರಾಕ್ಷತೆ ಪಡ್ಕೊಂಡು ಹೋದ್ರೆ ಸಾಲದು, ಕೇವಲ ಎಮ್ಮೆಗೆ ಬಂದ ಜ್ವರಕ್ಕೆ ಪರಿಹಾರ ಕೇಳಿದ್ರೆ ಸಾಲದು. ಏನಾದ್ರೂ ಒಂದು ಜೀವನಕ್ಕೆ ಬೇಕಾದ ಒಳ್ಳೆ ವಿಷಯ ತಿಳ್ಕೊಳ್ಳೋ ಹಾಗಿರ್ಬೇಕು ಅಂತ. ಯಾರ್ಯಾರು ನೀವು ಇನ್ನು ಮುಂದೆ ಕರಿತೀರೋ, ನಿಮ್ಮ ಮನೆಗೆ ಬರಬೇಕು ಅಥವಾ ಊರಿಗೆ ಬರಬೇಕು, ದೇವಸ್ಥಾನಕ್ಕೆ ಬರಬೇಕು, ಯಾರ್ಯಾರಿಗಂತ ಇಚ್ಛೆ ಇದೆಯೋ, ನಿಮ್ಗೆ ಒಂದೇ ಒಂದು ಅಪೇಕ್ಷೆ ನಿಮ್ಮಲ್ಲಿ, ನಮ್ದು ಏನು ಅಂದರೆ, ನೀವು ಅದನ್ನು ಷರತ್ತು ಅಂತ ಬೇಕಾದ್ರೂ ತಿಳ್ಕೊಳ್ಳಿ ಅಂತ. ಅಲ್ಲಿ ಏನಾದ್ರೂ ಒಂದು ಒಳ್ಳೆಯ ವಿಷಯ ಜೀವನಕ್ಕೆ ಸಂಬಂಧಪಟ್ಟಿದ್ದು ತಿಳ್ಕೊಳ್ಳೋ ಅವಕಾಶವನ್ನು ನೀವು ಏರ್ಪಡಿಸಿ. ನಮ್ಮಿಂದ, ಬೇರೆಯವರಿಂದ ಒಟ್ಟಾರೆಯಾಗಿ ಒಂದು ಜ್ಞಾನ ಯಜ್ಞ ನಡಿಬೇಕು ಅಲ್ಲಿ. ಹಾಗಿದ್ರೆ ಮಾತ್ರವೇ ನೀವು ನಮ್ಮನ್ನು ಕರೀರಿ. ಇಲ್ಲಿದ್ರೆ ಬಂದು ಆಶೀರ್ವಾದ ತಗೊಂಡೋಗಿ, ನಿಮ್ಗೆ ಆಗ್ಬೇಕಾದ ಒಳ್ಳೇದಾಗ್ತದೆ. ಇಲ್ಲಿಂದ ಹಾಗೆ ಹರಿಸ್ತೇವೆ. ನಿಮಗೆ ಭಿಕ್ಷೆ ಮಾಡಿದ ಫಲವೇ ಬರಲಿ, ನಿನಗೆ ಮನೇಲಿ ಮೊಕ್ಕ ಮಾಡಿದ ಫಲವೇ ಬರಲಿ ಹರಿಸ್ಬೋದು. ಆದರೆ ನಿಜವಾಗೂ ನಿಮ್ಮ ಮನೆಗೆ ಗುರುಗಳು ಬರಬೇಕು ಅಂತ ನಿಮಗಿದ್ರೆ, ಅಲ್ಲಿ ಇಂಥದ್ದನ್ನ ಶಂಕರಾಚಾರ್ಯರು ಸಂಚಾರ ಮಾಡುವಾಗ ಹೋದಲ್ಲಿ ಬಂದಲ್ಲಿ ಜ್ಞಾನ ಪ್ರಸಾರವನ್ನೇ ಮಾಡಿದ್ದವರು ಜೀವನ ಇಡೀ. ಹೀಗೆ ನಡೆದ್ರೆ ಮಾತ್ರವೇ ಅದು ಶಂಕರಾಚಾರ್ಯ ಪೀಠದ ಸವಾರಿ ಅಂತ ಆಗ್ತದೆ. ಇಲ್ಲದೇ ಇದ್ರೆ ಅದು ಹಾಗಾಗೋದಿಲ್ಲ ಅಂತ, ಅದು ಇನ್ನೇನಾಗ್ತದೆ ಅಂತ. ಹಾಗಾಗಿ ಕಡ್ಡಾಯವಾಗಿ ನೀವು ಎಲ್ಲೇ ನಮ್ಮನ್ನು ಕರೆದ್ರು ಇಂಥದ್ದನ್ನು ಏರ್ಪಡಿಸಿ, ಒಂದು ಸಂವಾದವನ್ನು ಏರ್ಪಡಿಸಿ, ಜ್ಞಾನ ಸತ್ರವನ್ನು ಏರ್ಪಡಿಸಿ, ಬಂದವರು ಏನೋ ಒಂದು ಒಳ್ಳೆಯ ವಿಷಯ ತಗೊಂಡು ಹೋಗೋ ಥರ ಆಗಲಿ. ಸರಿ ಯಾವುದು ಎಂಬುದನ್ನು ಸಾರಿ ಹೇಳುವುದಕ್ಕೆ ಅದೊಂದು ವೇದಿಕೆ ಆಗಲಿ. ಆ ರೀತಿಯಲ್ಲಿ ಕಾರ್ಯಕ್ರಮ ಏರ್ಪಡಿಸಿ ಹೊರತು ಕೇವಲ ವ್ಯಾವಹಾರಿಕವಾಗಿ ಅದನ್ನು ಏರ್ಪಡಿಸಬೇಡಿ. ಕೇವಲ ಕಷ್ಟ ಸುಖದ ಪರಿಹಾರಕ್ಕೆ ಸೀಮಿತವಾಗಿದೆ. ನಿಜವಾದ ಕಷ್ಟದ ಪರಿಹಾರಕ್ಕೆ ಮಾಡಿದರೆ ಒಳ್ಳೆಯದು. ಸಣ್ಣ ಪುಟ್ಟ ಕಷ್ಟ ಸುಖದ ಪರಿಹಾರಕ್ಕೆ ಸೀಮಿತವಾಗಿ ಇದನ್ನು ಏರ್ಪಡಿಸಬೇಡಿ ಎಂಬುದಾಗಿ ನಾವು ಅಪೇಕ್ಷೆ ಪಡುವಂಥದ್ದು. ಹಾಗಾಗಿ ನೋಡಿ, ಈ ಪತ್ರಪೇಟಿ ಅಂತ ಇವತ್ತೊಂದು ಅನಾವರಣ ಆಯಿತು ನೋಡಿ. ಇಲ್ಲಿಗೆ ಪತ್ರಪೇಟಿ ಅಂದರೆ ಏನು ಅಂದರೆ, ಯಾರೇ ಒಬ್ಬ ಶಿಷ್ಯ ಭಕ್ತ ಅವನಿಗೆ ಏನೇ ನಮಗೆ ಹೇಳಬೇಕು ಅಂತಿದ್ರೆ, ನಮ್ಮಲ್ಲಿ ಕೇಳಬೇಕು ಅಂತಿದ್ರೆ ಬರೆದು ಅಲ್ಲಿ ಹಾಕ್ಬೋದು. ಯಾಕೆಂದ್ರೆ ನಾವು ನಿಮಗೆ ಸಿಕ್ಕೇ ಬಿಡ್ತೇವೆ ಅಂತಿಲ್ಲ, ಸಿಗಬೇಕು ಅಂತಲೇ ಇದೆ. ಆದರೆ ಈಗ ಇವತ್ತು ನಿಮ್ಗೆಲ್ರಿಗೂ ನಾವು ಸಿಗಬೇಕು ಅಂತಿದ್ರೆ, ಇವತ್ತು ಇದೇ ದಿವಸ ಇವತ್ತಾಗಿರೋದಿಲ್ಲ, ಅದು ನಾಳೆ ಆಗಿಬಿಡ್ತದೆ, ನಾಡಿದ್ದಾದ್ರೂ ಹೋಗ್ಬೋದು. ಏನಪ್ಪ ಪರಿಹಾರ ಅಂದರೆ, ನಿಮಗೆ ತೋಚಿದ್ದನ್ನು ಗೀಚಿ ಈ ಪತ್ರಪೇಟೆ ಒಳಗೆ ನೀವು ಹಾಕಿದರೆ ಅವಶ್ಯ ನಿಮಗೆ ಉತ್ತರ ಪ್ರಾಪ್ತ ಆಗ್ತದೆ. ಯಾಕೆಂದ್ರೆ ತಪ್ಪದೆ ಈ ಪೇಟೆ ಒಳಗೆ ಏನು ಬರ್ತದೋ ಅದನ್ನು ನೋಡ್ತೇವೆ ನಾವು. ಅದೊಂದು ವ್ರತ ನಮ್ಮದು ಅಂತ. ಒಂದು ಸಮಯ ಮಿತಿಯಲ್ಲಿ, ಹೆಚ್ಚಿನ ಸಂದರ್ಭಗಳಲ್ಲಿ ಕೂಡ 1 ವಾರದ ಒಳಗಾಗಿ. ಕೆಂಪಲಕೋಟೆ ಬಂದರೆ ಕೆಲವೇ ಗಂಟೆಗಳಲ್ಲಿ, ಕೆಂಪಲಕೋಟೆ ಅಂದರೆ ಯಾರಿಗೂ ತುರ್ತಿದೆ ಅಂತ, ಕಷ್ಟ ಇದೆ ಅಂತ, ನಾಳೆವರೆಗೆ ಕಾಯುವಂತೆ ಇಲ್ಲ ಅಂಥ ಸಂದರ್ಭ ಇದ್ದರೆ ಕೆಂಪಲಕೋಟೆಯಲ್ಲಿ ದುರುಪಯೋಗ ಮಾಡಬಾರ್ದು. ನಮ್ಮ ಜನ ಬಹಳ ಬೇಗ ಅದೇನೋ ಒಂದು ಸಣ್ಣ ವಿಷಯನ ಕೆಂಪಲಕೋಟೆಯಲ್ಲಿ ಹಾಕಿಟ್ರೆ ಮತ್ತೆ ಅದು ಉಪಯೋಗ ಇಲ್ಲ. ಆಪದ್ಧರ್ಮ ಅಂತ ಇರ್ತದೆ. ಆಪದ್ಧರ್ಮ, ಆಪತ್ತು ಬಂದಾಗ ಮಾತ್ರ ಅನುಸರಣೆ ಮಾಡುವಂಥದ್ದು. ಅದನ್ನ ಸರಿಯಾದ ಕಾಲದಲ್ಲಿ, ಆಪತ್ತು ಇಲ್ಲದೇ ಇದ್ದಾಗಲೂ ಉಪಯೋಗಿಸಿದ್ರೆ ಆಪತ್ತು ಬರ್ತದಂತೆ. ಆಪದ್ಧರ್ಮವನ್ನ ಒಳ್ಳೆ ಕಾಲದಲ್ಲಿ ಬೆಳೆಸಿದ್ರೆ ಆಪತ್ತು ಬರ್ತದೆ ಅಂತ. ಹಾಗೆ ತುರ್ತು ಚೀಟಿಗಳನ್ನ ತುರ್ತು ಇಲ್ಲದೆ ಕೊಟ್ರೆ ಅದು ಬರೋ ಹಾಗಾಗ್ಬಿಡ್ಬೋದು ಅಂತ. ಹಾಗಾಗಿ ಆ ಕೆಲಸ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ದುರುಪಯೋಗ, ಎಲ್ಲ ವ್ಯವಸ್ಥೆಗಳು ಹಾಗೆ ದುರುಪಯೋಗ ಆದಾಗ ಅದು ವ್ಯವಸ್ಥೆ ಹಾಳಾಗುವಂಥದ್ದು. ನಮ್ಮ ಜನ ಅದರೆಲ್ಲ ಬಹಳ ಹುಷಾರಿ ಅಂತ, ಹೇಗೆ ಬೇಗ ತಲುಪಬಹುದು ಅನ್ನೋದನ್ನ ಯೋಚನೆ ಮಾಡ್ತಾ ಇರ್ತಾರೆ. ಯಾವ ದಾರಿಲಿ ಹೋದ್ರೆ ಬೇಗ ತಲುಪಬಹುದು ಅಂತ. ಹಾಗಲ್ಲ ಅಂತ. ಹಾಗಾಗಿ ಮಠದ ವ್ಯವಸ್ಥೆ ಅಥವಾ ನಿಮ್ಮ ಪದಾಧಿಕಾರ ಸೇವೆಗೆ ಸಂಬಂಧಪಟ್ಟಿದ್ದಾದ್ರೆ ಹಳದಿಲ್ಲ ಕೋಟೆ. ತುರ್ತು ಇದ್ರೆ ಗಂಟೆಗಳು ಕಾಯೋ ಹಾಗಿಲ್ಲ, ಒಂದು ದಿನವೂ ಕಾಯೋ ಹಾಗಿಲ್ಲ ಅನ್ನೋಂಥದ್ದಿದ್ರೆ ಕೆಂಪುದು, ಇಲ್ಲಿದ್ರೆ ಬಿಳಿದು ಲಕೋಟೆಯಲ್ಲಿ ನೀವು ಹಾಕಿದ್ರೆ ಅದನ್ನ ಯಾವಾಗ ಬೇಕಾದ್ರೂ ಹಾಕಿ. ನೀವು ಸಂಜೆ ಹಾಕ್ಬೋದು, ರಾತ್ರಿ ಹಾಕ್ಬೋದು, ಬೆಳಗ್ಗೆ ಮುಂಚೆ ಹಾಕ್ಬೋದು, ಯಾರು ಕಾಣದಿದ್ದಾಗ ಮಧ್ಯರಾತ್ರಿ 12ವರೆಗೆ ಬಂದು ಹಾಕಿ ಹೋಗ್ಬಿಡ್ಬೋದು.
ನಮಗೆ ಕಾಣೋ ಹಾಗೆ ಹೊರಗಡೆಗೆ ಇರ್ತದೆ, ಸಾಮೂಹಿಕವಾಗಿರ್ತದೆ ಅದು. ಹಾಗಾಗಿ ಬಿಟ್ಟು ಹೋದ ಪತ್ರ ಬರೆಯುವ ಅಭ್ಯಾಸವನ್ನು ಪ್ರಾರಂಭ ಮಾಡೋಣ. ನೀವು ನಮಗೆ ಪತ್ರ ಬರೀರಿ, ನಾವು ನಿಮಗೆ ತಿರುಗಿ ಪತ್ರವನ್ನು ಬರೀಬೋದು, ಸಾಧ್ಯತೆ ಇದೆ. ಅಥವಾ ನಿಮಗೊಂದು ಧ್ವನಿ ಸಂದೇಶವೂ ಕೂಡ ಬರ್ಬೋದು, ಅಥವಾ ನಿಮಗೆ ಉತ್ತರ ಬರಬಹುದು, ಅಷ್ಟೇ ಸಾಕು ಅಂತ ಉತ್ತರ ಬರ್ಬೋದು, ಸೂಚನೆ ಹೋಗ್ಬೋದು ಸಂಬಂಧಪಟ್ಟವರಿಗೆ, ಇವೆಲ್ಲವೂ ಕೂಡ ಆಗ್ಬೋದು. ಈ ಪತ್ರ ಪೇಟಿಯನ್ನು ನೀವು ಜಾರಿಗೆ ತಂದಿದ್ದೇ ಹೋದಾದರೆ ನಮಗೊಂದಿಷ್ಟು ಸಮಯ ಉಳಿತಾಯ ಆಗ್ತದೆ ಅಂತ. ಉಳಿದ ಸಮಯವನ್ನು ನಾವು ಧರ್ಮಕ್ಕೆ ವಿನಿಯೋಗ ಮಾಡ್ತೇವೆ, ಜ್ಞಾನಕ್ಕೆ ವಿನಿಯೋಗ ಮಾಡ್ತೇವೆ. ಇದು ಉದ್ದೇಶ. ನಮ್ಮ ನಿಜವಾದ ಕಾರ್ಯವನ್ನು ಮಾಡಲಿಕ್ಕೆ ನಾವು ಈ ಸಮಯವನ್ನು ನಾವು ವಿನಿಯೋಗ ಮಾಡ್ತೇವೆ. ತುಂಬ ಸಮಯ, ಈಗ ಒಂದು ವಿಷಯ ಪ್ರಸ್ತಾಪ ಮಾಡಬೇಕು ಅಂತ ಯಾರೊಬ್ಬರು ಬರ್ತಾರೆ ಅಂದರೆ ಅದಕ್ಕೆ ಬೇಕಾಗಿದ್ದು 2 ನಿಮಿಷ ಸಾಕು ಅದಕ್ಕೆ. ಆದರೆ 12 ನಿಮಿಷ ಆಗಿರ್ತದೆ ಮಾತುಕತೆಗಳು, 22 ನಿಮಿಷ ಮಾತುಕತೆಗಳು ಆಗಿರ್ತದೆ. ಸಹಜ ಅದು, ಏನೋ ಲೋಕಾಭಿರಾಮ ಮತ್ತೇನೋ ವಿಷಯ ಬರ್ತದೆ ಹೋಗ್ತದೆ. ಆ ಸಮಯಕ್ಕೆ ಅದು ಆಗೋದಿಲ್ಲ. ಮಂತ್ರಕ್ಕಿಂತ ಉಗುಳೇ ಜಾಸ್ತಿ ಆಯ್ತು ಅಂತ ಕೇಳಿಲ್ವ ನೀವು? ಹಾಗಾಗ್ಬಿಡ್ತದೆ ಅಂತ. ಕೆಲವು ಬಾರಿ ಈ ಸಂಕಲ್ಪದಲ್ಲೇ ಪುಣ್ಯಕಾಲ ಕಳೆದೋಯ್ತು ಅಂತ. ಉದ್ದ ಸಂಕಲ್ಪ, 3/4 ಗಂಟೆ 1 ಗಂಟೆ ಸಂಕಲ್ಪ, ಮುಹೂರ್ತವೇ ಮುಗಿದೋಗಿದೆ ಅಂತ. ಹಾಗಾಗೋದುಂಟು ಅಂತ. ಹಾಗಾಗಿ ಹಾಗಾಗದೇ ಇರ್ಲಿಕ್ಕೋಸ್ಕರವಾಗಿ ನಿಮ್ಗೆ ಏನು ಹೇಳಬೇಕು ಅದನ್ನು 4 ಮಾತಲ್ಲಿ ಹೇಳಬೇಕಾಗಿದ್ದನ್ನು ಒಂದು ಪತ್ರದಲ್ಲಿ ಬರೆದು, ಸಾಧ್ಯ ಆದರೆ ಪತ್ರದಲ್ಲಿ ಹಳೆ ಶಿಷ್ಟಾಚಾರಗಳನ್ನೆಲ್ಲ ಪಾಲನೆ ಮಾಡೋಕ್ಕೆ ಪ್ರಯತ್ನ ಮಾಡಿ. ಹಿಂದಿನ ಕಾಲದಲ್ಲೆಲ್ಲ ಮಾಡ್ತಾ ಇದ್ದ ನೋಡಿ, ಎಲ್ಲಿ ಶ್ರೀ ಬರಿಬೇಕು, ಇಲ್ಲಿ ಓಂ ಬರಿಬೇಕು, ಈಚೆ ಮೂಲಲ್ಲಿ ಏನು ಬರಿಬೇಕು, ಆಚೆ ಮೂಲಲ್ಲಿ ಏನು ಬರಿಬೇಕು, ಪತ್ರ ಹೇಗೆ ಶುರು ಮಾಡಬೇಕು, ಉಭಯ ಕುಶಲೋಪರಿ ಸಾಂಪ್ರತ ಹೇಗೆ ಶುರು ಮಾಡಬೇಕು ಪತ್ರವನ್ನು. ಅದು ನಿಮ್ಗೆ ಅದನ್ನು ಬರೀಲಿಕ್ಕೆ ಸಾಧ್ಯ ಆದ್ರೆ ತುಂಬ ಸಂತೋಷ ಪಡ್ತೇವೆ. ಯಾಕೆಂದರೆ ಆ ಹಳೆಯ ರೂಢಿಗಳು ಮತ್ತೆ ಬಂದು ಅನ್ನುವ ಹರ್ಷ ನಮಗೆ ಒಂದು ಜೀರ್ಣೋದ್ಧಾರ ಆದಂತೆ ಅಂತ, ಆ ಪತ್ರ ಬರೆಯುವ ಪದ್ಧತಿಗಳು ಅಂತ ಸಂತೋಷ ಪಡುವಂಥದ್ದು. ಒಂದು ಪತ್ರಪೇಟೆಯ ಅನಾವರಣ ಕೂಡ ಆಗಿದೆ ಅಂತ. ಹಾಗಾಗಿ ಆ ರೀತಿಯಾಗಿ ಇದು ನಡಿಬೇಕು ಅಂತ. ಹಾಗೆ ಈ ಚಾತುರ್ಮಾಸ್ಯದ ಸಮಯದಲ್ಲಿ, ಚಾತುರ್ಮಾಸ್ಯ ಅನ್ನಬ್ರಹ್ಮ ಚಾತುರ್ಮಾಸ್ಯ, ಆಹಾರದ ಬಗ್ಗೆ ಅನ್ನದ ಬಗ್ಗೆ ತಿಳ್ಕೊಳ್ಳುವಂಥ ಚಾತುರ್ಮಾಸ್ಯ. ನೀವು ಏನೇ ಮಾಡಿಬಿಡಿ ಚಾತುರ್ಮಾಸ್ಯ ಸಮಯದಲ್ಲಿ, ಆದರೆ ಅನ್ನದ ಬಗ್ಗೆ ತಿಳ್ಕೊಳ್ಳೋದನ್ನು ಮರಿಬೇಡಿ, ಅದರ ಬಗ್ಗೆ ಚರ್ಚೆ ಮಾಡೋದನ್ನು ಮರಿಬೇಡಿ. ಚಾತುರ್ಮಾಸ್ಯಕ್ಕೋಸ್ಕರವಾಗಿ ಗೋಕರ್ಣಕ್ಕೆ ಬಂದ್ರಿ, ಇಲ್ಲೆಲ್ಲ ಅಡ್ಡಾಡಿದ್ರಿ, ಒಂದಷ್ಟು ಇದು ಅಮೆರಿಕದ ಬಗ್ಗೆ, ಜರ್ಮನ್ ಬಗ್ಗೆ ಒಂದಷ್ಟು ಚರ್ಚೆ ಮಾಡಿದ್ರಿ ಇಲ್ಲಿ, ಅಥವಾ ಯಾರೋ ಓಡಿ ಹೋದವ್ರ ಬಗ್ಗೆ ಇಲ್ಲಿ ಒಂದಷ್ಟು ಮಾತುಕತೆ ಮಾಡಿದ್ರಿ, ಸಾಲಲ್ಲಿ ಬಂದು ಮಂತ್ರಾಕ್ಷರ ಸಿಕ್ಕಿದ್ರು ತಗೊಂಡು ಹೋದ್ರಿ, ಇದಲ್ಲ ಅಂತ ಊಟ ಮಾಡಿ ಹೋದ್ರಿ. ಈ ಚಾತುರ್ಮಾಸ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು, ಅದು ಪರಿವಾರದವ್ರು ಇರ್ಬೋದು, ಅದು ಕಾರ್ಯಕರ್ತರು ಇರ್ಬೋದು, ಅದು ಇಲ್ಲಿ ಸಿಬ್ಬಂದಿ ಇರ್ಬೋದು, ವಿದ್ಯಾರ್ಥಿಗಳು ಇರ್ಬೋದು, ಶಿಕ್ಷಕರು ಇರ್ಬೋದು, ಅಥವಾ ಬಂದು ಹೋಗುವ ಭಕ್ತರು ಇರ್ಬೋದು, ಪ್ರತಿಯೊಬ್ಬರು ಕೂಡ ಇಲ್ಲಿ ಬಂದಾಗ ಈ ಅನ್ನಬ್ರಹ್ಮದ ಬಗ್ಗೆ ಒಂದು 4 ವಿಷಯ ತಿಳ್ಕೊಳ್ಬೇಕು ಅಂತ, ಅದ್ರ ಬಗ್ಗೆ ಒಂದು 4 ಮಾತಾಡಬೇಕು, ಅದು ಮಾಡದೆ ಹೋಗ್ಬಾರ್ದು. ಹಾಗಾಗಿ ಈ ಚಾತುರ್ಮಾಸ್ಯದ ಅನ್ನಬ್ರಹ್ಮ ಪ್ರವಚನದ ಸಂದರ್ಭದಲ್ಲಿ ಎಲ್ಲರೂ ಉಪಸ್ಥಿತಿ ಕಡ್ಡಾಯ. ಅದು ಅಡುಗೆ ಮಾಡೋರು ಇರ್ಬೋದು, ಬಡಿಸೋರು ಇರ್ಬೋದು, ಅಥವಾ ಕೆಲಸ ಮಾಡೋರು ಇರ್ಬೋದು, ಶಿಕ್ಷಕರು ಇರ್ಬೋದು, ವಿದ್ಯಾರ್ಥಿಗಳು ಇರ್ಬೋದು, ಮುಖ್ಯವಾಗಿ ಪರಿವಾರದವ್ರು ಇರ್ಬೋದು. ದೀಪದ ಬಿಡು ಕತ್ತಲೆ ಅಂತ ಆಗ್ಬಾರ್ದು, ಪರಿವಾರದವರು ಕೂಡ ಇರಬೇಕು. ಯಾಕೆಂದರೆ ಊಟ ನೀವು ಮಾಡ್ತೀರಿ, ಏನು ಅಂತ ತಿಳ್ಕೊಳ್ಳಿ ಅದನ್ನು ಅಂತ. ನಮ್ಮ ಮಠ ಎಷ್ಟು ಅದ್ಭುತವಾಗಿದೆ ಅಂದರೆ, ನಮ್ಮ ಮಠದ ಪರಂಪರೆ ಊಟ ಮಾಡುವಾಗ ಒಂದು ಶ್ಲೋಕವನ್ನು ನಾವು ಹೇಳೋ ರೂಢಿ ಉಂಟು ಅಂತ. ಆಹಾರಾರ್ಥಂ ಕರ್ಮ ಕುರ್ಯಾತ್ ಅನಿಂದ್ಯಂ. ಆಹಾರ ಅಲ್ಲಿಂದ ಪ್ರಾರಂಭ ಅದು ಅಂತ ಆ ಶ್ಲೋಕ ಅಂತ. 1ನೇ ಶಬ್ದವೇ ಆಹಾರ ಅಂತ. ಆಹಾರಕ್ಕಾಗಿ ಕುಕರ್ಮ ಮಾಡಬೇಡ, ಸುಕರ್ಮ ಮಾಡು, ನಿಂದೆ ಒಲ್ಲದ ಕರ್ಮ ಮಾಡು. ಆಹಾರ ಯಾಕೆ ಬೇಕು ಅಂದರೆ, ಕುರ್ಯಾದ ಆಹಾರಂ ಪ್ರಾಣ ಸಂರಕ್ಷಣಾರ್ಥಂ. ಬದುಕಿ ಉಳಿಬೇಕು, ಪ್ರಾಣಗಳು ಉಳಿಬೇಕು, ಪ್ರಾಣಗಳು ತಮ್ಮ ಕಾರ್ಯವಂತವು ಮಾಡಬೇಕು. ಒಂದೊಂದು ಪ್ರಾಣಕ್ಕೂ ಅದರದ್ದೇ ಆದ ಕಾರ್ಯಗಳಿದೆ, ಅವು ತಮ್ಮ ಕಾರ್ಯಗಳನ್ನು ಸರಿಯಾಗಿ ಮಾಡಿದರೆ ನಾವು ಚೆನ್ನಾಗಿರ್ತೇವೆ. ಪ್ರಾಣಾಪಾನ ವ್ಯಾನುದಾನ ಸಮಾನಗಳು, ದೇವದತ್ತ ಧನಂಜಯ ನಾಗ ಕೃಕರ ಕೂರ್ಮ ಇವೆಲ್ಲವೂ ಕೂಡ ತಮ್ಮ ಕಾರ್ಯವನ್ನು ಸರಿಯಾಗಿ ಮಾಡಿದರೆ ನಾವು ಚೆನ್ನಾಗಿರ್ತೇವೆ ಅಂತ. ಹಾಗಾಗಿ ಪ್ರಾಣಗಳು ಉಳಿಯುವ ಸಲುವಾಗಿ ಆಹಾರ ಅಂತ. ಪ್ರಾಣಗಳು ಯಾಕೆ ಉಳಿಬೇಕು, ಯಾಕೆ ಬದುಕಿರ್ಬೇಕು ಅಂದರೆ ತತ್ವಜ್ಞಾನದ ಸಲುವಾಗಿ. ಪ್ರಾಣಾರಕ್ಷ್ಯಾ ತತ್ವ ಜಿಜ್ಞಾಸನಾರ್ಥಂ. ನೋಡಿ, ಪ್ರಾಣ ಇರುವುದೇ ತತ್ವ ಜಿಜ್ಞಾಸೆಗಾಗಿ ಅಂತ ಹೇಳಿದ್ರೆ ಚಾತುರ್ಮಾಸ್ಯ ಅಲ್ಲ, ನಾವು ಬದುಕಿರುವುದೇ ತಿಳ್ಕೊಳ್ಳುವ ಸಲುವಾಗಿ.
ಸರಿ ಯಾವುದು ಎಂಬುದನ್ನು ತಿಳ್ಕೊಳ್ಳೋ ಸಲುವಾಗಿ ಅಂತ ಹೇಳಿದ ಮೇಲೆ ನೀವು ಚಾತುರ್ಮಾಸಕ್ಕೆ ಬಂದಾಗ, ಜಾತ್ರಾ ಪೇಟೆಗೆ ಹೋಗಿ ಬಂದಾಗ ನೀವು ಬಂದು ಹೋದ್ರೆ ಏನು ಪ್ರಯೋಜನ ಹೇಳಿ? ಹಾಗೆ ಆಗ್ತಾ ಇದೆ ಮತ್ತು ಒಂದಷ್ಟು ವರ್ಗ ಕಾಯಮ್ಮಾಗಿ ವಂಚಿತ ಆಗ್ತಾ ಇದೆ ವಿಚಾರಗಳಿಂದ. ಪರಿವಾರದವರು, ಇಲ್ಲಿ ಸಿಬ್ಬಂದಿಗಳು, ಇವರುಗಳು ಕಾಯಮ್ಮಾಗಿ ವಿಚಾರಗಳಿಂದ ವಂಚಿತರಾಗ್ತಾ ಇದ್ದಾರೆ. ಹಾಗಾಗಿ ಈ ಸಾರಿ ನಾವು ಪರಿವಾರದವರಿಗೆ ಒಂದು ಪತ್ರವನ್ನು ಬರೆಸಿದ್ವಿ. ಏನಪ್ಪಾ ಅಂದ್ರೆ, ನಮ್ಮಿಂದ ಆಮಂತ್ರಣ, ನೀವು ಪ್ರವಚನ ಸಮಯದಲ್ಲಿ ಇರಬೇಕು, ನೀವು ಇಲ್ಲಿಂದ ಒಂದು ಆದೇಶ ರೂಪದ ಆಮಂತ್ರಣವನ್ನು ಪರಿವಾರದವರಿಗೆ ಕೊಟ್ಟಿದ್ದಾನೆ ಸರ್ ಈ ಬಾರಿ. ನೀವು ಆಲೋಚನೆ ಮಾಡಿ ನಾವು ಎಷ್ಟು ಗಂಭೀರವಾಗಿರ್ಬೇಕು ಅಂತ. ಹಾಗೆ ಸಿಬ್ಬಂದಿಗಳಿಗೆ ಕೂಡ ಪತ್ರವನ್ನು ಬರೀಲಾಗಿದೆ ಅಂತ, ನೀವು ಇರಬೇಕು ಈ ಸಮಯದಲ್ಲಿ ಇಲ್ಲಿ ಅಂತ. ನೆಪ ಹೇಳಬೇಡಿ ಅಂತ, ಬೀಗ ಹಾಕೊಂಡು ಬನ್ನಿ. ನೀವಲ್ಲೇನು ಕಡಿದು ಗುಡ್ಡ ಹಾಕ್ತೀರಿ ಅಂತ ಗೊತ್ತಿದೆ ನಮಗೆ ಆ ಸಮಯದಲ್ಲಿ ಅಂತ. ಆ ಸಮಯ ಯಾವುದಕ್ಕೂ ಇಲ್ಲದೆ ಹೋಗುವಂಥದ್ದು. ಬನ್ನಿ ಇಲ್ಲಿ. ಯಾಕೆ ಬರಬೇಕು ಅಂದ್ರೆ, ನಮ್ಮ ಪ್ರವಚನಕ್ಕೆ ಜನ ಇರಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ. ಯಾವತ್ತೂ ಆ ಒಂದು ಅಪೇಕ್ಷೆಗಳಿಲ್ಲ. ಹೇಳಬೇಕು ಅನ್ನೋ ಯೋಗ ಇದ್ರೆ ನಾವು ಹೇಳ್ತೇವೆ, ಯಾರಿಗ ಕೇಳೋ ಯೋಗ ಇದೆ ಅವ್ರು ಕೇಳ್ತಾರೆ. ಇಷ್ಟಕ್ಕೆ ಮುಗೀತು ನಮ್ಮ ನಿರೀಕ್ಷೆಗಳು. ಆದರೆ ಈ ವೇದಿಕೆ, ಈ ಕಾರ್ಯಕ್ರಮ ಅದು ಸದುಪಯೋಗ ಆಗ್ಬೇಕು, ಅದು ಎಲ್ಲರೂ ಬಳಸ್ಕೊಳ್ಬೇಕಿದೆ ನಾನು. ಹಾಗಾಗಿ ಈ ಚಾತುರ್ಮಾಸ್ಯದ ಈ ಅನ್ನಬ್ರಹ್ಮ ಪ್ರವಚನ ಇರ್ಬೋದು, ತತ್ಪ್ರಯುಕ್ತವಾದ ಯಾವುದೇ ಇಲ್ಲಿ ಜ್ಞಾನಪ್ರದವಾದ ಕಾರ್ಯಕ್ರಮಗಳಿರ್ಬೋದು, ಆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಕಡ್ಡಾಯ ಮಾತ್ರ ಅಲ್ಲ, ಭಾಗವಹಿಸಿದ ಮೇಲೆ ಪರಸ್ಪರ ಚರ್ಚೆ ಮಾಡುವಂಥದ್ದು, ಜೀವನದಲ್ಲಿ ಅನುಷ್ಠಾನ ಮಾಡುವಂಥದ್ದು, ಶಕ್ತಿ ಮೀರಿ ಪ್ರಯತ್ನ ಪಟ್ಟು ಬದುಕಿನಲ್ಲಿ ಅದನ್ನು ಅನುಷ್ಠಾನ ಮಾಡುವಂಥದ್ದು. ನೀವು ಮಠವನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು. ಮಠ ಅನ್ನೋದು ನಿಮ್ಮ ಜೀವನಕ್ಕೆ ಸಂಬಂಧಪಟ್ಟಿದ್ದು ಹೊರತು ಅದು ಹೀಗೆ ಯಾವಾಗಲೂ ನೆನಪು ಮಾಡ್ಕೊಂಡು ಮರೆಯುವಂಥದ್ದಲ್ಲ, ಬಿಟ್ಟು ಬಿಡುವಂಥದ್ದಲ್ಲ. ಅಲ್ಲಿಗೆ 2 ಕಿವಿ ಮಠದಲ್ಲಿ ಬೇಡ ನೆನಪು ಅಂದ್ರೆ, ಒಂದು ಈ ಕಡೆಯಿಂದ ಕೇಳಿ ಈ ಕಡೆಯಿಂದ ಬಿಡೋದು, ಅದು ಈ ಮಠಕ್ಕೆ ಹೇಳಿಸಿದ್ದಲ್ಲ ಅಂತ. 2 ಕಿವಿಯಿಂದ ಕೇಳಿ ಹೃದಯಕ್ಕೆ ಸೇರಿಸ್ಕೊಳ್ಬೇಕು, ಅದು ಇಲ್ಲಿ ಆಗ್ಬೇಕಾಗಿರುವಂಥದ್ದು. ಹಾಗಾಗಿ ತಪ್ಪದೆ ಕೇಳಬೇಕು, ಕೇಳಿದ ಮೇಲೆ ಅದನ್ನು ಚರ್ಚೆ ಮಾಡಬೇಕು, ಪರಸ್ಪರ ಮಾತಾಡ್ಕೋಬೇಕು, ಜೀವನಕ್ಕೆ ತರಬೇಕು. ಯಾಕೆಂದ್ರೆ ಈ ಪ್ರವಚನದ ವಸ್ತು ಇದೆಯಲ್ಲ, ಸೀದಾ ಜೀವನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ನೇರವಾಗಿ ಪ್ರತಿನಿತ್ಯ ನಾವು ಮಾಡುವಂಥದ್ದು. ದಿನಕ್ಕೆ 1 ಸಾರಿ, 2 ಸಾರಿ, 3 ಸಾರಿ, 4 ಸಾರಿ, 5 ಸಾರಿ, 8 ಸಾರಿ ನಾವು ಮಾಡುವಂಥದ್ದು. ಎಷ್ಟು ಸಾರಿ ಅಂತಲೇ ಲೆಕ್ಕ ಗೊತ್ತಿಲ್ಲ, ಕೆಲವು ಬಾರಿ ಅಷ್ಟು ಸಾರಿ ನಾವು ಅದನ್ನು ಮಾಡ್ತಾ ಇರ್ತೇವೆ. ಅಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕಾರ್ಯಕ್ರಮ ನಡೀತಾ ಇರೋದ್ರಿಂದ ಇದನ್ನು ನೀವು ತಪ್ಪದೆ ಇದರ ಸದುಪಯೋಗವನ್ನು ಅಂದ್ರೆ ಇಳಿಬೇಕು ಅದಕ್ಕೆ ಅಂತ. ನಿಜವಾದ ಚಾತುರ್ಮಾಸ್ಯದ ತತ್ವದಲ್ಲಿ, ಧ್ಯೇಯದಲ್ಲಿ ಇಳಿಬೇಕು ಅನ್ನೋದಕ್ಕೆ ನಾವು ಒತ್ತು ಕೊಡ್ತಾ ಇದ್ದೇವೆ ಅಂತ. ಇನ್ನು ಸಂಕ್ಷೇಪವಾಗಿ ಕೆಲವು ವಿಷಯಗಳನ್ನ ನಾವು ಪ್ರಸ್ತಾಪ ಮಾಡಿ ಇದನ್ನ ಪರ್ಯವಸಾನ ಮಾಡ್ತೇವೆ. ಯಾಕೆಂದ್ರೆ ನಮಗೆ ಚೂರು ಮುಜುಗರ ಆಗ್ತಾ ಇದೆ. ನಮ್ಮ ಮಕ್ಕಳಿಗೆ ಊಟ ಆಗಿಲ್ಲ, ತಿಂಡಿಯೂ ಆಗಿಲ್ಲ. ಇದು ಕೆಲವರಿಗೆ, ದೊಡ್ಡವರಿಗೆ ತಿಂಡಿ ಆಗಿದೆ. ಹಾಗೆ ಹೇಳಿದ್ವಿ, ನಾವು ಸೂಚನೆ ಕೊಟ್ಟಿದ್ವಿ. ಯಾಕಂದ್ರೆ ಇವತ್ತಿನ ಸಂದಿಗ್ಧ ಏನು ಅಂದ್ರೆ, ತೀರ್ಥ ಕೊಡ್ಲಿಕ್ಕಿದೆ. ಹಾಗಾಗಿ ತೀರ್ಥ ಕೊಡ್ಲಿಕ್ಕಿದೆ ಅಂದ್ರೆ ಅದಾಗದೆ ಊಟದ ಸಂದರ್ಭ ಎಲ್ಲ ಇಲ್ವಲ್ಲ, ವರ್ಷಕ್ಕೆ 1 ದಿವಸ ತೀರ್ಥ ಅನ್ನೋ ಥರ ಇರುವಂಥದ್ದು. ಮಠದಲ್ಲಿ ಪದೇ ತೀರ್ಥ ಇರ್ತಿತ್ತು ಒಂದು ಕಾಲದಲ್ಲಿ. ಈಗ ವರ್ಷಕ್ಕೆ 1 ಸರ್ತಿ ಅಂತ ಅನ್ನೋ ಥರ ಆಗಿದೆ ಅದೀಗ ಅಂತ. ಹಾಗಾಗಿ ಈ ಮಕ್ಕಳ ಮುಖ ನೋಡಿದಾಗ ಒಂಚೂರು ಕಷ್ಟ ಆಗ್ತದೆ ಮನಸ್ಸಿಗೆ, ಇವರಿಗೆ ಊಟ ಆಗಿಲ್ಲ ಅಂತ. ಆದರೆ ಈ ಕರ್ತವ್ಯ ಕರ್ಮವನ್ನು ಬಿಡೋ ಹಾಗೂ ಇಲ್ಲ ಅಂತ ಒಂದು ಸಂದಿಗ್ಧ ಇದೆ ಇಲ್ಲಿ ಅಂತ. ಕಳೆದ 2 ಚಾತುರ್ಮಾಸ ನೀವು ಗಮನಿಸಿದ್ರೆ, ಕಳೆದ ಬಾರಿ ಚಾತುರ್ಮಾಸ, ಈ ಬಾರಿ ಚಾತುರ್ಮಾಸ, 2 ನಾಲಿಗೆಯ ಮೇಲಿದೆ. 2 ಚಾತುರ್ಮಾಸಗಳು ಕೂಡ. ಈಗ ಮೊದಲು ಯಾವುದನ್ನು ಕಲಿಬೇಕು ನಾವು ಜೀವನದಲ್ಲಿ ಅಂದ್ರೆ, ಈ ದೇವರು ಕೊಟ್ಟಿದ್ದನ್ನು ಬಳಸೋದು ಹೇಗಂತ ಕಲಿಬೇಕಲ್ಲ ನಾವು ಮೊದಲು. ಈ ಕಣ್ಣು ಕಿವಿ ಎಲ್ಲ ಹೇಗೆ ಬಳಸ್ಬೇಕು ಅಂತ ಕಲಿಬೇಕು ಬೇಡ ಮೊದಲು. ಈಗ ಒಂದು ಚಾತುರ್ಮಾಸ್ಯ ಇಡೀ ಪೂರ್ತಿ ಜ್ಯೋತಿಷದ ಮೇಲೆ ಚಾತುರ್ಮಾಸ್ಯ ನಡೀತು, ಆ ಪ್ರವಚನಗಳು ನಡೆದು ಪೂರ್ತಿ. ಅದು ಕಣ್ಣು ಅಂತ. ಜ್ಯೋತಿಷ ಅಂದ್ರೆ ಅದೊಂದು ವಿಶೇಷವಾದ ಕಣ್ಣು, ಭೂತ ಭವಿಷ್ಯದ ವರ್ತಮಾನಗಳನ್ನು ನೋಡುವಂಥ ಕಣ್ಣು ಅದೊಂದು. 14 ಲೋಕಗಳನ್ನು ಕೂಡ ನೋಡುವಂಥ ಕಣ್ಣು ಅದು ಅಂತ. ಆದರೆ ಈ 2 ಚಾತುರ್ಮಾಸ್ಯಗಳು ನಾಲಿಗೆಯಲ್ಲಿ 2 ಇಂದ್ರಿಯಗಳಿದ್ದಾವೆ. ನಾಲಿಗೆಯಲ್ಲಿ ಬೇರೆ ಕಡೆ ಹಾಗಲ್ಲ, ಒಂದೊಂದು ಇಂದ್ರಿಯಗಳು. ಈಗ ಇದು ಒಂದೇ ಇಂದ್ರಿಯ, ನೋಡುವಿಕೆ ಮಾತ್ರ ಕಣ್ಣು ಅಂದ್ರೆ. ಕಿವಿ ಅಂದ್ರೆ ಕೇಳುವಿಕೆ ಮಾತ್ರ, 2 ಕೆಲಸ ಆಗೋದಿಲ್ಲ, ಒಂದೇ ಕೆಲಸ ಆಗುವಂಥದ್ದು ಅಲ್ಲಿ ಅಂತ. ಕೈ ಕಾಲು ಒಂದೊಂದೇ ಕೆಲಸ ಮಾಡುವಂಥದ್ದು, ಅದು 2 ಇಂದ್ರಿಯಗಳು ಕೆಲಸ ಮಾಡೋದಿಲ್ಲ ಅಲ್ಲಿ. ಆದರೆ ಈ ನಾಲಿಗೆ ಮಾತ್ರ ಅಲ್ಲಿ 2 ಇಂದ್ರಿಯಗಳು ಕೆಲಸ ಮಾಡ್ತವೆ. ಒಂದು ಜ್ಞಾನೇಂದ್ರಿಯ, ಇನ್ನೊಂದು ಕರ್ಮೇಂದ್ರಿಯ. ಜ್ಞಾನೇಂದ್ರಿಯ ಯಾವುದು ಅಂದ್ರೆ ರಸನೆ, ರುಚಿ ನೋಡುವಂಥ ಇಂದ್ರಿಯ ಒಂದಿದೆ ಅಲ್ಲಿ. ಕರ್ಮೇಂದ್ರಿಯ ಯಾವುದು ಅಂದ್ರೆ ವಾಕ್, ಮಾತನಾಡುವಂಥದ್ದು. ಕಳೆದ ವರ್ಷದ್ದು ಆ ಮಾತನಾಡುವಂಥದ್ದು.
ಹೇಗೆ ಮಾತನಾಡಬೇಕು ಅಂತ. ಯಾಕೆಂದ್ರೆ ಸರಿಯಾಗಿ ಮಾತನಾಡಿದರೆ ಅದರಿಂದಲೇ ಮೋಕ್ಷವನ್ನು ಪಡಿಬೋದಂತೆ. ಜಿಹ್ವಾಗ್ರೇ ವಸತೆ ಲಕ್ಷ್ಮೀ, ಜಿಹ್ವಾಗ್ರೇ ಮಿತ್ರ ಬಾಂಧವಾ. ಪ್ರಾರಂಭವಾಗಿ ಕೊನೆಗೆ ಮುಗಿಯೋದು ಜಿಹ್ವಾಗ್ರೇ ಮರಣಂ ಧ್ರುವಂ ಅಂತ. ಇಲ್ಲೇ ಲಕ್ಷ್ಮಿ ಇದೆ, ಇಲ್ಲೇ ಮಿತ್ರ ಬಾಂಧವರು ಇದ್ದಾರೆ, ಇಲ್ಲೇ ಮರಣವೂ ಕೂಡ ಇದೆ. ಅಷ್ಟು ಕೂಡ ಶಕ್ತಿ ಅದಕ್ಕಿದೆ, ನಾಲಿಗೆಗಿದೆ ಅಂತ. ಒಂದು ಮಾತು ಸರಿಯಾಗಿ ಆಡಿದರೆ ಏಕಶಬ್ದ ಸಮ್ಯಜ್ಞಾತ ಸುಷ್ಟು ಪ್ರಯುಕ್ತ ಸ್ವರ್ಗೇ ಲೋಕೆ ಕಾಮದುಗ್ಭವತಿ. ಒಂದೇ ಒಂದು ಶಬ್ದವನ್ನ ಅರಿತು ಆಡಿದರೆ, ಸರಿಯಾಗಿ ಉಚ್ಚರಿಸಿದರೆ, ಶಿಕ್ಷಾಶಾಸ್ತ್ರವನ್ನು ಅನುಸರಿಸಿ ಉಚ್ಚರಿಸಿದರೆ ಅದು ಕಾಮಧೇನು ಆಗಬಲ್ಲದು. ನಾವೇ ಆಡಿದ ಒಂದು ಶಬ್ದ ನಮಗೆ ಕೇಳಿದ್ದನ್ನೆಲ್ಲ ಕೊಡಬಲ್ಲದು ಎಂಬುದಾಗಿ ಪತಂಜಲಿಗಳು ಹೇಳುವಂಥದ್ದು. ಅದರ ಮೇಲೆ ಕಳೆದ ಚಾತುರ್ಮಾಸ್ಯ ನಡೆದಿದ್ದು. ಈ ಚಾತುರ್ಮಾಸ್ಯ ರಸನೆಯ ಮೇಲೆ, ಆಹಾರದ ಮೇಲೆ, ಅನ್ನಬ್ರಹ್ಮ ಚಾತುರ್ಮಾಸ್ಯ ಅಂತ. ತುಂಬ ಸಂಗತಿಗಳಿದೆ. ಸಮಯ ಇನ್ನು 61 ದಿನದ ಸಮಯ ಇದೆ. ಆದರೆ 600 ದಿನವೂ ಕೂಡ ಸಾಲದು, ಅಷ್ಟು ವಿಷಯಗಳಿದ್ದಾವೆ. ನಿಧಾನವಾಗಿ ಅದನ್ನು ವಿಮರ್ಶೆ ಮಾಡ್ತಾ ಹೋಗ್ಬೋದು. ಆದರೆ ಇವತ್ತು ಒಂದು ಸಂಗತಿ ನಾನು ನಿಮಗೆ ನೆನಪು ಮಾಡಬೇಕು. ಈ ವ್ಯಾಸ ಪೂಜೆ ನಡೀತಲ್ಲ, ವ್ಯಾಸ ಪೂಜೆಯ ವೈಶಿಷ್ಟ್ಯ ಏನು? ವ್ಯಾಸ ಪೂಜೆ ಎಲ್ಲಿ ನಡೆಯುವಂಥದ್ದು? ಮಠದಲ್ಲಿ ಸರಿ, ಗುರುದೃಷ್ಟಿಯಲ್ಲಿ ಸರಿ, ವೇದಿಕೆ ಮೇಲೆ ಸರಿ, ಮಂಟಪದಲ್ಲಿ ಸರಿ, ಮತ್ತೆ ಎಲ್ಲಿ? ಅದರಿಂದ ಮುಂದಕ್ಕೆ ಎಲ್ಲಿ? ಅಕ್ಕಿಯಲ್ಲಿ ಅಂತ. ಪ್ರಕ್ಷಾಲಿತ ಅಖಂಡಿತ ತಂಡುಲಾನ್ ಪ್ರಸಾರ್ಯ, ತೊಳೆದ ತುಂಡಿಲ್ಲದ ಅಕ್ಕಿಗಳನ್ನು ಹರಡಿ, ಅಕ್ಕಿ ಕಾಳುಗಳನ್ನು ಹರಡಿ ಅಲ್ಲಿ ದೇವತೆಗಳನ್ನ ಗುರುಗಳನ್ನ ಆವಾಹನೆ ಮಾಡುವಂಥದ್ದು. ಅಲ್ಲಿ ಒಂದು ಹಿಡಿ ಒಂದೊಂದು ಮುಷ್ಟಿ ಅಕ್ಕಿಯನ್ನಿಟ್ಟು ಕೃಷ್ಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಅಂತ ಏನು ಮಾಡೋದು? ಒಂದೊಂದು ಮುಷ್ಟಿ ಅಕ್ಕಿಯ ಮೇಲೆ ಅಕ್ಕಿಯನ್ನು ಇಡೋದು. ಅಕ್ಕಿಯನ್ನು ಹರಡಿ ಅದರ ಮೇಲೆ ಒಂದೊಂದು ಮುಷ್ಟಿ ಅಕ್ಕಿಯನ್ನಿಟ್ಟು ಅಲ್ಲಿ ಆ ಒಂದೊಂದು ದೇವತೆಗಳನ್ನ ಗುರುಗಳನ್ನ ಶಂಕರಾಚಾರ್ಯಭ್ಯೋ ನಮಃ, ಪದ್ಮಪಾದಾಚಾರ್ಯಭ್ಯೋ ನಮಃ ಅಂತ ಇಡುವಂಥದ್ದು. ಅದರ ಮೇಲೆ ನಿಂಬೆಹಣ್ಣಿಟ್ಟು ಆವಾಹನೆ ಮಾಡಿ ಪೂಜೆ ಮಾಡುವಂಥದ್ದು. ಹಾಗಾಗಿ ಅಕ್ಕಿ ತುಂಬ ವಿಶೇಷ ಯಾವ ಚಾತುರ್ಮಾಸ್ಯಕ್ಕೂ. ಈ ಚಾತುರ್ಮಾಸ್ಯ ಮಾತ್ರ ಅಂತಲ್ಲ, ಎಲ್ಲ ಚಾತುರ್ಮಾಸ್ಯಗಳಿಗೂ ಅಕ್ಕಿ ವಿಶೇಷ. ಇಡೀ ಚಾತುರ್ಮಾಸದಲ್ಲಿ ನಮಗೆ ಮಂತ್ರಾಕ್ಷತೆ ಸಿಗುವಂಥದ್ದೇನು? ಅಕ್ಕಿಯೇ. ಇಡೀ ಚಾತುರ್ಮಾಸ್ಯ ಏನು, ಇಡೀ ವರ್ಷ ಸಿಗುವಂಥದ್ದೇನು ನಮಗೆ? ಅಕ್ಕಿ. ಚಾತುರ್ಮಾಸದಲ್ಲಿ ತೊಳೆದ ಬಿಳಿ ಅಕ್ಕಿ ನಿಮಗೆ ಸಿಗುವಂಥದ್ದು. ಇಡೀ ವರ್ಷ ಸ್ವಲ್ಪ ಅದಕ್ಕೆ ಮೌಲ್ಯವರ್ಧನೆ ಆಗ್ತದೆ. ಬೇರೆ ಸಮಯದಲ್ಲಿ ತುಪ್ಪ ಅರಿಶಿಣ ಸೇರ್ತದೆ, ಅದು ಮಂತ್ರಾಕ್ಷತೆ. ಅಂತೂ ಅಕ್ಕಿಯ ವೈಶಿಷ್ಟ್ಯವನ್ನು ಗಮನಿಸಿ ಅಂತ. ನಮ್ಮ ಮಠದಲ್ಲಿ ಆಶೀರ್ವಾದ ಅಂತ ಕೊಡುವಂಥದ್ದೇ ಅದು ಅಂತ. ಅಕ್ಕಿ ಅಕ್ಷತೆ. ಏನಪ್ಪ ಈ ಅಕ್ಷತೆ ಅಥವಾ ಈ ಅಕ್ಕಿ ಏನು ಅಂದ್ರೆ, ಸಮಸ್ತ ಆಹಾರ ಲೋಕದ ಪ್ರತಿನಿಧಿ ಅದು. ಅನ್ನ ಅಂದ್ರೆ ತಿನ್ನೋದಕ್ಕೆ ಯೋಗ್ಯವಾದ ಯಾವುದೆಲ್ಲ ಇದೆ ಅದೆಲ್ಲದಕ್ಕೂ ಅನ್ನ ಅಂತಲೇ ಹೆಸರು. ಸಂಸ್ಕೃತದಲ್ಲಿ ಅನ್ನ ಶಬ್ದದ ಅರ್ಥವನ್ನು ವಿಶ್ಲೇಷಣೆ ಮಾಡುವಾಗ ಎಲ್ಲವೂ ಅನ್ನವೇ. ಯಾವ್ಯಾವುದು ತಿನ್ಲಿಕ್ಕೆ ಬರುತ್ತದೋ ಅದೆಲ್ಲವೂ ಅನ್ನವೇ. ಆದರೆ ಅಕ್ಕಿಯಿಂದ ಮಾಡಿದ್ದನ್ನು ವಿಶೇಷವಾಗಿ ಅನ್ನ ಅಂತ ಕರೀತಾರೆ ನೋಡಿ. ಯಾಕೆಂದ್ರೆ ಅದೇ ಪ್ರಧಾನವಾದ್ದು, ಅದೇ ಅತ್ಯಂತ ಮುಖ್ಯವಾಗಿರುವಂಥದ್ದು. ಅದುವೇ ಯಾವುದನ್ನು ಹೆಚ್ಚು ಪ್ರಮಾಣದ ಸೇವನೆ ಮಾಡಿರ್ತೀರಿ ನೀವು ಒಂದು ಊಟದಲ್ಲಿ ಅಂದ್ರೆ ಅದನ್ನೇ, ಅಕ್ಕಿಯನ್ನೇ ಸೇವನೆ ಮಾಡಿರ್ತೀರಿ. ಅಕ್ಕಿಗೆ ನೀವು ಅನ್ನ ಮಾಡ್ಕೊಂಡು ಅದಕ್ಕೆ ಸಾಂಬಾರು ಹಾಕ್ಕೊಂಡು, ಅದಕ್ಕೆ ತಂಬಳಿ ಹಾಕ್ಕೊಂಡು, ಹುಳಿ, ಗೊಜ್ಜು, ಮಜ್ಜಿಗೆ ಎಲ್ಲ ಅದಕ್ಕೆ ಹಾಕೊಂಡು ಊಟ ಮಾಡುವಂಥದ್ದು ಅಲ್ವಾ? ಅದು ಮಾತ್ರ ಬದಲಾಗೋದಿಲ್ಲ. ಈಗ ನೀವು 90 ವರ್ಷ ಬದುಕಿ ನೀವು ಒಳ್ಳೆಯದಾಗಿ ನಿಮಗೆ ಬದುಕುವಂತೆ ಆಗಲಿ. ನಾವು ಹೇಳಿದನ್ನು ಸರಿ ಕೇಳಿದ್ರೆ ನೀವು ಬಾಳ್ತೀರಿ ಎಷ್ಟು ಕಾಲ. ನೀವು ಈ ಚಾತುರ್ಮಾಸ ಸಮಯದಲ್ಲಿ ಏನು ಹೇಳ್ತೀವೋ ಅದನ್ನು ಸರಿಯಾಗಿ ಕೇಳಿದರೆ 90 ವರ್ಷ 100 ವರ್ಷ ಬಾಳ್ಬೋದು. ಬಾಳುವಂಥದ್ದು ಅದು, ಬಾಳಿಸುವಂಥದ್ದು ಅದು. ಹಾಗೆ ಅನ್ನ ನಮ್ಮಲ್ಲಿ ಕೆಲವು ಕಡೆ ಅಶನ ಅಂತ ಕರೀತಾರೆ, ದಕ್ಷಿಣ ಕನ್ನಡದಲ್ಲಿ ಅಶನ ಅಂತ ಕರೀತಾರೆ. ಅಶನ ಶಬ್ದಕ್ಕೆ ಅರ್ಥವೂ ಅದುವೇ, ತಿನ್ನುವಂಥದ್ದು ಎಲ್ಲವೂ ಬಂತು. ಅಶನ ಅಂದ್ರೆ ಅಶನ ವಸನ ಅಂತ ಹೇಳೋದಿಲ್ವಾ, ಎಲ್ಲವೂ ಬಂತು. ಆದರೆ ಅಕ್ಕಿಯನ್ನೇ ಕರೆಯೋದು ಯಾಕೆ ಅಂದರೆ ಅದು ಪ್ರಧಾನ, ಅದು ಅತ್ಯಂತ ಮುಖ್ಯವಾಗಿರುವಂಥದ್ದು ಅಂತ. ನೀವು 90 ವರ್ಷ 100 ವರ್ಷ ಬಾಳಿದ್ರೆ ನಿತ್ಯ ಊಟ ಮಾಡ್ತೀರಲ್ಲ, ನಿಮಗದು ಬೇಜಾರು ಬಂತು ಅಂತ ಆಗ್ತದ? ಹೇಗಿರ್ಬೇಕದು? ಬೇರೆ ಯಾವುದೇ ಆಗಲಿ
ಇನ್ನು ಯಾವುದೇ ಆಗಲಿ 2 ಸಾರಿ ಮಾಡಿದರೆ ಹೀಗೆ ನೋಡ್ತೀರಿ, 3 ಸಾರಿ 4 ಸಾರಿ ಮಾಡಿದರೆ ಶಾಪ ಆಗ್ತೀರಿ. ಆಮೇಲೆ ದಿನೋ ಅವಲಕ್ಕಿ ಉಪ್ಪಿಟ್ಟು ಅಲ್ವಾ, ಅದು ಮುಂದುವರಿತಾ ಇದ್ರೆ, ಅವಲಕ್ಕಿ ಉಪ್ಪಿಟ್ಟು ಮುಂದುವರಿತಾ ಇದ್ರೆ ಅಡುಗೆ ಮಾಡೋರಿಂದ ಪ್ರಾರಂಭ ಮಾಡಿ ವ್ಯವಸ್ಥೆಯಲ್ಲಿರೋರು ಎಲ್ಲರಿಗೂ ಕೂಡ ಶಾಪ ಸಿಗ್ತದೆ ಅಂತ. ಅದು ಉಣ್ಣುವಾಗ ಕೊಟ್ಟ ಶಾಪ, ತಿನ್ನುವಾಗ ಕೊಟ್ಟ ಶಾಪ ಸಿಗ್ತದೆ, ಬರೀ ಅವಲಕ್ಕಿ ಉಪ್ಪಿಟ್ಟು ಅಂತ. ಅಲ್ಲಿ ಬೇರೆ ಏನಾದ್ರೂ ಕೂಡ ನೀವು ಒಂದು 4 ಸತಿ 5 ಸತಿಗಿಂತ ಜಾಸ್ತಿ ತಿನ್ನೋದಿಲ್ಲ. ಜಿಲೇಬಿ ಅಂತ ಅನ್ಕೊಳ್ಳಿ, ನೀವೀಗ ನಿತ್ಯ ಜಿಲೇಬಿ ಮಾಡಿದರೆ ಹೇಗಿರ್ತದೆ ಅಂತ. 3 ಹೊತ್ತು ಜಿಲೇಬಿ ಅಂತ, ನಿಮಗಿಷ್ಟು ಮಾತ್ರ ವಸ್ತುವೇ ನೀವು ಆರಿಸ್ಕೊಳ್ಳಿ ಯಾವುದು ಅಂತ. ಅದನ್ನು 3 ಹೊತ್ತು ಮಾಡಿದರೆ ನೀವು ಎಷ್ಟು ಕಾಲ ತಿಂತೀರಿ ಅಂತ. ಅದರ ಅನ್ನವನ್ನು ಕೊನೆಯವರೆಗೂ ತಿಂತೀರಿ, ಬದುಕಿರುವವರೆಗೂ. ಬೇಸರ ಬಂತು ಅಂತಲೇ ಇಲ್ಲ. ದಕ್ಷಿಣ ಕನ್ನಡದಲ್ಲಿ ಹೆಜ್ಜೆ ಹೆಜ್ಜೆ ಅಂತ ಅವರು, ಹೆಜ್ಜೆ ಹೆಜ್ಜೆಗೂ ಹೆಜ್ಜೆ ಬೇಕು ಅವರಿಗೆ, ಹೆಜ್ಜೆ ಇಲ್ಲದೆ ವ್ಯವಹಾರ ಇಲ್ಲ ಅವರದ್ದು. ಆ ಹೆಜ್ಜೆಗೆ ಅದೀಗ ಬೇರೆ ಮಾಮೂಲಿ ಆಸನ ಅನ್ನ ಅಂತ ಅದಕ್ಕೆ ಪದಾರ್ಥಗಳನ್ನ ಬಳಸ್ತಾ ಇರ್ತಾರೆ. ಅದು ಹೆಜ್ಜೆ ಹಾಗಲ್ಲ ಅಂತ. ಅವ್ರಿಗೆ ಬೇಸರ ಬಂತು ಅಂತಲೇ ಇಲ್ಲ. ಅವರು ಎಲ್ಲಿಗೆ ಹೋದ್ರು ಅದೊಂದು ಇದೆಯಾ ಅಂತ ಮೊದಲು ವಿಚಾರಿಸ್ತಾರೆ. ಹಿಮಾಲಯಕ್ಕೆ ಹೋದ್ರು, ಚಂದ್ರಲೋಕಕ್ಕೆ ಹೋದ್ರು, ಮಂಗಳ ಲೋಕಕ್ಕೆ ಹೋದ್ರು ಹೆಜ್ಜೆ ವ್ಯವಸ್ಥೆ ಇದೆಯಾ ಅಂತ ಒಂದ್ಸತಿ ಕೇಳ್ಕೊಳ್ತಾರೆ. ಯಾಕೆಂದ್ರೆ ಅದು ಇದ್ದು ಬಿಟ್ರೆ ಪರಮ ಸುಖ ಪರಮಾನಂದ ಅಂತ. ಅದರ ಶಕ್ತಿ ನೋಡಿ ಅಂತ, ಆ ಅಕ್ಕಿಯ ಶಕ್ತಿ ನೋಡಿ ಅಂತ. ಬೇಸರ ಬಂತು ಅಂತಲೇ ಇಲ್ಲ ಅಂತ. ಪರಮಾತ್ಮನ ಹಾಗೆ, ಪರಮಾತ್ಮನ ಎಷ್ಟು ಬಾರಿ ಅನುಭವಿಸಿದ್ರು ಕೂಡ ಸಾಕು ಅಂತ ಅನ್ಸೋದಿಲ್ವಂತೆ. ಅಮೃತವನ್ನ ಸವಿದ್ರೆ ಅಮೃತ ಸಾಕು ಅಂತ ಅನ್ಸೋದಿಲ್ವಂತೆ. ಹಾಗೆ ಇದು ಅಂತ. ಹಾಗೆ ಭಾರತದ ನಮ್ಮ ಊಟದಲ್ಲಿ ಸಿಂಹಪಾಲು ಅಕ್ಕಿಯದ್ದೇ. ಇಡೀ ಭಾರತದ ಊಟದ ಪದ್ಧತಿ ನೋಡಿದ್ರೆ ಇಡೀ ಭಾರತದಲ್ಲಿ ಕೂಡ ದೊಡ್ಡ ಪಾಲು ಅಕ್ಕಿಯದ್ದಿದೆ ಅಂತ. ದಕ್ಷಿಣ ಭಾರತ ಇಡೀ ಅಕ್ಕಿಯೇ. ಕರ್ನಾಟಕ, ತಮಿಳುನಾಡು, ಆಂಧ್ರ, ಕೇರಳ ಎಲ್ಲ ಅಕ್ಕಿಯೇ. ಇನ್ನು ಪೂರ್ವ ಭಾರತಕ್ಕೆ ಹೋದ್ರೆ ಅಲ್ಲೂ ಅಕ್ಕಿಯೇ. ಬಂಗಾಳಕ್ಕೆ ಹೋದ್ರೆ ಅಕ್ಕಿಯನ್ನು ತಿನ್ನುವಂಥದ್ದು. ಈಶಾನ್ಯ ಭಾರತಕ್ಕೆ ಹೋದ್ರೆ ಅಸ್ಸಾಂ, ಅಲ್ಲೂ ಅಕ್ಕಿಯೇ, ಅಲ್ಲೂ ಬೇರೆ ಇಲ್ಲ. ಇನ್ನು ಪಶ್ಚಿಮ ಭಾರತದಲ್ಲಿ ಕೂಡ ಈ ಮಹಾರಾಷ್ಟ್ರ, ಗೋವಾ ಪರಿಸರದಲ್ಲಿ ಈ ಸಮುದ್ರ ತೀರದ ಈ ಕರಾವಳಿ ಇದೆಯಲ್ಲ, ಕರಾವಳಿ ಪೂರ್ತಿ ಅಕ್ಕಿಗೊಂದು ಪ್ರಾಧಾನ್ಯ ಇದೆ. ಅಕ್ಕಿಯನ್ನು ಬಿಟ್ಟು ಯಾರು ಗೋಧಿಯನ್ನ, ಜೋಳವನ್ನು ತಿಂತಾರೋ ಅವರು ಕೂಡ ಜೊತೆಯಲ್ಲಿ ಅಕ್ಕಿಯನ್ನು ತಿಂತಾರೆ. ಪದ್ಧತಿ ಹೇಗಿದೆ ಅಂದ್ರೆ, ನೀವು ರಾಜಸ್ಥಾನಕ್ಕೆ ಹೋದ್ರೆ ಅವರು ಗೋಧಿ ತಿಂತಾರೆ ಅಂತ ಅನ್ಕೊಳ್ಳಿ ನೀವು. ಆದ್ರೆ ಅವ್ರು ಒಂದು ಸ್ವಲ್ಪ ಆದ್ರೂ ಅಕ್ಕಿ ಊಟ ಮಾಡ್ತಾರೆ ಅಂತ. ಚಾವಲ್ಕೆ ಬಿನಾ ನಹಿ ಚಲೇಗ, ಸ್ವಲ್ಪ ಆದ್ರೂ ಬೇಕೇ ಬೇಕು, ಇಷ್ಟಾದ್ರೂ ಅಕ್ಕಿ ಮಾಡಿಸ್ಕೊಳ್ಳೇಬೇಕು ಅಂತ. ಆದ್ರೆ ಗೋಧಿ ಯಾವಾಗಿಂದ ಬಂತೋ ಗೊತ್ತಿಲ್ಲ. ಅಲ್ಲಿ ತುಂಬಾ ಹಿಂದೆ ಹೋದ್ರೆ ಅಲ್ಲೂ ಅಕ್ಕಿ ಇತ್ತು. ವಾಲ್ಮೀಕಿ ರಾಮಾಯಣದಲ್ಲಿ ಅಯೋಧ್ಯೆ ವರ್ಣನೆ ಮಾಡ್ತಾರೆ ವಾಲ್ಮೀಕಿಗಳು. ತುಂಬಾ ರಾಮಾಯಣದ ಆರಂಭ ಅದು, ಅತ್ಯಂತ ಆರಂಭ ಅದು. ಅಯೋಧ್ಯೆ ವರ್ಣನೆ ಮಾಡ್ತಾರೆ ಬಾಲಕಾಂಡದಲ್ಲಿ. ಮಾಡುವಾಗ ಒಂದು ಶಬ್ದ ಬಳಸ್ತಾರೆ ಅವರಲ್ಲಿ, ಶಾಲಿತಂಡುಲ ಸಂಪೂರ್ಣ. ಅಲ್ಲಿ ಗೋಧಿ ಸುದ್ದಿ ಇಲ್ಲ, ಗೋಧೂಮ ಪೂರ್ಣಾಮ್ ಅಂತಿಲ್ಲ. ಯವ, ಭಾರತದ ಇನ್ನೊಂದು ಭಾಗದಲ್ಲಿ ಯವ ಒಂದು ಕಾಲದಲ್ಲಿ ಬಾರ್ಲಿ ತುಂಬಾ ಇತ್ತು ಅಂತ ನಾವು ಕೇಳ್ತೇವೆ. ಯವೋಸಿ ಧಾನ್ಯ ರಾಜೋಸಿ ಅಂತ. ಆದ್ರೆ ಈ ರಾಮಾಯಣ ನೋಡಿದ್ರೆ ಶಾಲಿತಂಡುಲ ಸಂಪೂರ್ಣ. ರಾಮನ ಕಾಲದಲ್ಲಿ ಅಲ್ಲೂ ಅಕ್ಕಿ ತುಂಬಿ ತುಳುಕ್ತಾ ಇತ್ತು ಅಯೋಧ್ಯೆಯಲ್ಲಿ ಅಂತ. ಯಾಕೆ ತುಂಬಿ ತುಳುಕ್ಬೇಕು? ಅದು ಅಲ್ಲಿ ಯಾರು ತಿಂದೇ ಇದ್ರೆ ಯಾಕೆ ತುಂಬಿ ತುಳುಕ್ಬೇಕು ಹೇಳಿದ್ರು? ಉತ್ತಮ ಗುಣಮಟ್ಟದ ಅಕ್ಕಿ ಶಾಲಿತಂಡುಲ, ಅದು ಅಲ್ಲಿ ತುಂಬಿ ತುಳುಕ್ತಾ ಇತ್ತು. ಈ ಭಾರತದಲ್ಲಿ ಅದು ವ್ಯಾಪಿಸಿತ್ತು. ಧರ್ಮಕರ್ಮ ತಗೊಂಡ್ರೆ ಅಕ್ಕಿಯೇ ಬೇಕು. ತಂಡುಲಂ ವೈಶ್ವದೇವತ್ಯಂ ಪಾಕೇನ ಅನ್ನಂ ಭವಿಷ್ಯತಿ. ಅಲ್ಲಿ ಗೋಧಿ ಇಲ್ಲ, ಮತ್ತೊಂದಿಲ್ಲ, ಇದೇ ಇರುವಂಥದ್ದು, ಅಕ್ಕಿಯೇ ಇರುವಂಥದ್ದು ಅಂತ. ಹಾಗಾಗಿ ಚಾಣಕ್ಯ ಏನ್ ಹೇಳ್ತಾರೆ ಅಂದ್ರೆ, ಒಂದ್ ಕಡೆಗೆ ಚಾಣಕ್ಯರ ಮಾತು ಇದು, ಅಕಾರಣಂ ವ್ಯಾಕರಣಂ. ವ್ಯಾಕರಣ ಸುಮ್ಮನೆ ಅಂತ, ವ್ಯಾಕರಣದಿಂದ ಏನು ಅಂತ. ತಂತ್ರಿ ಶಬ್ದೋ ಪ್ಯಕಾರಣಂ. ವೀಣ ನುಡಿಸಿದ್ರೆ ಏನು ಪ್ರಯೋಜನ ಇಲ್ಲ ಅಂತ. ಅಕಾರಣಂ ತ್ರಯೋ ವೇದಾಹ. 3 ವೇದಗಳು, ಏನು ಲಾಭ ಇಲ್ಲ ಅಂತ. ಯಾಕೆಂದ್ರೆ ತಂಡುಲಾಸ್ತತ್ರ ಕಾರಣಂ. ಅಕ್ಕಿ ಬೇಕು ಅಂತ, ಅನ್ನ ಬೇಕು ಅಂತ. ಹಿಡಿ ಅಕ್ಕಿ, ಹಿಡಿ ಅನ್ನ ಇದ್ರೆ ಇದೆಲ್ಲ ಅನ್ನೋದಕ್ಕೆ ಅದು ಇರುವಂಥದ್ದು. ತುತ್ತೆತ್ತಲಿಕ್ಕೆ ಏನು ಇಲ್ಲದೆ ಇದ್ರೆ ಎಲ್ಲಿಂದ ವೇದಗಳು, ಎಲ್ಲಿಂದ ವೀಣೆ, ಎಲ್ಲಿಂದ ವ್ಯಾಕರಣ, ಅದೆಲ್ಲ ಯಾವಾಗ ಅಂದ್ರೆ ತಂಡುಲ ಇದ್ರೆ ಅದೆಲ್ಲ ಎಂಬುದಾಗಿ ಚಾಣಕ್ಯನ ಒಂದು ಮಾತು. ಹೀಗೆಲ್ಲ ಇದೆ. ಹಾಗಾಗಿ ಅಂತಹ ಒಂದು
ಪ್ರಾಶಸ್ತ್ಯ ಇರ್ತಕ್ಕಂಥ ಅಕ್ಕಿಯಲ್ಲಿ ಸಕಲ ದೇವತೆಗಳನ್ನ ಪೂಜೆ ಮಾಡಿ ನಾವು ಈ ಒಂದು ಕಾರ್ಯವನ್ನ ಚಾತುರ್ಮಾಸ್ಯವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಹಾಗಾಗಿ ಮೊಟ್ಟ ಮೊದಲೇ ಅನ್ನಪೂರ್ಣೇಶ್ವರಿಯಲ್ಲಿಯೇ ಈ ಎಲ್ಲ ದೇವತೆಗಳನ್ನ ಇಟ್ಟು ಪೂಜೆ ಮಾಡಿದಂತೆ ಆಯ್ತು ಎಂಬುದಾಗಿ ನಾವು ಭಾವಿಸ್ತೇವೆ. ಅನ್ನಪೂರ್ಣೇಶ್ವರಿಯನ್ನ ಸ್ಮರಿಸ್ತೇವೆ. ಹೆಚ್ಚು ಲಭಿಸುವಂತ ಇಲ್ಲ. ಅದು ಇಷ್ಟನ್ನು ಹೇಳಬೇಕು, ಏನಂದ್ರೆ ಇಂದಿನ ಭಾರತದ ದುರಂತ ಏನು ಅಂದ್ರೆ, ನಮ್ಮೆಲ್ಲರ ದುರಂತ, ನಾವೆಲ್ಲ ಮಾಡ್ತಾ ಇರುವಂಥ ತಪ್ಪು ಅದೇನೆಂದ್ರೆ, ಮುಖ್ಯವಾಗಿದ್ದನ್ನ ಗೌಣವಾಗಿ ನೋಡುವಂಥದ್ದು, ಗೌಣವಾದದ್ದನ್ನ ಮುಖ್ಯವಾಗಿ ನೋಡುವಂಥದ್ದು. ಯಾವುದು ಅತ್ಯಂತ ಮುಖ್ಯವೋ ಅದನ್ನು ಉಪೇಕ್ಷಿಸುವಂಥದ್ದು, ಯಾವುದು ಆಮೇಲೆ ಗಮನಕ್ಕೆ ಬರಬೇಕು ಅಂಥ ಮುಖ್ಯ ಅಲ್ಲ ಅದನ್ನ ಸಿಂಹಾಸನದ ಮೇಲೆ ಕೂರಿಸುವಂಥದ್ದು ಅಲ್ವಾ. ಗೌಣ ಮುಖ್ಯಗಳು ಹಿಂದು ಮುಂದಾಗಿರುವ ಕಾಲ ಅಂತ ಇದು ಅಂತ. ಹಾಗಾಗಿ ದೇವರ ಕೋಣೆ ಅಡುಗೆ ಮನೆ ಕಟ್ಟ ಕೆಳಗೆ ಹೋಯ್ತು ಅಲ್ವಾ. ದೇವರ ಕೋಣೆ ಅಡುಗೆ ಮನೆ ಕಟ್ಟ ಕೆಳಗೆ ಹೋಯ್ತು. ಶೌಚಾಲಯ ಒಳಗೆ ಕೋಣೆಯಲ್ಲೇ ಬಂತು ಅಂತ. ಅಂದ್ರೆ ಕಾಲ ಹೇಗೆ ಸಾಗಿದೆ ಅಂತ. ನಮ್ಮ ಚಿಕ್ಕ ವಯಸ್ಸಿನಲ್ಲಿ, ತುಂಬಾ ಹಿಂದೆ ಅಂತಲ್ಲ, ನಮ್ಮ ಚಿಕ್ಕ ವಯಸ್ಸಿನಲ್ಲಿಯೇ ಈ ಸ್ನಾನಗೃಹ, ಶೌಚಾಲಯ ಅಂತ ಇರ್ತಿರ್ಲಿಲ್ಲ ಆ ಕಾಲದಲ್ಲಿ, ಪ್ರಕೃತಿಯೇ ಶೌಚದ ಒಂದು ಅದು ತುಂಬಾ ಸರಿಯಾದ ವಿಷಯ. ಅದು ತುಂಬಾ ಸರಿಯಾದಂಥ ಕ್ರಮ ಅದು. ಯಾಕೆಂದ್ರೆ ಅದು ಗಾಂಧೀಜಿ ಒಂದು ಮಾತನಾಡ್ತಾರೆ, ಯಾವ ಆಟಂ ಬಾಂಬ್ಗಿಂತ ದೊಡ್ಡ ಅನಾಹುತ ಯಾವುದು ಅಂದ್ರೆ ಈ ಶೌಚಾಲಯಗಳು ಅಂತ, ಆಧುನಿಕ ಶೌಚಾಲಯಗಳು ಅಂತ ಗಾಂಧೀಜಿ ಒಂದು ಮಾತನ್ನ ಹೇಳ್ತಾರೆ. ತುಂಬಾ ಸರಿಯಾದ ಮಾತು ಅದು. ಅದರ ವಿಶ್ಲೇಷಣೆ ಮಾಡಲಿಕ್ಕೆ ಸಮಯ ಇಲ್ಲ ಈಗ. ಅದು ಹೋಗ್ಲಿ, ಶೌಚಾಲಯದ ವಿಷಯ ಬಿಟ್ಬಿಡಿ. ಸ್ನಾನಗೃಹ ಇದೆಯಲ್ಲ, ಈ ಸ್ನಾನಗೃಹವನ್ನ ಮನೆಯಿಂದ ದೂರ ಇಡ್ತಾ ಇದ್ರು ಅಂತ. ಅಲ್ಲಿಂದ ಸ್ನಾನ ಮಾಡ್ಕೊಂಡು ಬರ್ಬೇಕಾಗಿತ್ತು. ಮನೆ ಒಳಗೆ ಸ್ನಾನಗೃಹ ಇರ್ತಿರ್ಲಿಲ್ಲ ಎಲ್ಲಿ ಕೂಡ ಅಂತ. ಈ ಕಾಲ ಇದ್ಯಾವುದು, ಇದು ವಿದ್ಯಾರಣ್ಯರ ಕಾಲ ಅಲ್ಲ, ಶಂಕರಾಚಾರ್ಯರ ಕಾಲ ಅಲ್ಲ, ಇದು ಶ್ರೀರಾಮನ ಕಾಲ ಅಲ್ಲ, ನಮ್ಮದೇ ಚಿಕ್ಕ ವಯಸ್ಸಿನ ಕಾಲ ಅಂತ. ಹೀಗಿತ್ತು ಇದು. ಆ ಸ್ನಾನದ ಮನೆ ಜೊತೆಗೆ ಶೌಚಾಲಯವೂ ಬಂತು. ಆ ಶೌಚಾಲಯ ಹತ್ರ ಬಂತು. ಆಮೇಲೆ ಮನೆ ಒಳಗೆ ಒಂದು ಮೂಲೆಯಲ್ಲಿ ಪ್ರಾರಂಭ ಆಯ್ತದು. ಈಗ ಕೋಣೆಯ ಒಳಗೆ ಬೇಕು ಅದು. ಕೊಳಕಿನ ಜೊತೆಗೆ ಬದುಕಬೇಕು ನಾವು, ಪಕ್ಕದಲ್ಲೇ ಕೊಳಕಿರಬೇಕು. ಹೇಗಿದೆ ನೋಡಿ ಇಂಥ ಪರಿಸ್ಥಿತಿ ಅಂತ. ಆಗಿನ ಕಾಲ ಹೇಗಿತ್ತು ಅಂದ್ರೆ, ಗೃಹ ಪ್ರವೇಶ, ಗೋವು ಮನೆ ಒಳಗೆ ಹೊಕ್ಕು ಗೃಹ ಪ್ರವೇಶ. ಮನೆ ಮುಂದೆ ಗೋಶಾಲೆ ಇರ್ತಾ ಇತ್ತು, ಗೋಶಾಲೆ ದಾಟಿ ಮನೆ ಒಳಗೆ ಬರಬೇಕು. ಗೋವುಗಳು ಮನೆ ಒಳಗೆ ಸಂಚಾರ ಮಾಡ್ತಾ ಇದ್ವು ಸಹಜವಾಗಿ. ಅದು ಹಿಂದಿನ ಕಾಲ ಅದು. ಆದ್ರೆ ಈಗಿನ ಕಾಲ ಹೇಗಿದೆ ಅಂದ್ರೆ, ಗೋವುಗಳು ಮನೆ ಒಳಗಿಲ್ಲ. ಈ ನಗರಗಳಲ್ಲಿ ನಿಷೇಧ ಇದೆ ಗೋವನ್ನು ಸಾಕೋದಕ್ಕೆ, ಅಂದ್ರೆ ಊರೊಳಗೂ ಇಲ್ಲ ಅಂತ. ನಗರ ಪ್ರದೇಶಗಳಲ್ಲಿ ಕಾನೂನುಗಳಿದ್ದಾವೆ ಗೋವುಗಳನ್ನು ಸಾಕಬಾರದು ಅಂತ. ಊರಿನಲ್ಲೇ ಹೊರಗೆ ಹೋಯ್ತು ಅದು ಗೋವು ಅನ್ನುವಂಥದ್ದು. ನಾಯಿ ಒಳಗೆ ಬಂತು. ಎಲ್ಲಿವರೆಗೆ ಬಂತು ಅಂದ್ರೆ, ನಮ್ಮ ಮಲಗುವ ಕೋಣೆ ಹಾಸಿಗೆ ಮೇಲೆ ಅಂತ, ಅಲ್ಲಿವರೆಗೆ ಬಂತು ಅಂತ. ಪೂಜ್ಯ ಶಂಕರಾನಂದ ಜೋಯಿಸರು ಒಂದು ಉದಾಹರಣೆ ಹೇಳ್ತಾ ಇದ್ರು. ಅವರು ವಿದೇಶಕ್ಕೆಲ್ಲ ಹೋದಾಗ ಅಲ್ಲೊಬ್ಳಿಗೆ ನಿದ್ದೆ ಬದಿರೋ ಸಮಸ್ಯೆ, ಅವಳಿಗೆ ಇನ್ಸೋಮ್ನಿಯಾ ಅಂತ ಹೇಳ್ತಾರಲ್ವಾ, ನಿದ್ರಾರಾಹಿತ್ಯದ ಒಂದು ಕಾಯಿಲೆ ಇತ್ತಂತೆ ಆಕೆಗೆ. ಅದಕ್ಕೆ ಅವಳು ಏನು ಮಾಡಿದ್ರು ಗುಣ ಆಗಲಿಲ್ಲ, ಅದಕ್ಕೆ ಕಾಯಿಲೆ ಗುಣ ಆಗ್ತಿರಲಿಲ್ಲ. ಒಬ್ಬಳೇ ವಾಸ ಮಾಡ್ತಾ ಇದ್ಲು ಮನೇಲಿ. ಅವರು ಅಧ್ಯಯನ ಮಾಡಿ ಆಮೇಲೆ ಒಂದು ಕಾರಣ ಹೇಳಿದ್ರು, ಈ ಕಾರಣಕ್ಕೋಸ್ಕರ ನಿದ್ದೆ ಹೋಗಿದೆ, ನೀವು ಅದನ್ನ ಸರಿಪಡಿಸ್ಕೊಂಡ್ರೆ ಸರಿಯಾಗ್ತದೆ ಅಂತ. ಕಾರಣ ಏನು ಅಂದ್ರೆ, ಆಕೆ ಒಂದು ನಾಯಿ ಸಾಕಿದ್ದಳು. ನಾಯಿ ಒಳಗೆ ಇರ್ತಾ ಇತ್ತು. ಎಲ್ಲಿ ಒಳಗೆ ಅಂದ್ರೆ, ಮಲ್ಗೋ ಕೋಣೆಯಲ್ಲಿ ಮಂಚದ ಪಕ್ಕದಲ್ಲಿ ಸಣ್ಣ ಮಂಚ ಅದಕೊಂಡು ಅದನ್ನ ಮುಟ್ತಾನೆ ನಿದ್ದೆ ಮಾಡೋದು ಅವಳು. ಅದ್ರ ಮೇಲೆ ಒಂದು ಕೈ ಇಟ್ಕೊಂಡೆ ನಿದ್ದೆ ಮಾಡೋದು ಅಂತ. ನಾಯಿಗೆ ನಿದ್ರೆ ಕಡಿಮೆ, ಒಂದು ಸೂಜಿ ಬಿದ್ದರೂ ಹೆಚ್ಚಾಗ್ತದೆ ನಾಯಿಗೆ ಅಂತ ನೋಡಿ. ತುಂಬಾ ನಿದ್ದೆ ಕಡಿಮೆ, ಯಾಕೆಂದ್ರೆ ವಾತ ಪ್ರಕೃತಿ ನಾಯಿಯದ್ದು. ಈ ವಾತ ಪ್ರಕೃತಿಯ ಸ್ವಭಾವ ಏನಂದ್ರೆ, ಆ ವಾತ ಪ್ರಕೃತಿಯವ್ರಿಗೆ ನಿದ್ರೆನೂ ಕಡಿಮೆ, ನಿದ್ದೆ ಅವಧಿನೂ ಕಡಿಮೆ, ನಿದ್ದೆಯ ಆಳನೂ ಕೂಡ ಕಡಿಮೆ. ನಿದ್ದೆಗೆ ವೈರಿ ಅದು. ರಜೋಗುಣ ಸ್ವಭಾವದ್ದು ನಾಯಿ ಅಂದ್ರೆ ಅದು. ರಜೋಗುಣ ನಿದ್ದೆಗೆ ದೂರ, ತಮೋಗುಣ ಬೇಕು ನಿದ್ದೆಗೆ ಅಂತ. ರಜೋಗುಣ ನಿದ್ದೆಗೆ ಹತ್ರ ಅಲ್ಲ ಅದೊಂದು. ಅದನ್ನು ಪಕ್ಕದಲ್ಲಿ ಇಟ್ಕೊಂಡಿದ್ರೆ ಪರಿಣಾಮ ಏನಂದ್ರೆ, ನಿದ್ದೆ ಹೋಯ್ತು ಅಂತ ಅದರಿಂದ ಅಂತ. ಹೀಗೆಲ್ಲ ಆಗ್ತದೆ ಅನ್ನೋದಕ್ಕೆ ಒಂದು ಉದಾಹರಣೆ ನಿಮಗೆ ನಾವು ಕೊಟ್ಟಿದ್ದು ಮಾತ್ರ ಅದು. ಹೀಗೆ ಗೌಣವಾಗಿದ್ದು ಮುಖ್ಯವಾಗಿದೆ, ಮುಖ್ಯವಾಗಿದ್ದು ಗೌಣವಾಗಿದೆ. ಯಾವುದು ಹಾಗಾಗಿದೆ ಅಂದ್ರೆ, ಅನ್ನ ಗೌಣವಾಗಿದೆ ಅಂತ, ಆಹಾರ ಗೌಣವಾಗಿದೆ ಅಂತ. ಊಟದ ಬಗ್ಗೆ ನಾವು ಎಷ್ಟು ಗಮನ ಕೊಡ್ತೇವೆ ಇವತ್ತು? ಗಮನ ಕೊಡ್ತೇವೆ ಊಟದ ಬಗ್ಗೆ? ನಾವು ಎಷ್ಟು ದೊಡ್ಡ ಮನುಷ್ಯರೋ ಅಷ್ಟು ಕಡಿಮೆ ಗಮನ ಕೊಡ್ತೇವೆ ನಾವು ಅಂತ.
ದೊಡ್ಡ ಮನುಷ್ಯರಾದ್ರೆ ಊಟದ ಹೊತ್ತಿಗೆ ಬರ್ತಾರೆ, ಅವ್ರು ಏನು ತಿಂತಾ ಇದ್ದಾರೆ ಅಂತಲೇ ಗೊತ್ತಿರೋದಿಲ್ಲ ಅವರಿಗೆ, ಹೋಗ್ತಿರ್ತಾರೆ ತಿನ್ಕೊಂಡು. ನಾವು ಊಟ ಮಾಡುವಾಗ ನಾವು ನಿಂತ್ಕೊಂಡು ತಿಂತೇವೆ, ಓಡಾಡ್ತಾ ತಿಂತೇವೆ, ಏನೋ ಮಾತಾಡ್ತಾ ತಿಂತೇವೆ. ದೂರದರ್ಶನದಲ್ಲಿ ದುರ್ದರ್ಶನ ಅಂಥದ್ದು ಯಾವ್ದನ್ನಾರು ನೋಡ್ತಾ ತಿಂತೇವೆ ನಾವು. ಇದೆಲ್ಲ ಏನು? ಎದುರಿಗೆ ಅನ್ನಪೂರ್ಣೇಶ್ವರಿ ಇದ್ದಾಳೆ, ಸಮ್ಮುಖದಲ್ಲಿ ಅನ್ನಪೂರ್ಣೇಶ್ವರಿ ನಮ್ಮನ್ನು ಉದ್ಧಾರ ಮಾಡಲಿಕ್ಕೋಸ್ಕರವಾಗಿ ಬಂದು ಉಪಸ್ಥಿತರಾಗಿದ್ದಾಳೆ. ಆದ್ರೆ ನಾವು ಏನನ್ನೋ ಯೋಚನೆ ಮಾಡ್ತಾ, ಇನ್ನೇನನ್ನೋ ಮಾತನಾಡ್ತಾ, ಎಲ್ಲ ಯಾವ ಕಡೆಗೋ ಗಮನ ಇಟ್ಕೊಂಡು, ಅಂದ್ರೆ ಒಂದು ಈಗ ನೀವು ನಿಮ್ಮ ನೆಂಟರಷ್ಟ್ರಿಗೆ ಹಾಗೆ ಮಾಡಿ ನೋಡೋಣ. ನಿಮ್ಮ ಮನೆಗೆ ಯಾರೋ ಬಂದಿರ್ತಾರೆ ಅಂತ ಅನ್ಕೊಳ್ಳಿ, ನೀವು ಹೀಗೆ ಮಾಡಿ ಅವ್ರಿಗೆ. ಅವ್ರು ಬಡಿಸ್ಬೇಕಾದ್ರೆ ಅವ್ರಿಗೆ ಎಲ್ಲೋ ನೋಡ್ತಾ ಬಡಿಸಿ, ಏನೋ ಮಾತಾಡ್ತಾ ಬಡಿಸಿ, ಅವರಿಗೆ ಗಮನ ಕೊಡಬೇಡಿ ಅವ್ರ ಕಡೆಗೆ. ಏನಾಗತ್ತೆ? ನಿಮಗೆ ಹಾಗೆ ಮಾಡಲಿ ಯಾರಾದರೂ. ತುಂಬ ಉಪೇಕ್ಷೆ ಇದೆ. ಮತ್ತೆ ಅದ್ರ ಬಗ್ಗೆ ಏನೂ ತಿಳ್ಕೊಳ್ಳೋ ಗೋಜು ನಾವು ಹೋಗಿಲ್ಲ. ಯಾವುದು ಸರಿ, ಯಾವುದು ತಪ್ಪು, ಯಾವುದರ ಘೋರ ಪರಿಣಾಮಗಳು ಏನು, ಯಾವುದರಿಂದ ನಾವು ಚಿರಕಾಲ ಬಾಳ್ಬಹುದು, ಆರೋಗ್ಯದಲ್ಲಿ ಬಾಳ್ಬಹುದು ಅನ್ನಕ್ಕೆ ಇನ್ನೊಂದು ಶಬ್ದ ಮಹಾಭೇಷಜಂ ಅಂತ. ಮಹಾಭೇಷಜಂ, ಭೇಷಜಂ ಅಂದ್ರೆ ಔಷಧ. ಭೇಷಜಂ ಅಂದ್ರೆ ಔಷಧ, ಮಹಾಭೇಷಜಂ ಅಂದ್ರೆ ಮಹೌಷಧ, ದೊಡ್ಡ ಔಷಧ ಅಂತ. ಆರೋಗ್ಯ ಶಾಸ್ತ್ರ ಹೇಳ್ತದೆ, ನೀವು ಊಟ ಸರಿಯಾಗಿ ಮಾಡಿದ್ರೆ ನಿಮ್ಗೆ ರೋಗವೇ ಬರೋದಿಲ್ಲ ಅಂತ. ಒಂದು ಪಟ್ಟಿ ಕೊಡ್ತಾರೆ ಅವರು, ನಿತ್ಯ ಸೇವನೆಯ ಇದಿಷ್ಟು ನಿತ್ಯ ಊಟ ಮಾಡಿ, ಇದಿಷ್ಟನ್ನು ಮುಟ್ಬೇಡಿ, ಪ್ರತಿನಿತ್ಯ ಊಟ ಮಾಡಬೇಡಿ ಅಂತ ಒಂದು ಪಟ್ಟಿ ಕೊಡ್ತಾರೆ ಅವರು. ಹೀಗೆ ಮಾಡಿದ್ದಾಗ ಹೋದಾದ್ರೆ ನಿಮಗೆ ಕಾಯಿಲೆ ಬರೋದಿಲ್ಲ ಅಂತ ಅವರು ಬರೆದು ಕೊಟ್ಟಿದ್ದಾರೆ. ನೀವು ಯಾವತ್ತೂ ರೋಗ ಬಂದು ಅನ್ಭವಿಸೋದಿಲ್ಲ ಅಂತ. ಸುಮ್ಮನೆ ಏನು ಬರ್ಕೊಟ್ಟಿರೋದಿಲ್ಲ ಅಲ್ವಾ ಅದನ್ನ ಅಂತ. ನಾವೇನಾದ್ರು ತಿಳ್ಕೊಂಡಿದ್ದೇವೆ ಇದನ್ನ ಅಂತ. ಆಹಾರದ ಬಗ್ಗೆ ಪ್ರಾಚೀನ ಪರಿಕಲ್ಪನೆ ಆಗಲಿ, ಆಧುನಿಕ ಪರಿಕಲ್ಪನೆ ಆಗಲಿ, ಯಾವುದೇ ಒಂದು ತಿಳ್ಕೊಳ್ಳೋ ಗೋಜಿಗೆ ಹೋಗದೆ ಒಟ್ಟು ತಿಂತಾ ಇದ್ದೇವೆ. ತುತ್ತಿನ ಚೀಲವನ್ನು ತುಂಬಿಸ್ತಾ ಇದ್ದೇವೆ. ಅದು ಅಮೃತವೋ, ವಿಷವೋ, ರೋಗವೋ, ಶಾಪವೋ, ಶುಚಿಯೋ, ಅಶುಚಿಯೋ, ಏನು ಸಂಬಂಧ ಇಲ್ಲ. ಬಹಳ ಮುಂದುವರೆದು ತಿಳ್ಕೊಡ್ತೇವೆ. ಆದರೆ ಹಿಂದಿನವರು ತುಂಬ ನೋಡ್ತಾ ಇದ್ರು ಇದನ್ನೆಲ್ಲ. ನಾವು ಏನೂ ನೋಡೋದಿಲ್ಲ. ಅಂಗಡಿಗೆ ಹೋಗಿ ಹಣ ಕೊಟ್ಟು ತರ್ತೇವೆ, ಅದರಲ್ಲಿ ಏನಿದೆಯೋ, ಅದನ್ನು ಹೇಗೆ ಮಾಡಿದ್ರೋ, ಯಾವ ವಿಷಯವನ್ನು ಸುರಿದ್ರೋ, ಏನಾದರೂ ನೋಡ್ತೇವೆ ನಾವು. ಸೀದಾ ತಿಂತೇವಲ್ಲ ನಾವು ಅದನ್ನು, ಒಂದಿಷ್ಟು ಮುಂಜಾಗ್ರತೆ ಅಲ್ಲದೆ. ಒಳಗೆ ಹೋಗ್ತಾ ಇದೆ ಅದು. ಈಗ ಮನೆ ಒಳಗೆ ನೀವು ಯಾರನ್ನಾರು ಬಿಟ್ಕೊಳ್ತೀರಾ ಸುಲಭದಲ್ಲಿ? ನಿಮ್ಮ ಮನೆ ಒಳಗೆ ಗುರುತು ಪರಿಚಯ ಇಲ್ಲದೇ ಇರೋರನ್ನ, ನಿಮಗೆ ಸರಿಯಾಗಿ ಗೊತ್ತಿಲ್ಲದೆ ಇರೋರನ್ನ ಬಿಟ್ಕೊಳ್ತೀರಾ ಮನೆ ಒಳಗಡೆಗೆ? ಇಲ್ಲಿ ಒಳಗಡೆ ಬಿಟ್ಕೊಳ್ತಾ ಇದ್ದೀರಲ್ಲ ಅಂತ. ದೇಹದ ಒಳಗೆ ಅದ್ಯಾವುದು ಏನು ಅದ್ರ ಒಂದು ಪರಿಜ್ಞಾನವೇ ಇಲ್ಲದೆ ಒಳಗೆ ನಾವು ಕಳಿಸ್ತಾ ಇದ್ದೇವಲ್ಲ ಅಂತ. ಅದು ಹೋಗಿ ನಾವೇ ಆಗ್ತಾ ಇದೆ ಬೇರೆ. ನಮ್ಮ ದೇಹ ಮನಸ್ಸಾಗಿ ಪರಿಣಾಮ ಆಗ್ತಾ ಇದೆ ಅಂತ. ಆದರೆ ಕಿಂಚಿತ್ತೂ ಕೂಡ ಗಮನ ಇಲ್ಲ ಆ ಕಡೆಗೆ ಅಂತ. ತುಂಬ ಗಮನ. ನಮ್ಮ ಯಾವ ಇವತ್ತಿನ ವಿದ್ಯಾಭ್ಯಾಸ, ಪದವಿಗಳು, ವಿದ್ಯಾಲಯಗಳು, ಮಹಾವಿದ್ಯಾಲಯಗಳು ಯಾವುದೊಂದು ಕೂಡ ಈ ಊಟದ ಬಗ್ಗೆ ಸರಿಯಾದ ಪರಿಕಲ್ಪನೆ ಕೊಡ್ತಾ ಇಲ್ಲ, ಸರಿಯಾದ ಚಿತ್ರಣ ಕೊಡ್ತಾ ಇಲ್ಲ. ನಡೀತಾ ಇರ್ತಕ್ಕಂಥ ದಾರುಣವನ್ನ ಯಾವುದೂ ಹೇಳ್ತಾ ಇಲ್ಲ ಅಂತ. ಹಾಗಾಗಿ ಈ ಚಾತುರ್ಮಾಸ್ಯದಲ್ಲಿ ನಾವು ಆರಿಸ್ಕೊಂಡು ಊಟದ ಬಗ್ಗೆ ಮಾತಾಡೋಣ. 2 ತಿಂಗಳು ಕೂಡ ನೀವು ಕೇಳಲೇಬೇಕು ಅಂತ ನಮ್ದು ಒತ್ತಾಯ. ಅದಕ್ಕೋಸ್ಕರ ಅಂದರೆ ಬೇಕು ಇದು ಜೀವನಕ್ಕೆ ಅಂತ. ನಿಮ್ಮ ದೃಷ್ಟಿ ಬದಲಾಗಬೇಕು, ಊಟದ ಬಗ್ಗೆ ನಿಮ್ಮ ದೃಷ್ಟಿ ಬದಲಾಗಬೇಕು ಅನ್ನೋದು ಊಟದ ಹೊತ್ತಲೇ ಅದನ್ನು ಮಾತಾಡ್ತಕ್ಕಂಥ ಸಂದರ್ಭ ಬಂತು. ಇವತ್ತು ನಿಮ್ಮನ್ನು ಊಟ ಮಾಡಿದ ಕೂರಿಸಿ ಏನೋ ಒಂದು ಸಣ್ಣ ಶಿಕ್ಷೆ ಥರ ಇದೆ ಇವತ್ತು ನೋಡಿದಿರೋದು ಅಂತ. ಹಾಗಾಗಿ ಅನ್ನದ ಯೋಗ್ಯತೆ ತುಂಬ ದೊಡ್ಡದು. ಅನ್ನ ಎಷ್ಟರ ಮಟ್ಟಿಗೆ ದೊಡ್ಡದು ಅಂದರೆ, ಯಾಕೆ ಅನ್ನನ ಉಪೇಕ್ಷೆ ಮಾಡಬಾರ್ದು ಅಂದರೆ, ನಮ್ಮ ಸಂಸ್ಕೃತಿ ಅದನ್ನು ದೇವರು ಅಂತ ಹೇಳ್ಬಿಟ್ಟಿದೆ. ದೇವರೇ ಭೃಗುರು ವೈ ವಾರುಣಿ ವರುಣಂ ಪಿತರಮುಪಸಸಾರ ಅಧೀಹಿ ಭಗವೋ ಬ್ರಹ್ಮೇತಿ. ಭೃಗು ವರುಣ ಪುತ್ರ, ಆತ ತನ್ನ ತಂದೆಯ ಬಳಿ ಸರಿ ಕೇಳ್ತಾನೆ, ಅಧೀಹಿ ಭಗವೋ ಬ್ರಹ್ಮೇತಿ, ಯಾವುದು ಬ್ರಹ್ಮ, ಪರಮಾತ್ಮ ಅಂದರೆ ಏನು ಅಂತ ನಂಗೆ ತಿಳಿಸ್ಕೊಡಿ ಅಂತ ತಂದೆಯನ್ನ ಭೃಗು ಕೇಳಿದಾಗ, ಅದಕ್ಕೆ ತಂದೆ ಕೊಟ್ಟ ಉತ್ತರ ಅನ್ನಂ ಪ್ರಾಣಂ ಚಕ್ಷು ಶ್ರೋತ್ರಂ ಮನೋ ವಾಚಂ ಅಂತ ಒಂದು ಪಟ್ಟಿ ಕೊಟ್ಟು, ಆ ಪಟ್ಟಿಯಲ್ಲಿ ಮೊಟ್ಟ ಮೊದಲು ಪ್ರಸ್ತಾಪ ಮಾಡಿದ್ದು ಯಾವುದು ಅಂದರೆ ಅನ್ನಂ. ಅನ್ನವೇ ಬ್ರಹ್ಮ ಅಂತ, ಅನ್ನವೇ ಪರಮಾತ್ಮ. ಆಮೇಲೆ ಭೃಗು ತಪಸ್ಸು ಬೇರೆ ಮಾಡಿದ್ನಂತೆ. ತಪಸ್ತತ್ವ, ತಪಸ್ಸು ಮಾಡಿದ ಮೇಲೆ ಸಾಕ್ಷಾತ್ಕಾರ ಆಗಿದ್ದೇನು
ಭೃಗುವಿಗೆ ಅಂದರೆ ಸ ತಪೋ ತಪ್ಯತ ಸ ತಪಸ್ತಪ್ತ್ವ ಅನ್ನಂ ಬ್ರಹ್ಮೇತಿ ವ್ಯಜಾನಾತ್. ಅನ್ನವೇ ಬ್ರಹ್ಮ ಎಂಬುದನ್ನು ತಿಳಿದುಕೊಂಡ. ಸುಮ್ಮನೆ ಹೇಳಿರ್ಲಾರಲ್ವಾ ಇದು. ಭೃಗುಮುನಿಯಂಥ ಒಂದು ಮಹಾತಪಸ್ವಿ, ಜ್ಞಾನಸಿದ್ಧ, ಮಹಾಮಹಿಮ ಅಂಥವರು ತಪಸ್ ಮಾಡಿ ಕಂಡುಕೊಂಡಿದ್ದೇನು ಅಂದರೆ ಅನ್ನಂ ಬ್ರಹ್ಮ. ಸುಮ್ಮನೆ ಹೇಳಿರ್ಲಾರು ಅಲ್ವಾ ಅಂತ ಕೇಳಿದ್ ನಾವು. ಲಕ್ಷಣಗಳನ್ನು ಕೂಡ ಹೇಳಿಬಿಟ್ಟಿದ್ದಾರೆ. ಬ್ರಹ್ಮ ಅಂದರೆ ಯಾವುದು? ಯಾವುದರಿಂದ ಹುಟ್ಟು, ಯಾವುದರಿಂದ ಬದುಕು, ಎಲ್ಲಿ ಹೋಗಿ ಕೊನೆಯಲ್ಲಿ ಏನಾಗ್ತೇವೆ, ಅದೇ ಬ್ರಹ್ಮ. ನಿಮ್ಮೆಲ್ಲರ ಹುಟ್ಟು ಅನ್ನದಿಂದಲೇ ಆಗಿದೆ. ನಮ್ಮ ತಂದೆ ತಾಯಿ ಏನು ಅನ್ನ ಊಟ ಮಾಡಿದ್ರೋ ಅನ್ನವೇ ಸೂಕ್ಷ್ಮವಾದ ಪುನರುತ್ಪಾದಕವಾದ ಧಾತುವಾಗಿ ಪರಿವರ್ತನೆ ಹೊಂದಿದ್ದಾನೆ ನಾವು ಹುಟ್ಟಿರುವಂಥದ್ದು. ನಾವೆಲ್ಲ ಹುಟ್ಟುತ್ತಾ ಇದ್ವು ಇಲ್ಲದೇ ಇದ್ರಿ. ಹಾಗಾಗಿ ಯಥೋವಾ ಇಮಾನಿ ಭೂತಾನಿ ಜಾಯಂತೆ, ಎಲ್ಲಿಂದ ಹುಟ್ಟು, ಎಲ್ಲಿಂದ ಬದುಕು, ಪ್ರಶ್ನೆ ಇಲ್ಲ ಅದರಲ್ಲಿ. ಬದುಕು ಎಲ್ಲಿಂದ? ಊಟ ಮಾಡಿದರೆ ಬದುಕು ಇಲ್ಲ ನೋಡಿ, ಎಷ್ಟು ದಿವಸ ಇರೋಕ್ಕೆ ಸಾಧ್ಯ ಅಂತ. ಹಾಗಾಗಿ ಏನ ಜಾತಾನಿ ಜೀವಂತಿ, ಹುಟ್ಟಿದವರು ಯಾವುದರಿಂದ ಬದುಕಿದಾರೋ, ಯತ್ಪ್ರಯಂತಿ ಅಭಿಸಂವಿಶಂತಿ, ಕೊನೆಗೆ ಹೋಗಿ ಯಾವುದನ್ನು ಸೇರ್ತಾರೋ ಅಂತ. ನಾವು ಅನ್ನವನ್ನೇ ಹೋಗಿ ಸೇರ್ತೇವೆ ಕೊನೆಯಲ್ಲಿ. ಇದು ಹೋಗಿ ಸೇರೋದು ಎಲ್ಲಿ? ಈ ದೇಹ ಕೊನೆಗೆ ಯಾರಿಗೂ ಆಹಾರ ಆಗಬೇಕು. ಅದು ಕ್ರಿಮಿಕೀಟಗಳಿಗೋ ಇನ್ನೊಂದಕ್ಕೂ ಆಹಾರ ಆಗಬೇಕು. ಅಥವಾ ಈ ಪಂಚಭೂತಗಳು ಅವು ಪರಿವರ್ತನೆ ಹೊಂದಿ ಯಾವುದೋ ಒಂದು ಗಿಡಕ್ಕೆ ಸೇರಿದ್ರೆ ಅದು ತರಕಾರಿ ಆಗ್ಬೋದು, ಸೊಪ್ಪಾಗ್ಬೋದು, ಇನ್ನೊಂದಾಗ್ಬೋದು, ಹಣ್ಣಾಗ್ಬೋದು, ಮತ್ತೊಂದಾಗ್ಬೋದು. ಈ ಪಂಚಭೂತಗಳೇ ಇನ್ನೆಲ್ಲ ಹೋಗಿ ಆಹಾರವಾಗಿ ಪರಿವರ್ತನೆ ಆಗ್ತವೆ ಅಂತ, ಅನ್ನವಾಗಿ ಪರಿವರ್ತನೆ ಆಗ್ತವೆ ಅಂತ. ಸೇಬನ್ನು ನಾವು ತಿನ್ಬೋದು. ನಮ್ಮ ದೇಹ ಬಿದ್ದು ಅಲ್ಲೇ ಒಂದು ಸೇಬಿನ ಗಿಡ ಹುಟ್ಟಿದ್ರೆ, ಅಥವಾ ಸೇಬಿನ ಗಿಡದ ಮೂಲದಲ್ಲಿ ನಮ್ಮ ಬದುಕು ಮುಕ್ತಾಯ ಆದರೆ ಅದೇ ದೇಹದ ಅಂಶಗಳಿಂದ ಮತ್ತೆ ಸೇಬವನ್ನು ಬರ್ಬೋದು ಪುನಃ ಅಂತ. ಹಾಗಾಗಿ ಅದೊಂದು ಚಕ್ರ ಇದ್ದ ಹಾಗೆ ಅದು ಅಂತ, ಅನ್ನ ಚಕ್ರ ಅಂತ. ಅದೇ ಬ್ರಹ್ಮ ಅಂತ ಅಂದಮೇಲೆ ಅನ್ನ ಪೂರ್ಣ ಅರ್ಥದಲ್ಲಿ ಬ್ರಹ್ಮ ಆಯ್ತು ನೋಡಿ ಎಂಬುದನ್ನು ಉಪನಿಷತ್ತು ಹೇಳಿರುವಂಥದ್ದು. ನಿಮಗೆ ಈ ಭಾವನೆಗಳಿದೆಯಾ ಅಂತ ಕೇಳೋದು ನಾವು. ನೀವು ಊಟ ಮಾಡೋ ಹೊತ್ತಲ್ಲಿ ನಿಮ್ಮ ಎದುರಿಗಿರುವಂಥದ್ದನ್ನು ಈ ದೃಷ್ಟಿಯಿಂದ ನೋಡ್ತಾ ಇದ್ದೀರಾ ಅಂತ ಗಂಭೀರವಾಗಿ ಯೋಚನೆ ಮಾಡಿ ಅಂತ. ಗೌರವದಿಂದ ನೋಡ್ತಾ ಇದ್ದೀರಾ ಅಂತ ಊಟವನ್ನ ಅಂತ. ನೀವು ಏನೇ ಹೇಳಿ ನಾವಿಲ್ಲ ಅಂತಲೇ ಹೇಳ್ತೇವೆ, ಮಾಡ್ತಾ ಇಲ್ಲ ಅದನ್ನ. ಹಾಗಾಗಿ ನಾವು ಹೀಗಾಗಿದ್ದು. ಇಷ್ಟು ಕಷ್ಟ ಪರಂಪರೆಗಳು, ಕಾಯಿಲೆಗಳು ಎಲ್ಲ ಯಾಕೆ ಆಗಿದ್ದು ಅಂದರೆ ಇದೇ ಕಾರಣಕ್ಕಾಗಿ. ವೇದ ಒಂದ್ಸತಿ ಅಂತಲ್ಲ ಪದೇ ಪದೇ ಹೇಳಿದೆ. ಓದನ ಮುದ್ಬ್ರುವತೆ ಪರಮೇಷ್ಠೀವ ಏಷಃ ಯದೋದನ, ಪರಮೇಷ್ಠೀವ ಏಷಃ ಯದೋದನ ಅಂತ. ಈ ಓದನ ಅಂದ್ರೆ ಅನ್ನ ಏನಿದೆಯೋ ಪರಮೇಷ್ಠಿ ಅಂತ, ಅದುವೇ. ಇನ್ನೊಂದು ಕಡೆಗೆ ವಿಶ್ವಭೃದ್ವೈ ನಾಮೀಶ ತನೂರ್ ಭಗವತೋ ಯದಿದಂ ಅನ್ನಂ, ಅನ್ನ ಅಂತಲೇ ಯಾವುದನ್ನು ಹೇಳ್ತಾ ಇದ್ದೀರೋ ಇದು ಬೇರೆ ಏನೂ ಇಲ್ಲ, ಭಗವಂತನದ್ದೇ ಒಂದು ರೂಪ, ವಿಶ್ವಧಾರಕ ರೂಪ ಅಂತ. ಈ ಜಗತ್ತನ್ನು ಭಗವಂತ ಅನ್ನದ ರೂಪದಿಂದ ಧಾರಣೆ ಮಾಡಿದ್ದಾನೆ. ಹಾಗಾಗಿ ನಾವು ಅನ್ನಪೂರ್ಣೇಶ್ವರಿ ಅಂತ ಪೂಜೆ ಮಾಡುವಂಥದ್ದು, ಅರ್ಚನೆ ಮಾಡುವಂಥದ್ದು. ಅನ್ನಪೂರ್ಣೇಶ್ವರಿ ಅಂತ ಯಾತಕ್ಕೆ ಅರ್ಚನೆ ಮಾಡ್ತೇವೆ ಅನ್ನಪೂರ್ಣೇಶ್ವರಿ ಅಂತಂದರೆ ಇದೇ ಕಾರಣಕ್ಕೋಸ್ಕರವಾಗಿ ನಾವು ಅರ್ಚನೆ ಮಾಡ್ತೇವೆ ಅನ್ನಪೂರ್ಣೇಶ್ವರಿ ಅಂತ. ಅದು ಸಾಕ್ಷಾತ್ ಭಗವಂತ. ಹಾಗಾಗಿ ಈ ಗೌರವದಿಂದ ನಾವು ನೋಡುವಂತೆ ಆಗಲಿ ಅನ್ನೋದು ಒಂದು. ಮತ್ತು ಇನ್ನೊಂದು, ಅದು ನಮ್ಮನ್ನು ಆರೋಗ್ಯವಂತವನ್ನಾಗಿ ಮಾಡ್ತದೆ. ಸರಿಯಾಗಿ ಊಟ ಮಾಡಿದರೆ ನಾವು ಆರೋಗ್ಯವಾಗಿರ್ಬೋದು, ಎಲ್ಲ ಕಾಯಿಲೆಗಳನ್ನು ಕಳ್ಕೊಳ್ಬೋದು ಅನ್ನೋದು ಇನ್ನೊಂದು. ಅದಕ್ಕೊಂದು ಕಥಾನಕ ಇದೆ, ಸಮಯದ ಮಿತಿ ತುಂಬ ಇದೆ, ಹಾಗಾಗಿ ಅದನ್ನು ಮುಂದಕ್ಕೆ ತಗೊಳ್ತೇವೆ. ಇಷ್ಟೇ ಹೇಳಲಿಕ್ಕೆ ಇರುವಂಥದ್ದು. ಅನ್ನವನ್ನು ನೋಡುವಂತೆ ನೋಡೋಣ, ಅನ್ನವನ್ನು ಉಣ್ಣುವ ಕ್ರಮದಲ್ಲಿ ಉಣ್ಣೋಣ, ಅನ್ನವನ್ನು ಉಪೇಕ್ಷೆ ಮಾಡದೇ ಇರೋಣ. ನಿಮ್ಮ ಮನೆಯಲ್ಲಿ ನಿಮಗೆ ಎಲ್ಲವನ್ನೂ ಮಾಡಿಕೊಡುವಂಥ ಭಗವಂತ ರೂಪತಾಳಿ ಇದ್ದಾಗ ಕೆಲಸದ ಆಳಿಗಿಂತ ಕಡಿಮೆಯಾಗಿ ನೋಡಿದರೆ ಅದು ಶಾಪವಾಗಿ ನಿಮಗೆ ಹೇಗೆ ಪರಿಣಮಿಸ್ಬೋದು ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡು ಅದೇ ರೀತಿಯಲ್ಲಿ ನಾವು ಇರಬೇಕಾಗಿದೆ ಅನ್ನೋದನ್ನು ನಾವು ಆರಂಭದಲ್ಲಿ ಭಾವಿಸ್ತಾ, ಇಡೀ ಈ ಚಾತುರ್ಮಾಸದ ಉದ್ದಕ್ಕೂ ಈ 61 ಅಥವಾ 64 ಹಿಂದೆ ಮುಂದೆ ಎಲ್ಲ ಸೇರಿಕೊಂಡಾಗ ಇಷ್ಟೂ ದಿನಗಳ ಕಾಲವೂ ಕೂಡ ಅನ್ನಾನುಸಂಧಾನ ಇಲ್ಲಿ ಸರ್ವತ್ರ, ಇಲ್ಲಿ ಮಾತ್ರ ಅಲ್ಲ. ಚಾತುರ್ಮಾಸ್ಯವನ್ನು ನಾವು ಮಾತ್ರ ಮಾಡ್ತೇವೆ, ಆದರೆ ನೀವೆಲ್ಲರೂ ಈ ಅನ್ನಾನುಸಂಧಾನವನ್ನು ಮಾಡಬೇಕು. ಈ ಮಾತುಕತೆಗಳು ಅಡುಗೆ ಮನೆಯಲ್ಲೂ ನಡಿಬೇಕು, ನಿಮ್ಮ ಮನೆಗಳಲ್ಲಿ ಕೂಡ, ನೀವು ಊರಿಗೆ ಹೋದಂಥ ಮನೆಗಳಲ್ಲಿ ಕೂಡ ನಡಿಬೇಕು, ನಿಮ್ಮ ಕೋಣೆಗಳಲ್ಲಿ ಕೂಡ ನಡಿಬೇಕು. ಮತ್ತು ಬದಲಾವಣೆಗಳು ಆರಂಭ ಆಗಬೇಕು. ಏನು ನಮ್ಮ ಪರಂಪರೆ ಹೇಳಿದೆ,
ಆ ರೀತಿಯಲ್ಲಿ ಇದು ನಡಿಬೇಕು ಎಂಬುದಾಗಿ ಈ ಸಮಯದಲ್ಲಿ ಭಾವಿಸ್ತಾ, ಮತ್ತೆ ಕೊನೆಯದೊಂದು ಮಾತೇನೆಂದರೆ, ಈ ತುಂಬ ಭಯ ಪಡ್ಕೋಬೇಡಿ, ಆತಂಕ ಪಡ್ಕೋಬೇಡಿ. ಏನೇನು ಕಾದಿದೆಯೋ ಇನ್ನು ಈ ಅದು ಏನಾಗ್ತದೆ, ಶ್ರದ್ಧೆ ಇಲ್ಲದೆ ಇದ್ದರೆ ಅವರಿಗೆ ಚಿಂತೆ ಏನೂ ಇಲ್ಲ. ಈ ಕಿವಿಯಿಂದ ಕೇಳಿ ಈ ಕಡೆಯಿಂದ ಬಿಟ್ಟರಾಯ್ತು. ಈ ಶ್ರದ್ಧೆ ಇರುವವ್ರಿಗೆ ಸಮಸ್ಯೆ ಏನಂದರೆ, ಆಯಿತು ಗುರುಗಳು ಪ್ರವಚನಕ್ಕೆ ಹೋಗ್ಬೇಕೋ ಬೇಡವಾ ಅಂತ, ಹೋದ ಮೇಲೆ ಗುರುಗಳು ಹೇಳಿದಂತೆ ಮಾಡಬೇಕಾಗ್ತದೆ, ಮಾಡದೇ ಇರೋದು ಸರಿಯಲ್ಲ. ಏನು ಹೇಳ್ತಾರ, ಊಟ ಮಾಡ್ಲಿಕ್ಕೆ ಬಿಡ್ತಾರೋ ಇಲ್ಲೋ ನಾಳೆಯಿಂದ ಅಂತ ಅನ್ನೋ ಚಿಂತೆ ಬಾಧಿಸ್ಬೋದು. ಆದರೆ ನಮ್ಮ ಪೂರ್ವಜರು ಹಾಗೆಲ್ಲ ಅಲ್ಲ, ತುಂಬ ಕರುಣಾಳುಗಳು ಅವರು. ಅವರು ಎಲ್ಲಿವರೆಗೆ ಹೇಳಿದಾರೆ ಅಂದರೆ, ಪ್ರಾಣಾತ್ಯಯೇ ಸರ್ವಾನ್ನಾನುಮತಿ. ನಿನಗೆ ಅಂಥ ಪ್ರಾಣ ಹೋಗೋ ಸಂದರ್ಭ ಬಂತಂದರೆ ಏನನ್ಬೇಕು ಅವರು ತಿನ್ನೋ, ಸರ್ವಾನ್ನಾನುಮತಿ. ಯಾಕೆ ಹೇಳ್ತಾರೆ ಈ ಮಾತನ್ನು? ಕನಕರದಿಂದ ಹೇಳಿರುವಂಥ ಮಾತಿದು. ಪ್ರಾಣಾತ್ಯಯೇ ಸರ್ವಾನ್ನಾನುಮತಿ, ಎಲ್ಲವನ್ನು ತಿನ್ಬೋದು ಆಗ. ಇಂತಹ ದಾರಿಗಳಿದ್ದಾವೆ. ಮಾತ್ರ ಅಲ್ಲ, ಎಷ್ಟೋ ಸಂಗತಿಗಳು ನಮ್ಮ ಜೀವನದಲ್ಲಿ ಸರಿಪಡಿಸ್ಕೊಳ್ಳೋಕೆ ಆಗೋದಿಲ್ಲ ನಮ್ಗೆ. ಅದನ್ನು ಅದು ನನ್ನ ಕೈಲಿ ಇಲ್ಲ. ಅದು ಏನು ಮಾಡೋದು ಆಗ ಅಂದರೆ, ಅದಕ್ಕೂ ದಾರಿಗಳನ್ನ ಹೇಳಿದ್ದಾರೆ. ಅಷ್ಟನ್ನು ಒಂದು ಚಿಕ್ಕ ಒಂದು ಕಾರ್ಯದ ಮೂಲಕ ಎಲ್ಲ ದೋಷವನ್ನು ಸರಿಪಡಿಸ್ಕೊಳ್ಬೋದು ಅಂಥ ದಾರಿಗಳನ್ನ ಕೂಡ ಹೇಳಿದ್ದಾರೆ ಅಂತ. ಅದೆಲ್ಲವೂ ಕೂಡ ಮುಂದೆ ಬರುವ ದಿನಗಳಲ್ಲಿ ಅನುಸಂಧಾನ ಮಾಡೋಣ. ಇಂದಿನಿಂದ ವಿಜೃಂಭಣೆಯಿಂದ ಈ ಚಾತುರ್ಮಾಸ್ಯ ನಡೀಲಿ. ನೀವೆಲ್ಲ ಸಮೃದ್ಧಿಯಾಗಿ ಊಟ ಮಾಡಿ ಈ ಚಾತುರ್ಮಾಸ್ಯದಲ್ಲಿ. ಹೇಗೆ ಅಂದರೆ, ಕಂಠಮಟ್ಟ ಊಟ ಮಾಡಿ ಅಥವಾ ಇದು ನಾಸಿಕಾ ಪರ್ಯಂತ ಮೂಗಿನ ಮಟ್ಟ ಊಟ ಮಾಡಿ ನಾವು ಹೇಳೋದಿಲ್ಲ. ಯಾಕೆಂದರೆ ಬೇರೆ ಏನೋ ಹೇಳೋಕೆ ಹೊರಟಿದ್ದೆ ನಾವು. ಸಾವಕಾಶ ಊಟ ಮಾಡಿ ಅಂತ ಅನ್ನೋ ಪದ್ಧತಿ ಇದೆಯಲ್ವಾ? ಪಂಕ್ತಿ ಮೇಲೆ ಊಟ ಶುರು ಮಾಡಬೇಕಾದ್ರೆ ಸಾವಕಾಶ ಏನ ಭೋಕ್ತವ್ಯಂ, ಸಾವಕಾಶ ಊಟ ಮಾಡಿ, ಸಾವಧಾನೇನ ಭೋಕ್ತವ್ಯಂ, ಇದೆರಡನ್ನು ಹೇಳೋ ಪದ್ಧತಿ ಇದೆ. ಸಾವಧಾನೇನ ಭೋಕ್ತವ್ಯಂ, ಸಾವಕಾಶ ಊಟ ಮಾಡಿ ಅಂತ. ಅದಕ್ಕೆ ಕೆಲವರು ಈ ಸಾವಕಾಶ ಊಟ ಮಾಡಿ, ಸಾವಧಾನ ಊಟ ಮಾಡಿ ಅಂತ ಹೇಳಿದ್ದಕ್ಕೆ ಆ ಒಂದೊಂದು ತುತ್ತನ್ನು 36 ಸತಿ ಜಗದು, ಅಥವಾ 42 ಸತಿ ಜಗದು 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 ಅದು ಅನ್ನ ತಂಗಳಾಗಬೇಕು. ಬೆಳೆಸಿದ ಬಿಸಿ ಅನ್ನ ತಂಗಳಾಗುವವರೆಗೂ. ಈ ಕೆಲವು ಜನ ಶಾಲೆಯಲ್ಲಿ ತುಂಬ ಎಷ್ಟು ಶ್ರದ್ಧೆ ಅವರಿಗೆ ತರಗತಿಗಳಲ್ಲಿ ಅಂದರೆ, ಅವರು ಅದೇ ತರಗತಿಯಲ್ಲಿ ಒಂದು 10 ವರ್ಷ ಇರ್ತಾರೆ. ಎಷ್ಟೋ ಜನ ಹೊಸಬರು ಬರ್ತಿರ್ತಾರೆ ಹೋಗ್ತಿರ್ತಾರೆ. ಇವರು ಮಾತ್ರ ಅಲ್ಲೇ ಇರ್ತಾರೆ ಅಂತ. ಶಾಶ್ವತ ಪ್ರತಿಷ್ಠಾಪನೆ, ಆತ್ಮಲಿಂಗ ಇದ್ದಾಗೆ ಅಂತ ಆ ತರಗತಿಯಲ್ಲಿ. ಹಾಗೆ ಇವರು ಊಟ ಕೂತಾ ಇರ್ತಾರೆ, ಪಂಕ್ತಿಗಳು ಆಗ್ತಾ ಇದೆ ಹೋಗ್ತಾ ಇದೆ ಅಂತ. ಆ ತರಹ ಅಲ್ಲ, ಅರ್ಥ ಹಾಗಲ್ಲ ಅದಕ್ಕೆ. ಹಾಗೆಲ್ಲ ಊಟ ಮಾಡಿದ್ರೆ ದೋಷ. ಯಾಕೆಂದ್ರೆ ಉಷ್ಣಮಶ್ನೀಯ ಬಿಸಿ ಊಟ ಮಾಡುವಂಥ ಶಾಸ್ತ್ರ ಹೇಳ್ತಾ ಇರುವಂಥದ್ದು. ತಣಿಬಾರ್ದು ಅದು. ಊಟವನ್ನು ತುಂಬ ಎಳೆದು ಊಟ ಮಾಡಬಾರ್ದು, ತುಂಬ ಗಡಿಬಿಡಿ ಮಾಡಬಾರ್ದು. ಅದನ್ನ ಮುಂದಕ್ಕೆ ಸಂದರ್ಭ ಬಂದಾಗ ಯೋಚನೆ ಮಾಡೋಣ. ಹಾಗಾದ್ರೆ ಮತ್ತೆ ಸಾವಕಾಶ ಊಟ ಮಾಡಿದ್ದು ಏನು ಅಂದರೆ, ಅವಕಾಶ ಅಂದರೆ ಜಾಗ, ಹೊಟ್ಟೆ ಒಳಗೆ ಜಾಗ ಇಟ್ಟು ಊಟ ಮಾಡಿ. ಹೇಳೋಕೆ ಕಷ್ಟ ಆಗೋ ಥರ ಮಾಡ್ಕೊಳ್ಬೇಡಿ. ಹೊಟ್ಟೆ ಒಳಗೆ ಅವಕಾಶ ಅಂದರೆ ಜಾಗ ಇಟ್ಟು ಊಟ ಮಾಡಿ. ನಿಯಮ ಆಗಿದೆ, ಅರ್ಧ ಘನಾಹಾರ, 1/4 ಭಾಗ ದ್ರವಾಹಾರ, 1/4 ಭಾಗ ಬಿಡಬೇಕು ಅಂತ. ಅಥವಾ 3 ಭಾಗ ಮಾಡ್ತಾರೆ, 3ರಲ್ಲಿ 1 ಭಾಗ ಬಿಡಬೇಕು ಅನ್ನೋ ಇನ್ನೊಂದು ಅಭಿಪ್ರಾಯ ಕೂಡ ಇದೆ. ಹಾಗಾಗಿ ಆ ರೀತಿ ಪ್ರಾಣ ಸಂಚಾರಕ್ಕೆ ಜಾಗ ಬೇಕು ಅಲ್ಲಿ, ಅಥವಾ ವಾತಪಿತ್ತ ಕಫಗಳು ಸಂಚಾರ ಮಾಡೋದಕ್ಕೆ ಜಾಗ ಬೇಕು, ಜಾಗ ಬಿಡಿ ಅಂತ ಹೇಳಿದರೆ ಇವ್ನು ಮೆಲ್ಲ ಮತ್ತೆ ಹಸಿವು ಆಗ್ಬೇಕು, ಮತ್ತೆ ಊಟ ಮಾಡಬೇಕು ಅನ್ನೋ ಥರ ಊಟ ಮಾಡಿದರೆ ಉಪಯೋಗವೂ ಇಲ್ಲ. ಹಾಗೆ ಸಾವಧಾನೇನ ಭೋಕ್ತವ್ಯಂ ಅಂತಂದರೆ, ಈ ಅವಧಾನ ಅಂದರೆ ಬೇರೆ ಕಡೆ ಗಮನ ಹೋಗಬಾರದು ಅಂತ. ಅವಧಾನಿಗಳು ಅಂತ ಹೇಳ್ತಾರಲ್ಲ, ಶತಾವಧಾನಿಗಳು, ಅವಧಾನ ಅಂದ್ರೆ ಏನು? ವಿಷಯಾಂತರ ವ್ಯಾವೃತ್ತಿ ಅಂತ. ಬೇರೆ ಎಲ್ಲೂ ಗಮನ ಹೋಗದೆ ಒಂದೇ ಕಡೆ ಗಮನ ನಿಂತರೆ ಅದಕ್ಕೆ ಸಾವಧಾನ ಅಂತ ಹೆಸರು. ಊಟ ಮಾಡುವಾಗ ಬೇರೆ ಯಾವ ಕಡೆಗೂ ಗಮನ ಹೋಗದೆ ಇರಲಿ. ಅನ್ನಪೂರ್ಣೇಶ್ವರಿ, ಅನ್ನ ಬ್ರಹ್ಮ, ಅದನ್ನು ಬಿಟ್ಟು ಈ ಕರ್ಣ ಪಿಶಾಚಿಯನ್ನು ಈ ಕಡೆ ನೋಡ್ತಾ ಊಟ ಮಾಡಿದ್ರೆ ಎಲ್ಲಿ ಆ ಪಿಶಾಚಿಗೆ ಹೋಗ್ತದೆ ಅಂತ, ನಮಗೆ ಹೋಗಿದ್ದಲ್ಲ ಅದು ಅಂತ, ಹಾಗಾಗ್ಬೋದು ಅಂತ. ಅಂಥದ್ರಲ್ಲಿ ನಡೀತಾ ಇರ್ತದಲ್ಲ, ತುಂಬ ಜನ ಮಾಡ್ತಾರೆ ಅದನ್ನು, ಪಕ್ಕದಲ್ಲಿ ಇಟ್ಕೊಂಡಿರ್ತಾರೆ, ನೋಡ್ತಾ ಇರ್ತಾರೆ, ನೋಡ್ತಾ ಊಟ ಮಾಡ್ತಾರೆ, ಇದೆಲ್ಲ ನಡೀತದಲ್ವಾ ಅಂತ. ಹಾಗೆಲ್ಲ ಮಾಡಬೇಡಿ. ಮತ್ತು ಅದು ಬೇರೆ ಬೇಡದರ ಮಾತಾಡ್ತಾ ಊಟ ಮಾಡಬೇಡಿ. ಅನ್ನದ ಕಡೆಗೆ ಗಮನ ಇರಬೇಕು ಅಂತ, ಏಕಾಗ್ರನಾಗಿ ಅನ್ನದ ಮೇಲೆ ಗಮನ ಇಟ್ಟು ಊಟ ಮಾಡಬೇಕು ಅಂತ ಹೇಳಿದರೆ ನಾವೇನು ಮಾಡ್ತಾ ಇದ್ದೇವೆ ಇವತ್ತು? ಬೇರೆ ಏನೋ ಮಾಡ್ತಾ ಇದ್ದೇವೆ. ಹಾಗಾಗಿ ನೀವೆಲ್ಲ ಸಮೃದ್ಧಿಯಾಗಿ ಊಟ ಮಾಡಿ, ಅದರ ಸಾವಕಾಶ ಊಟ ಮಾಡಿ. ಮತ್ತೆ ತಪ್ಪು ತಿಳ್ಕೊಳ್ಬೇಡ, ಅವಕಾಶ ಇರುವಂತೆ, ಹೊಟ್ಟೆ ಒಳಗೆ ಅವಕಾಶ ಇರುವಂತೆ ಊಟ ಮಾಡಿ, ಸಾವಧಾನ ಊಟ ಮಾಡಿ, ಸಾವಕಾಶ ಊಟ ಮಾಡಿ, ಊಟ ಮಾಡಬೇಕಾದ್ದನ್ನು ಊಟ ಮಾಡಿ, ಮಾಡುವಷ್ಟು ಮಾಡಿ, ಮಾಡಬೇಕಾದ್ದನ್ನು ಮಾಡಿ.
ಅದೇ ಬದುಕನ್ನು ಗೆಲ್ಲುವಂಥ ಒಂದು ದಾರಿ ಎಂಬುದಾಗಿ ಕೊಟ್ಟ ಕೊನೆಯಲ್ಲಿ ಹೇಳ್ತಾ ನಿಮ್ಗೆಲ್ಲರಿಗೂ ಆಶೀರ್ವಾದ ಮಾಡ್ತೇವೆ. ಅನ್ನಪೂರ್ಣೇಶ್ವರಿ ನಿಮ್ಮನ್ನ ಹರಸಲಿ, ನಿಮ್ಮ ಬದುಕಿನಲ್ಲಿ ಒಂದು ತಿರುವು ಬರಲಿ. ಆ ತಿರುವು ಎಂಥದ್ದು ಅಂದರೆ, ಇದು ಒಂದರಿಂದಲೇ, ಕೇವಲ ಊಟ ಒಂದರಿಂದಲೇ ಜೀವನವೇ ಬದಲಾಗಬೇಕು. ಆಗ್ತದೆ, ಅದನ್ನು ಜೀವನವೇ ಇಡೀ ಬದಲಾಗೋಕೆ ಸಾಧ್ಯ ಇದೆ, ಸಂಪೂರ್ಣ ಬದಲಾಗೋಕೆ ಸಾಧ್ಯ ಇದೆ ಬರೀ ಊಟ ಮಾತ್ರದಿಂದ. ಊಟಕ್ಕೆ ಸಂಬಂಧಪಟ್ಟಂತೆ ಹೇಳಿದ ನಿಯಮಗಳನ್ನ ಮಾತ್ರ ಪಾಲನೆ ಮಾಡಿದಷ್ಟರಿಂದಲೇ ಜೀವನ ಬದಲಾಗೋಕೆ ಸಾಧ್ಯ ಇದೆ, ಪೂರ್ತಿ ಜೀವನ ಬದಲಾಗೋಕೆ ಸಾಧ್ಯ ಇದೆ. ನೀರೋಗಿ ದೃಢಕಾಯನಾಗಿ ಬಹುಕಾಲ ಬಾಳೋದಕ್ಕೆ ಕೂಡ ಸಾಧ್ಯ ಇದೆ. ಹಾಗಾಗಿ ಅಂಥ ಆಶೀರ್ವಾದವನ್ನು ಅನ್ನಪೂರ್ಣೇಶ್ವರಿ ಎಲ್ರಿಗೂ ಮಾಡಲಿ. ಹಾಗೆ ನಮ್ಮಲ್ಲಿ ಕೂಡ ಆಕೆ ಆವಾಹನೆಯಾಗಿ ಮಾತಾಡಲಿ, ಅವಳೇ ನಿಮ್ಮಲ್ಲಿ ಆವಾಹನೆಯಾಗಿ ಕೇಳಲಿ, ಎರಡೂ ಕಡೆಗೆ ಅವಳೇ ಇದ್ದು ಈ ಒಂದು ಸಂವಾದವನ್ನು ನಡೆಸಿಕೊಡ್ಲಿ ಎಂಬುದಾಗಿ ನಾವು ಕೊಟ್ಟ ಕೊನೆಯಲ್ಲಿ ಹಾರೈಸಿ ಎಲ್ಲರನ್ನೂ ಪ್ರೀತಿಯಿಂದ ಆಶೀರ್ವದಿಸ್ತೇವೆ, ಆಶೀರ್ವಾದ ಮಾಡ್ತೇವೆ. ಎಲ್ರಿಗೂ ಒಳ್ಳೇದಾಗಲಿ ಎಂಬುದಾಗಿ ಅರ್ಪಣೆ ಆಗ್ತದೆ. ಹರೇ ರಾಮ. ಗೋಕರ್ಣ ಮಂಡಲಾಧೀಶ್ವರ ಶ್ರೀಮತಿ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜ್ ಕಿ. ಹರೇ ರಾಮ. ಯತ್ರೈವ ಯತ್ರೈವ ಮನೋಮದೀಯಂ ತತ್ರೈವ ತತ್ರೈವ ತವ ಸ್ವರೂಪಂ ಯತ್ರೈವ ಯತ್ರೈವ ಶಿರೋ ಮದೀಯಂ ತತ್ರೈವ ತತ್ರೈವ ಪದದ್ವಯಂ ತೇ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರಪ್ರಾಣವಲ್ಲಭೆ ಜ್ಞಾನವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ಆಷಾಢ ಕೃಷ್ಣ ಪ್ರತಿಪದೆ, ಗುರುಪೂರ್ಣಿಮೆಯ 2ನೇ ದಿನ ಎಂದು ಶ್ರೀ ಪರಿವಾರದವರ ಸೇವಾ ದಿನ. ಪರಿವಾರ, ಪೂರ್ವ ಪರಿವಾರ ಭಾವದಲ್ಲಿರುವಂಥವರು ಅವರೆಲ್ಲ ಇಲ್ಲಿ ಬಂದು ಸೇರಿರುವ ಹೊತ್ತು ಅನ್ನಬ್ರಹ್ಮ ಪ್ರವಚನ ಸರಣಿ, ಅನ್ನಂ ಬ್ರಹ್ಮ ಪ್ರವಚನ ಸರಣಿಯ ಮುಂದುವರಿಕೆ ಕೂಡ ಇದೇ ಸಮಯದಲ್ಲಿ ಆಗ್ತಾ ಇದೆ. ಆತ್ಮಕ್ಕೆ ದೇಹ ಪರಿವಾರ, ಇಂದ್ರಿಯಗಳು ಪರಿವಾರ, ಮನಸ್ಸು ಪರಿವಾರ. ಹಾಗೆ ಆ ದೇಹಕ್ಕೆ ಆಹಾರ ಒಂದು ಪರಿವಾರ, ನಿದ್ದೆ ಒಂದು ಪರಿವಾರ. ಅದಿಲ್ಲದಿದ್ದರೆ ದೇಹ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಇದೇ ರೀತಿಯ ಒಂದು ಅವಿನಾಭಾವ ಬಂಧ ಗುರು ಮತ್ತು ಪರಿವಾರದ ಮಧ್ಯದಲ್ಲಿ ಅಥವಾ ಪರಿವಾರ ಮತ್ತು ಸಮಾಜದ ಮಧ್ಯದಲ್ಲಿ ಇರುವಂಥದ್ದು. ಆ ನೆನಪಿನೊಂದಿಗೆ ಇವತ್ತಿನ ಈ ಒಂದು ಪ್ರವಚನದ ಕಾರ್ಯವನ್ನು ಮುಂದುವರಿಸ್ತಾ ಇದ್ದೇವೆ. ಆರೋಗ್ಯ ದೇವತೆ ಧನ್ವಂತರಿ, ಆತನಿಗೆ ಒಮ್ಮೆ ಈ ಲೋಕವನ್ನೆಲ್ಲ ಸುತ್ತಿ ನೋಡಬೇಕು, ವೈದ್ಯಶ್ರೇಷ್ಠರುಗಳನ್ನು ಭೇಟಿ ಮಾಡಬೇಕು, ಅವರು ಎಂಥವರು, ಹೇಗಿದ್ದಾರೆ ಕಲಿಯುಗದಲ್ಲಿ ಎಂಬುದನ್ನು ಗಮನಿಸಬೇಕು ಎಂದು ಅನ್ನಿಸಿತು. ಆತ ಯಾವ ರೂಪದಲ್ಲಿ ಬರಬೇಕು ಅಂತ ಆಲೋಚನೆ ಮಾಡಿ ಪಕ್ಷಿ ರೂಪದಲ್ಲಿ ಬಂದ. ಯಾಕೆಂದರೆ ಮನುಷ್ಯ ರೂಪದಲ್ಲಿ ಬಂದು ಪ್ರಶ್ನೆಗಳನ್ನು ಕೇಳಿದರೆ ವೈದ್ಯರಿಗೆ ಅವರು ಅಷ್ಟು ಸುಲಭವಾಗಿ ಅದಕ್ಕೆ ಒಳಗಾಗೋದಿಲ್ಲ. ಅವರು ಮತ್ತೆ 100 ಪ್ರಶ್ನೆಗಳನ್ನು ಕೇಳ್ತಾರೆ. ವೈದ್ಯರಿಗೆ ಪ್ರಶ್ನೆಗಳನ್ನು ಕೇಳಿ ಚೆನ್ನಾಗಿ ಅಭ್ಯಾಸ ಇರ್ತದೆ. ಹಾಗಾಗಿ ಮನುಷ್ಯ ರೂಪ ಸಾಧು ಅಲ್ಲ. ದೇವತಾ ರೂಪದಲ್ಲಂತೂ ಈ ಕಲಿಯುಗದಲ್ಲಿ ಹೋಗಿ ಎಲ್ಲರ ಮುಂದೆ ಪ್ರತ್ಯಕ್ಷ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅವರ ಕಣ್ಣಿಗೆ ಯೋಗ್ಯತೆ ಬೇಕು. ದೇವತೆಯಾಗಿ ಪ್ರಕಟ ಆಗಬೇಕು ಅಂದರೆ ನೋಡುವ ಅರ್ಹತೆ ಅವರಿಗೆ ಬೇಕಾಗ್ತದೆ. ಹಾಗಾಗಿ ಪಕ್ಷಿ ರೂಪದಲ್ಲಿ ಅಲ್ಲಲ್ಲಿ ಸಂಚಾರ ಮಾಡ್ತಾ 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 ವೈದ್ಯರುಗಳ ಮನೆ ಎದುರು ಅಂಗಡದಲ್ಲಿ ಹೋಗಿ ಒಂದು ಧ್ವನಿ ಕೊಡ್ತಾ ಇದ್ನಂತೆ. ಆ ಧ್ವನಿ ಕೋರುಕು 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 ಎನ್ನುವಂಥದ್ದು. ಕೇಳುವಾಗ ಪಕ್ಷಿ ಧ್ವನಿ ಇದ್ದಂತೆ ಇದೆ. ಕೋರುಕು ಕೋರುಕು ಅಂದರೆ ಕೆಲವು ಪಕ್ಷಿಗಳು ಹಾಗೆ ಧ್ವನಿ ಮಾಡ್ತವೆ ಕೂಡ, ಕೋರುಕು ಕೋರುಕು ಅನ್ನುವ ಹಾಗೆ ಧ್ವನಿ ಮಾಡ್ತವೆ ಕೂಡ. ಇಲ್ಲದ್ರೂ ಕೂಡ ಹತ್ತಿರ ಕಾಕ ಅಂತ ಅನ್ಬೋದು, ಕಾಗೆ, ಕುಹು ಕುಹು ಅನ್ಬೋದು, ಕೋಗಿಲೆ. ಇದ್ರ ಹಿಂದೆ ಮುಂದೆ ಇದೆ ನೋಡಿ ಅಂತ. ಪಕ್ಷಿ ಧ್ವನಿಗೂ ತುಂಬ ಹತ್ತಿರ ಇದೆ ಅಂತ ಆ ಶಬ್ದ ಅಂತ. ಆದರೆ ಅಕ್ಷರಗಳೆಲ್ಲ ಇದೆ, ಕೋರುಕು ಅನ್ನೋ ತರಹ ಸ್ಪಷ್ಟಾಕ್ಷರಗಳಿದೆ.
ಅದರಲ್ಲಿ. ಆದರೆ ಎಲ್ಲಿಯೂ ಧನ್ವಂತರಿಗೆ ಉತ್ತರ ಸಿಗಲಿಲ್ಲ. ಯಾವ ವೈದ್ಯರ ಮನೆ ಮಂದಿ ಹೋಗಿ ಯಾವ ವೈದ್ಯರ ಮನೆ ಮಂದಿ ಹೋಗಿ ಕೋರುಕು ಕೋರುಕು ಅನ್ನೋ ಧ್ವನಿಯನ್ನು ಕೊಟ್ಟರು ಕೂಡ ಯಾರೂ ಉತ್ತರ ಕೊಡಲಿಲ್ಲ. ಕೊನೆಗೆ ಸಿಂಧು ದೇಶದಲ್ಲಿ ವಾಸ ಮಾಡ್ತಾ ಇದ್ದಂಥ ವಾಗ್ಭಟ ಎನ್ನುವ ವೈದ್ಯಶ್ರೇಷ್ಠ ಆತನ ಮನೆಯ ಮುಂದೆ ಹೋಗಿ ಇದೇ ಧ್ವನಿಯನ್ನು 3 ಬಾರಿ ಧನ್ವಂತರಿ ಕೊಡ್ತಾನೆ. ಪಕ್ಷಿ ರೂಪದಲ್ಲಿ ಕೋರುಕು 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 ಎಂಬುದಾಗಿ 3 ಬಾರಿ ಎನ್ನುವುದಕ್ಕೂ ಕೂಡ ಒಂದು ಅರ್ಥ ಇದೆ. ಅದಕ್ಕೆ ಒಳಗೆ ವಾಗ್ಭಟ ಚಿಕಿತ್ಸೆ ಮಾಡ್ತಾ ಇದ್ದ. ಯಾರೋ ರೋಗಿಗೆ ಏನು ಉಪಚಾರ ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದ ಸಮಯದಲ್ಲಿ ಈ ಧ್ವನಿ ಕೇಳಿಸ್ತಂತೆ. ಕೋರುಕು 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 ಎನ್ನುವ ಧ್ವನಿ ಕೇಳಿಸ್ತು. ಆ ಧ್ವನಿ ವಾಗ್ಭಟನನ್ನು ಆಕರ್ಷಣೆ ಮಾಡ್ತು ಅಂತ. ಯಾಕೆಂದರೆ ಧ್ವನಿಯಲ್ಲಿ ಇಂಪಿತ್ತು, ಸಾಧಾರಣವಾದ ಇಂಪಲ್ಲ, ಅಸಾಧಾರಣವಾದ ಇಂಪು ಆ ಧ್ವನಿಯಲ್ಲಿತ್ತು. ಮಾತ್ರವಲ್ಲ, ದಿವ್ಯತೆ ಇತ್ತು ಮತ್ತು ಅದು ಮಾಡ್ತಾ ಇರೋ ಧ್ವನಿಗೊಂದು ಅರ್ಥ ಇತ್ತು ಅಂತ. ಈ ಕೋರುಕು ಕೋರುಕು ಅನ್ನೋದನ್ನು ಬಿಡಿಸಿದ್ರೆ ಕಹ ಅರುಕು ಕಹ ಅರುಕು ಎನ್ನುವ ಒಂದು ಶಬ್ದ ಸಿಗ್ತದೆ ನಮಗೆ. ಅರುಕು ಅಂದರೆ ರೋಗವಿಲ್ಲದವನು, ಕಹ ಯಾರು ಅಂತ. ಕೋರುಕು ಅಂದರೆ ರೋಗವಿಲ್ಲದವನು ಯಾರು, ರೋಗವಿಲ್ಲದವನು ಯಾರು, ರೋಗವಿಲ್ಲದವನು ಯಾರು. ಪ್ರಶ್ನೆ 3 ಬಾರಿ ಪುನರಾವೃತ್ತಿಯಾಗಿದೆ. ಪಕ್ಷಿಗಳು ಇಂಥ ಶಬ್ದಗಳನ್ನು ಮಾತಾಡೋದುಂಟು. ಈ ಗಿಳಿ ಉದಾಹರಣೆಗೆ ರಾಮ ಅಂತ ಹೇಳುವಂಥದ್ದು, ಗಿಳಿರಾಮ ಅಂತಲೇ ಪ್ರಸಿದ್ಧಿ. ರಾಮ ಶಬ್ದವನ್ನು ಉಚ್ಚಾರಣೆ ಮಾಡ್ತದೆ ಗಿಳಿ, ಅಥವಾ ಹೋಗು ಬಾ ಅಂತೆಲ್ಲ ಗಿಳಿ ಹೇಳೋದುಂಟು ಅಂತ. ಹಾಗಾಗಿ ಅದು ಅಸಂಭವ ಅಂತಲ್ಲ. ಆದರೆ ಇನ್ನೊಂಚೂರು ಆ ಕೋರುಕು ಆ ರಾ ಅನ್ನೋದು ಉಚ್ಚಾರ ಮಾಡೋದು ಸುಲಭ ಅಲ್ಲ. ಚಿಕ್ಕ ಮಕ್ಕಳು ಲಾಮ ಅಂತ ಹೇಳೋದು, ಅವರು ರಾಮ ಅಂತ ಹೇಳೋದು ಬದಲಿಗೆ ಲಾಮ ಅಂತ ಹೇಗೆ ಅದು ಬೌದ್ಧರಲ್ಲಿ ದೊಡ್ಡ ಪದವಿಯಾಗ್ಬಿಟ್ಟಿದೆ, ಲಾಮ ಲಾಮ ಅಂತ. ಈ ರಾಮನಿಂದಲೇ ಹೋಗಿರುವಂಥದ್ದು ಲಾಮ, ಅದು ಬೇರೆ ಏನೂ ಅಲ್ಲ. ಅದು ಬೌದ್ಧರು ಅಂದರೆ ಪ್ರಾಕೃತ ಪ್ರಧಾನ, ಅವರ ಮಾಧ್ಯಮ ಪ್ರಾಕೃತ, ಸಂಸ್ಕೃತ ಅಲ್ಲ. ಆ ಪ್ರಾಕೃತದಲ್ಲಿ ಸ್ವಲ್ಪ ಲಾ ಆಗೋದು ಇದೆಲ್ಲ ಇದ್ದೇ ಇದೆ ಅಂತ. ಹಾಗಾಗಿ ನಮ್ಮ ರಾಮನೇ ಅಲ್ಲಿ ಹೋಗಿ ಲಾಮ ಆಗಿದ್ದಾನೆ ಅಂತ ಬೌದ್ಧರ ಮಧ್ಯದಲ್ಲಿ ಅಂತ. ಹಾಗಾಗಿ ಈ ಸ್ಪಷ್ಟಾಕ್ಷರ ಸಹಿತವಾಗಿರ್ತಕ್ಕಂಥ ಒಂದು ಪ್ರಶ್ನೆ, ವೈದ್ಯನನ್ನ ಕೇಳಬೇಕಾಗಿರ್ತಕ್ಕಂಥ ತುಂಬ ಸುಯೋಗ್ಯವಾದ ಪ್ರಶ್ನೆ ಇರ್ತಕ್ಕಂಥ ಧ್ವನಿಯನ್ನು ಕೇಳಿದಾಗ ವಾಗ್ಭಟನಿಗೆ ಸುಮ್ಮನೆ ಇರಲಿಕ್ಕೆ ಆಗಲಿಲ್ಲ. ವಾಗ್ಭಟ ಮನೆಯೊಳಗಿಂದ ಹೊರಗೆ ಬರ್ತಾನೆ. ಹೊರಗೆ ಬಂದಾಗ ವಿಕಚ ಕುಸುಮ ಪರಿಪೂರ್ಣೆ ಪುಷ್ಪವೃಕ್ಷಕ್ಕೆ, ಒಂದು ಹೂವು ಬಿಡುವಂಥ ಮರ, ಹೂವು ಬಿಟ್ಟಿದೆ, ಅದು ಸಾಧ್ಯಂತ ಹೂವು ಬಿಟ್ಟಿದೆ. ಅದರ ಮೇಲೆ ಒಂದು ಸುಂದರವಾದ ಪಕ್ಷಿ ಕುಳಿತಿದೆ, ತುಂಬ ಮನೋಹರವಾಗಿರುವಂಥ ಒಂದು ಪಕ್ಷಿ ಅದರ ಮೇಲೆ ಕುಳಿತಿದೆ. ಕುಳಿತು ಈ 3 ಬಾರಿ ಅದನ್ನು ಪುನರುಚ್ಚಾರ ಮಾಡ್ತಾ ಇದೆ. ಕೋರುಕು 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 ಎನ್ನುವುದನ್ನು ಉಚ್ಚರಿಸ್ತಾ ಇದೆ ಅಂತ. ಮೊದಲು ವಾಗ್ಭಟ ಅದಕ್ಕೆ ಉತ್ತರ ಕೊಡೋಕೆ ಹೋಗಲಿಲ್ಲ. ಅದರ ಬದಲಿಗೆ ಪಕ್ಷಿ ಧ್ವನಿ ಅಲ್ವಾ, ಪಕ್ಷಿಗೆ ಏನು ಬೇಕು ಅದನ್ನು ಮಾಡೋಣ ಅಂತ ಅಂದ್ಕೊಂಡು ಒಳಗಿಂದ ಒಂದಷ್ಟು ಹಣ್ಣು ನೀರು ಎಲ್ಲ ತಗೊಂಡು ಬಂದು ಪಕ್ಷಿ ಮುಂದೆ ಇಟ್ಟನಂತೆ. ಭಾರತೀಯರ ಸಂಪ್ರದಾಯ ಅದು. ಮನೆಗೆ ಯಾರು ಬಂದರೂ ನಾವು ಉಪಚಾರ ಮಾಡಬೇಕು, ಕಾಲಿಗೆ ಕೈಗೆ ನೀರು ಕೊಡಬೇಕು, ಹೊಟ್ಟೆ ತಂಪು ಮಾಡಬೇಕು, ಹೃದಯ ತಂಪು ಮಾಡಬೇಕು. ನಮ್ಮ ಧರ್ಮ, ಭಾರತೀಯರು ನಡ್ಕೊಂಡು ಬಂದಿದ್ದೇ ಹೇಗೆ ಅಂತ. ಪ್ರಾಣಿ ಪಕ್ಷಿಗಳು ಕೂಡ ಹೊರತಲ್ಲ ಅಂತ. ಮನೆ ಸುತ್ತಮುತ್ತ ಇರುವ ಪ್ರಾಣಿ ಪಕ್ಷಿಗಳಿಗೆ, ಕ್ರಿಮಿಕೀಟಗಳಿಗೆ ಬೇಕಾದದನ್ನು ಕೊಡಬೇಕಾಗಿರುವಂಥದ್ದು, ಜೀವನ ಯಾತ್ರೆಗೆ ಏನು ಬೇಕು ಅಂಥದ್ದನ್ನು ಕೊಡಬೇಕಾಗಿರುವಂಥದ್ದು ಪ್ರತಿಯೊಬ್ಬ ಗೃಹಸ್ಥನ ಧರ್ಮ. ಹೀಗಾಗಿ ಹಣ್ಣು ನೀರು ಎಲ್ಲ ತಂದು ಕೊಟ್ಟನಂತೆ ವಾಗ್ಭಟ. ಮುಟ್ಲೇ ಇಲ್ಲ, ಯಾವುದನ್ನು ಮುಟ್ಲಿಲ್ಲ. ಕಿಂತು ತದಗೃಹೀತ್ವೈವ ಸ ವಿಹಗಃ ಪುನರಪಿ ತಾನೇ ವಾನಯೋಗಾನ್ ಪರ್ಯಪೃಚ್ಛತು. ಅದು ಯಾವುದನ್ನು ಮುಟ್ಟದೆ ಮತ್ತೆ ಕೋರುಕು 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 ಎಂಬುದಾಗಿ ಧ್ವನಿ ಮಾಡ್ತು ಅಂತ. ಆಗ ವಾಗ್ಭಟನಿಗೆ ಅರ್ಥ ಆಯಿತು, ಇದಕ್ಕೆ ಹಣ್ಣು ಬೇಡ ನೀರು ಬೇಡ, ಪ್ರಶ್ನೆಗೆ ಉತ್ತರ ಬೇಕು. ಇದೆ ವಾಗ್ಭಟನಲ್ಲಿ ಆ ಪ್ರಶ್ನೆಗೆ ಉತ್ತರ ಕೊಡ್ತಾನೆ. ಅದೆಷ್ಟು ಅರ್ಥಗರ್ಭಿತವಾಗಿ ಪ್ರಶ್ನೆಗಳನ್ನು ಕೇಳ್ತೋ. 3 ಶಬ್ದ, ಒಂದೇ ಶಬ್ದ, ಅದು 3 ಬಾರಿ ಪುನರಾವರ್ತಿ ಆಗ್ತಾ ಇದೆ, ಕೋರುಕು 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 ಅಂತ. ಅದಕ್ಕೆ ಅದನ್ನು 3 ಪ್ರಶ್ನೆಯಾಗಿ ಸ್ವೀಕಾರ ಮಾಡಿ 3 ಶಬ್ದಗಳಲ್ಲಿ ಉತ್ತರ ಕೊಟ್ಟ ವಾಗ್ಭಟ. ಹಿತಭುಕು, ಮಿತಭುಕು, ಋತುಭುಕು ಅಂತಲೂ ಇದೆ, ಅಶಾಕಭುಕು ಅಂತಲೂ ಇದೆ. 3ನೇದು ಪಾಠಾಂತರ ಇದೆ. ಅಶಾಕಭುಕ್ ಅಂತಲೂ ಕೂಡ ಇದೆ,
ಕೆಲವರು ಅದನ್ನು ಋತುಭುಕು ಅಂತಲೂ ಕೂಡ ಹೇಳ್ತಾರೆ. ಈ 3 ಪದಗಳ ಮೂಲಕ ಉತ್ತರ ಕೊಡ್ತಾನೆ. ಈ 3 ಪದವೋ ಅಥವಾ 3 ಲೋಕವೋ ಎನ್ನುವಂತ ಇದೆ. ಈ ಒಂದೊಂದು ಪದದಲ್ಲಿ ಎಷ್ಟು ಅರ್ಥವನ್ನು ಹುದುಗಿಸಿಟ್ಟು ಅದನ್ನು ವಾಗ್ಭಟ ಉಚ್ಚಾರ ಮಾಡಿದಾನೆ ಅಂದರೆ ಆತನ ಗ್ರಂಥದಷ್ಟೇ ಆಳ ಶಬ್ದಗಳಿಗಿದೆ ಅಂತ. ವಾಗ್ಭಟನ ಅದ್ಭುತವಾಗಿರುವಂಥ ಗ್ರಂಥಗಳು, ಅದು ಆರೋಗ್ಯ ಲೋಕದ ಬೆಳಕು ಎನ್ನುವಂಥ ಗ್ರಂಥಗಳು, ಅದಕ್ಕೆ ಸರಿಮಿಗಿಲ ಎನಿಸುವಂಥ ಅರ್ಥವನ್ನು ತುಂಬಿಕೊಂಡಿರ್ತಕ್ಕಂಥ 3 ಶಬ್ದಗಳು: ಹಿತಭುಕು, ಮಿತಭುಕು, ಅಶಾಕಭುಕು. ಪ್ರಶ್ನೆ: ಯಾರು ನೀರೋಗಿ, ಯಾರು ನೀರೋಗಿ, ಯಾರು ನೀರೋಗಿ? ಪ್ರಶ್ನೆ. ಉತ್ತರ: ಹಿತಭುಕು ನೀರೋಗಿ, ಮಿತಭುಕು ನೀರೋಗಿ, ಅಶಾಕಭುಕು ನೀರೋಗಿ. ಈ 3 ಪದಗಳು ಆಹಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವು. ನೀವು ಗಮನಿಸ್ಬೇಕಿದೆ. ಆರೋಗ್ಯ ಸೂತ್ರವನ್ನು 3 ಶಬ್ದದಲ್ಲಿ ವಾಗ್ಭಟ ನಿರೂಪಿಸುವಾಗ 3 ಶಬ್ದಗಳಲ್ಲಿ ಭೋಜನವನ್ನು ತಂದಿದ್ದಾನೆ ಅವನು. 3 ಸೇರಿಸಿ ಒಂದೇ ಮಾತಲ್ಲಿ ಹೇಳೋದಾದ್ರೆ ಊಟ ಸರಿಯಾಗಿ ಮಾಡೋನು, ಊಟ ಸರಿಯಾಗಿ ಮಾಡುವನೇ ಆರೋಗ್ಯವಂತ. ನೋಡಿ, ಇದು ಒಂದನ್ನು ಸರಿಯಾಗಿ ತಿಳ್ಕೊಂಡ್ರೆ ಸಾಕು ಅಂತ. ಎಲ್ಲಿದೆ ನಮ್ಮ ದೀರ್ಘಾಯುಸ್ಸು, ಎಲ್ಲಿದೆ ನಮ್ಮ ಆರೋಗ್ಯ, ಶಕ್ತಿ, ಉತ್ಸಾಹ ಅನ್ನೋದೆಲ್ಲ ಅರ್ಥ ಆಗ್ತದೆ ನಮಗೆ. ಹಿತಭುಕು, ಮಿತಭುಕು, ಅಶಾಕಭುಕು. ಏನು ಹಾಗಂದ್ರೆ ಅದಕ್ಕೆ ಋತುನ್ ದಿನ ಪಾಠ ಮಾಡಬೇಕು. ಏನು ಹಾಗಂದ್ರೆ ಅಂತ ಅನ್ನೋದಕ್ಕೆ ಅದನ್ನು ಸಂಕ್ಷೇಪ ಹೇಳೋದಾದ್ರೆ, ಹಿತಭುಕು ಅಂದರೆ ಹಿತವಾದುದನ್ನು ಸೇವಿಸುವವನು, ಮಿತಭುಕು ಮಿತವಾಗಿ ಸೇವಿಸುವವನು, ಋತುಭುಕು ಅಂದರೆ ಸಕಾಲದಲ್ಲಿ ಸೇವಿಸುವವನು. ನಮ್ಮಲ್ಲಿ ಕೆಲವರು ತುಂಬ ಗಾಬರಿಯಲ್ಲಿದ್ದಾರೆ, ಏನೇನು ಬಿಡೋಕೆ ಹೇಳ್ತಾರೋ ಇನ್ನು ಗುರುಗಳು ಅಂತ. ನಮಗೆ ಅದು ವಾಪಸ್ ಬಂದು ಮುಟ್ತಾ ಇದೆ. ಅದು ಅಂದರೆ ಅವರವರೊಳಗೆ ಮಾತಾಡ್ಕೊಳ್ಳುವಂಥದ್ದು, ಇನ್ನು ಏನೇನು ಬಿಡಬೇಕಾಗ್ತದೋ ಈ ಚಾತುರ್ಮಾಸ್ಯ ಸಮಯದಲ್ಲಿ ಅಂತ ಒಂದು ವಿಷಾದ. ಅರ್ಜುನ ವಿಷಾದ ಯೋಗ ಅಂತ, ನಾವು ವಿಷಾದ ಯೋಗದಲ್ಲಿ ಒಂದಷ್ಟು ಜನ ಇರೋದು ನಮ್ಮ ಗಮನಕ್ಕೆ ಬರ್ತಾ ಇದೆ. ನೀವು ತಿಳ್ಕೊಳ್ಬೇಕಾಗಿದ್ದು ಏನಂದ್ರೆ, ನೀವು ಬಿಡೋ ವಿಷಯ ಆಮೇಲೆ ನೋಡ್ಬೋದಂತೆ, ಆದರೆ ಮೊದಲು ಎಷ್ಟು ತಿನ್ನೋದು ಮತ್ತು ಯಾವಾಗ ತಿನ್ನೋದು, ಇದು ಎರಡನ್ನ ಅರ್ಥ ಮಾಡ್ಕೊಂಡ್ರೆ ಅದರಲ್ಲೇ ತುಂಬ ಸುಧಾರಣೆ ಆಗೋಕ್ಕೆ ಸಾಧ್ಯ ಇದೆ. ಆರೋಗ್ಯ ಮತ್ತು ಬದುಕೆ. ಈಗ ಏನನ್ನು ತಿನ್ನಬೇಕು ಅನ್ನೋದೆಷ್ಟು ಮುಖ್ಯವೋ ಅಷ್ಟೇ ಮುಖ್ಯವಾಗಿರುವಂಥದ್ದು ಎಷ್ಟು ತಿನ್ನಬೇಕು, ಯಾವಾಗ ತಿನ್ನಬೇಕು, ಹೇಗೆ ತಿನ್ನಬೇಕು ಅಂತ. ಈ ಉಳಿದ ಪ್ರಶ್ನೆಗಳಿಗಾರು ನೀವು ಉತ್ತರ ಕಂಡುಕೊಳ್ಬೇಕಲ್ವಾ. ತಿನ್ನೋದನ್ನೇ ಸಕಾಲಕ್ಕೆ ತಿನ್ಬಹುದಲ್ಲ, ಪ್ರಮಾಣಬದ್ಧವಾಗಿ ತಿನ್ಬಹುದಲ್ಲ. ವಿಷವಾದರೂ ಕೂಡ ಪ್ರಮಾಣಬದ್ಧವಾಗಿ ಸೇವನೆ ಮಾಡಿದಾಗ ಜೀರ್ಣ ಆಗ್ತದೆ. ವಿಷವೇ ಆದರೂ ಕೂಡ, ವಿಷ ಅಂದರೆ ಏನು, ಜೀರ್ಣ ಆಗದೆ ಇರುವಂಥದ್ದು ಅಂತ. ಅದು ಕೂಡ ಪ್ರಮಾಣಬದ್ಧವಾಗಿ ಕಾಲಬದ್ಧವಾಗಿ ಸೇವನೆ ಮಾಡಿದ್ರೆ ಜೀರ್ಣ ಆಗೋದಕ್ಕೆ ಸಾಧ್ಯತೆಗಳಿದೆ, ಅವಕಾಶಗಳಿದೆ ಅಂತ. ಆದರೆ ಪ್ರಮಾಣ ಮೀರಿದಾಗ ಅಮೃತವೂ ವಿಷ ಆಗ್ಬೋದು. ಅಜೀರ್ಣೇ ಭೋಜನಂ ವಿಷಂ ಅಂತ ಹೇಳ್ತಾರಲ್ವಾ. ಜೀರ್ಣ ಆಗದೆ ಇದ್ದಿದ್ದಕ್ಕೆ ವಿಷ. ಹಾಗೆ ಜೀರ್ಣ ಆಗದೆ ಇದ್ರೆ ನೀವು ಹಾಲೇ ಆಗಲಿ, ಬೇಕಾದ್ರೆ ತುಪ್ಪವೇ ಆಗಲಿ, ಹಣ್ಣುಗಳೇ ಆಗಲಿ, ಎಷ್ಟಾದ್ರೂ ತಿನ್ಬೋದು. ಹಾಗಾದ್ರೆ ಇದೆಲ್ಲ ಒಳ್ಳೆ ವಸ್ತುಗಳು ಅಂತ ಎಷ್ಟು ಬೇಕಾದ್ರೂ ತಿನ್ಬೋದ ಅಂದ್ರೆ ಎಷ್ಟು ಬೇಕಾದ್ರೂ ತಿನ್ನೋ ಹಾಗಿಲ್ಲ. ಯಾವ್ಯಾವಾಗಲೂ ತಿನ್ಬೋದಾ ಅಂದ್ರೆ, ನೀವು ಬೆಂಗಳೂರಿನಲ್ಲಿ ಮೊನ್ನೆ ನಮ್ಮ ಮಠದ ಉದ್ಘಾಟನೆ ಇತ್ತು. ಒಂದು ಕೆಲವು ಭಾಗದ ನವೀಕರಣ ಆಗಿತ್ತು, ಉದ್ಘಾಟನೆ ಇತ್ತು. ಬೆಳಗಿನ ಜಾವ ಮುಹೂರ್ತ ಇತ್ತು. ಹಾಗೆ 4 ಗಂಟೆ ಹೊತ್ತಿಗೆ ನಾವು ಬೆಂಗಳೂರಲ್ಲಿ ಪ್ರಯಾಣ ಮಾಡ್ತಾ ಇದ್ವು. ಯಾರು ಇರಲಾರು ಅಂತ ನಮ್ಮ ಅನಿಸಿಕೆ. ನೋಡಿದ್ರೆ ಈ ಅನ್ನದ ಅಂಗಡಿಗಳ ಮುಂದೆ ಈ ಸಾಲು ಸಾಲು ಜನರು ಅಂತ. ಕೆಲವಾರು ಅನ್ನದ ಅಂಗಡಿಗಳು, ಎಲ್ಲ ಅನ್ನದ ಅಂಗಡಿಗಳಲ್ಲ, ಕೆಲವಾರು ಅನ್ನದ ಅಂಗಡಿಗಳ ಮುಂದೆ, ಅದು 4 ಗಂಟೆ ಅನ್ನದ ಅಂಗಡಿ ಅಂತಲೇ ಕೆಲವಿದೆ ಅಂತ ಕಾಣ್ತಿದೆ ಬಹುಶಃ. ಅದು ಅಷ್ಟೊತ್ತಿಗೆ ಜೋರು ನಡೆದಿದೆ ಸಮಾರಾಧನೆ ಅಂತ. ಆ ಹೊತ್ತಿಗೆಲ್ಲ ಏನು ತಿಂದರೂ ವಿಷ ಆಗ್ಬೋದು ಅದು ಅಂತ. ಈ 4 ಗಂಟೆಗೆಲ್ಲ ಎಂಥ ಒಳ್ಳೆ ವಸ್ತುವೇ ಆದರೂ ಕೂಡ ಅದು ವಿಷ ಆಗಲಿಕ್ಕೆ ಸಾಧ್ಯ ಇದೆ ಅಂತ. ಹಾಗಾಗಿ ಈಗ ನೀವು ಏನನ್ನು ತಿನ್ನಬೇಕು ತಿನ್ನಬಾರ್ದು ಅನ್ನೋದೆಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಎಷ್ಟು ಹೊತ್ತಿಗೆ ತಿನ್ನೋದು ಅಂತ. ತಿನ್ನೋದನ್ನೇ ಅದು ಯಾವ ಸ್ಥಿತಿಯಲ್ಲಿ ಇದ್ದಾಗ ತಿನ್ನೋದು ಅಂತ. ಈಗ ನಿನ್ನೆ ಮಾಡಿದೆ ಅಂತ ಅನ್ಕೊಳ್ಳಿ, ನಿನ್ನೆ ಬೇಯಿಸಿದೆ ಅಂತ ಇವತ್ತು ತಿನ್ನೋದಾ, ಮಧ್ಯಾಹ್ನ ಬೇಯಿಸಿದೆ ಸಾಯಂಕಾಲ ತಿನ್ನೋದಾ, ಈ ಪ್ರಶ್ನೆಗಳಿದೆ ಅಂತ. ನೀವು ತಿನ್ನೋ ವಸ್ತುವೇ, ಅದು ಯಾವಾಗ ತಿನ್ಬೇಕು, ಅದು ಯಾವ ಸ್ಥಿತಿಯಲ್ಲಿ ಇದ್ದಾಗ ತಿನ್ಬೇಕು, ಇಂಥ ಪ್ರಶ್ನೆಗಳು ಕೂಡ ಇದೆ ಅಂತ. ಹಾಗಾಗಿ ಮೊದಲು ಒಂದ್ಸಾರಿ ತಿಳ್ಕೊಂಡು ಬಿಡೋಣ ಯಾವ್ದು ಸರಿ ಯಾವ್ದು ತಪ್ಪು ಅಂತ.
ಆಮೇಲೆ ನಾವು ಎಷ್ಟು ಜೀವನದಲ್ಲಿ ಅದನ್ನು ಪಾಲನೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲದಿದ್ದಾಗ ಏನು ದಾರಿ ಅದಕ್ಕೆ ಅನ್ನೋದ್ಮೇಲೆ ಆಮೇಲೆ ಯೋಚನೆ ಮಾಡೋಣ. ಎಲ್ಲಕ್ಕೂ ಕೂಡ ಪರ್ಯಾಯ ಮಾರ್ಗಗಳಿರ್ತವೆ. ಮಾಡೋಕ್ಕೆ ಸಾಧ್ಯ ಆಗದೆ ಇದ್ದಾಗ ಬದಲಿ ದಾರಿಗಳು, ಬದಲಿ ವ್ಯವಸ್ಥೆಗಳು ಇರ್ತವೆ ಪ್ರತಿಯೊಂದಕ್ಕೂ ಕೂಡ. ಹೀಗೆ ಹಿತಭುಕು, ಮಿತಭುಕು, ಋತುಭುಕು ಅಥವಾ ಅಶಾಕಭುಕು, ಇದು ಸ್ವಲ್ಪ ನಿಮಗೆ ಜೀರ್ಣ ಮಾಡ್ಕೊಳ್ಳೋಕೆ ಕಷ್ಟ ಆಗುವಂಥದ್ದು. ಇದು ಈ ಅಶಾಕಭುಕು ಅಂದರೆ ಅಷ್ಟಾಗಿ ತರಕಾರಿ ಸೊಪ್ಪು ತಿಂದೇ ಇದ್ದವನು. ಶಬ್ದಾರ್ಥವನ್ನು ಹೇಳಬೇಕು ಅಂದರೆ ತರಕಾರಿ ಸೊಪ್ಪು ತಿಂದೇ ಇದ್ದವನು ಅಂತಲೇ ಆಗ್ತದೆ. ನೀವು ಬೇಜಾರಾಗ್ತದೆ ಅಂದ್ರೆ ಹೀಗೆ ಇಟ್ಕೊಂಡ್ಬೇಕಾದ್ರೆ ಅಷ್ಟಾಗಿ ತರಕಾರಿ ಸೊಪ್ಪು ತಿಂದೇ ಇದ್ದವನು. ಅಂದ್ರೆ ತರಕಾರಿ ಸೊಪ್ಪುಗಳು ರೋಗದ ಮೂಲ ಅಂತ ಈ ಶಬ್ದ ಇದು ನಿರೂಪಣೆ ಮಾಡ್ತಾ ಇರುವಂಥದ್ದು. ಇವತ್ತು ಕಾಲಮಾನ ಹೇಗಿದೆ ಅಂದ್ರೆ ಆರೋಗ್ಯ ಇರೋದೆಲ್ಲಿಂದ ತರಕಾರಿ ಸೊಪ್ಪಿನಲ್ಲೇ ಆರೋಗ್ಯ ಇರುವಂಥದ್ದು. ಅದು ಹಸಿ ತಿನ್ಬೇಕು, ಹಸಿ ಸೊಪ್ಪು ಹಸಿ ತರಕಾರಿ ತಿಂದರೆ ಆರೋಗ್ಯ ಎನ್ನುವ ಕಾಲದಲ್ಲಿ ನಾವಿದ್ದೇವೆ. ಆದರೆ ವಾಗ್ಭಟ ಹೇಳಿದ್ದೇನು ಅಂದರೆ ಅಶಾಕಭುಕು, ತರಕಾರಿ ಸೊಪ್ಪು ತಿನ್ನಬಾರ್ದು ಅಥವಾ ಜಾಸ್ತಿ ತಿನ್ನಬಾರ್ದು ಹೇಳಿದ್ದಿದೆ. ಇಂಥದನ್ನು ತಿನ್ನಿಂತ ಹೇಳಿದ್ದಿದೆ, ಅದನ್ನು ಮಾತ್ರ ತಿನ್ನಬೇಕು ಎನ್ನುವ ಮಾತನ್ನು ಹೇಳ್ತಾ ಇರುವಂಥದ್ದು. ಇದು ಇದರ ಸಂಕ್ಷೇಪ. ಒಂದು ಚೂರು ಬಿಡಿಸೋದಾದ್ರೆ ಜಾಸ್ತಿ ಬಿಡಿಸೋದು ಅದಕ್ಕೆ ಒಂದು ಸಂದರ್ಭಗಳಿದೆ. ಹಿತಭುಕು ಅಂದರೆ ಏನು? ಹಿತವಾದುದು ಯಾವುದು ಅಂದರೆ ಉದ್ದಪಟ್ಟಿ ಇದೆ ಅದಕ್ಕೆ. ಹಿತವಾದುದು ಅಂದರೆ ಈಗ ಮಕ್ಕಳಿಗೆ ಹಿತವಾದುದು ದೊಡ್ಡವರಿಗೆ ಹಿತವಾಗಬೇಕು ಅಂತಿಲ್ಲ, ದೊಡ್ಡವರಿಗೆ ಹಿತವಾದುದು ಮಕ್ಕಳಿಗೆ ಹಿತವಾಗಬೇಕು ಅಂತಿಲ್ಲ, ಆರೋಗ್ಯವಂತನಿಗೆ ಹಿತವಾದುದು ರೋಗಿಗೆ ಹಿತವಾಗಬೇಕು ಅಂತಿಲ್ಲ, ರೋಗಿ ತಿನ್ಬೇಕಾಗಿದ್ದು ಆರೋಗ್ಯವಂತನಿಗೆ ಅದು ಹಿತ ಅಂತಿಲ್ಲ. ಅದು ಹಿತ ಅನ್ನೋದು ಅವರವರಿಗೆ ಬೇರೆ ಬೇರೆ ಆಗ್ಬೋದು, ವ್ಯತ್ಯಾಸ ಇದೆ ಅದರಲ್ಲಿ ಅಂತ. ಹಾಗಾದ್ರೆ ಇದನ್ನು ತಿಳ್ಕೊಳ್ಳೋದು ಹೇಗೆ? ಒಟ್ಟು ಒಂದು ಸೂತ್ರ ರೂಪ ಹೇಳಿದ್ರೆ ಹೇಗೆ ಹೇಳ್ಬೋದು ಅಂದರೆ, ಹಿತ ಶಬ್ದಕ್ಕೆ ಇಟ್ಟಿದ್ದು ಅನ್ನೋ ಅರ್ಥ ಇದೆ. ನಿಹಿತ, ಹಿತ, ಈ ಶಬ್ದಗಳು ಇರಿಸಿದ್ದು, ಇಟ್ಟಿದ್ದು ಅನ್ನೋ ಅರ್ಥವನ್ನು ಕೊಡ್ತವೆ. ಭಗವಂತ ನಮಗಾಗಿ ಇರಿಸಿದ್ದು ಯಾವುದು ಅದನ್ನು ತಿನ್ನು ಅಂತ. ದಯಾಮಯಿ ಭಗವಂತ ಈ ನಮಗಾಗಿಯೇ ಭಗವಂತ ಆಹಾರವನ್ನು ಇಟ್ಟಿದ್ದಾನೆ. ಇದು ನಿನಗೆ ಸಲ್ಲುವಂಥದ್ದು, ಇದನ್ನು ತಿನ್ನು, ಅದನ್ನು ತಿನ್ಬೇಕು ಅಂತ. ಹಾಗೆ ನಮ್ಮಂಥವ್ರು ಮನುಷ್ಯರು ಕೋಟಿ ಜನ ಇದ್ದಾರೆ, ಪ್ರಾಣಿಗಳಿದ್ದಾರೆ, ಪಕ್ಷಿ. ಹಾಗಾಗಿ ತುಂಬ ಆಹಾರ ಪ್ರಪಂಚ ತುಂಬ ದೊಡ್ಡದಿದೆ. ಅದರಲ್ಲಿ ನಿನಗಾಗಿ ಅಲ್ಲದೆ ಇರುವಂಥದ್ದು ಕೂಡ ಇದೆ, ಅದನ್ನು ತಿನ್ಬೇಡ ಅಂತ. ನಿನಗಾಗಿ ಯಾವುದಿದೆಯೋ ಅದನ್ನು ತಿನ್ನು. ಇನ್ನೊಂದು ಭಾಷೆಯಲ್ಲಿ ಹೇಳೋದಾದ್ರೆ ಪ್ರಿಯ ಭುಕ್ ಆಗಬೇಡ, ಹಿತಭುಕ್ ಆಗು. ಪ್ರಿಯ ಭುಕ್ ಅಂದ್ರೇನು? ಯಾವುದಿಷ್ಟು ಅದನ್ನು ತಿಂತೀನಿ ಅಂತ. ಹಿತಭುಕ್ ಅಂದ್ರೇನು? ಯಾವುದು ಒಳ್ಳೇದೋ ಅದನ್ನು ತಿಂತೀನಿ ಅಂತ. ಒಂದು ಒಳ್ಳೆ ಆಹಾರವೇ ನಮಗೆ ಆಗದೆ ಬಂದಿರ್ಬೋದು, ಯಾವುದೋ ಕಾರಣಕ್ಕೆ ನಮ್ಮ ಪಾಪಕರ್ಮ ಅಂತ ಅಂದ್ಕೊಳ್ಳಿ ನೀವು, ಪಾಪಕರ್ಮವೇ ಅದು. ನಿಜವಾಗಿ ಒಳ್ಳೆ ಆಹಾರ ವಸ್ತು ನಮಗೆ ಅದನ್ನು ಕಂಡ್ರೆ ಆಗೋದಿಲ್ಲ ಅಂತ. ಮಾಡ್ಬೇಕಾದ್ದೇನು ಅಂದರೆ ಒಗ್ಗಿಸ್ಕೊಳ್ಬೇಕು, ನಾವು ಅದನ್ನು ಅಭ್ಯಾಸ ಮಾಡ್ಕೊಳ್ಬೇಕು ಅಂತ. ಯಾಕೆಂದ್ರೆ ನಮಗೇ ನಷ್ಟ. ಒಂದು ಒಳ್ಳೆ ಆಹಾರ ವಸ್ತು ನಮಗಾಗೆ ದೇವರು ಕೊಟ್ಟಿರುವಂಥದ್ದು ನಾವು ಸೇವನೆ ಮಾಡದೇ ಇದ್ರೆ ಯಾರಿಗ ನಷ್ಟ ಹೇಳಿದ್ದು? ನಮಗೆ ನಷ್ಟ ಅದು ಅಂತ. ಹಾಗಾಗಿ ನಮಗದು ಹಿಡಿಸದಿದ್ದರೆ ಹಿಡಿಸುವಂತೆ ಮಾಡ್ಕೊಳ್ಬೇಕು, ನಾವು ಒಗ್ಗಿಸ್ಕೊಳ್ಬೇಕು, ಅದನ್ನು ತಿನ್ಬೇಕು ಅಂತ. ಹಾಗಾಗಿ ಹಿತಭುಕ್ ಅಂದರೆ ನಮಗಾಗಿ ದೇವರಿಟ್ಟಿದ್ದನ್ನು ತಿನ್ನುವಂಥವನು, ತನಗಾಗಿ ದೇವರಿಟ್ಟಿದ್ದನ್ನು ತಿನ್ನುವಂಥವನು, ಇಷ್ಟದ ಹಿಂದೆ ಓಡುವವನಲ್ಲ, ಒಳಿತನ್ನು ತಿನ್ನುವವನು. ಈಗ ಸಕ್ಕರೆ ಕಾಯಿಲೆ ಇದೆ ಅಂದರೆ ಅವನಿಗೆ ಮುದ್ದಾಂ ಸಿಹಿ ಇಷ್ಟ ಆಗುತ್ತೆ. ಅವನಿಗೆ ಕೆಲವು ಸರಿ ಸಿಹಿ ಇಷ್ಟ ಆಗಿದ್ದು ಜಾಸ್ತಿಯಾಗೇ ಬರ್ಬೋದು ಅದು, ಆ ಕಾಯಿಲೆ. ಅದೇ ಕಾರಣಕ್ಕೆ ಬರಬೇಕು ಅಂತಿಲ್ಲ, ಬೇರೆ ಬೇರೆ ಕಾರಣಗಳಿಗೂ ಬರುವಂಥ ಕಾಯಿಲೆ ಅದು. ಆದರೆ ಅವನಿಗೆ ಇದು ಸಕ್ಕರೆ ಕಾಯಿಲೆ ಬಂದವರು ಅಂತಲ್ಲ, ಈ ಮನುಷ್ಯ ಸ್ವಭಾವವೇ ಹೀಗೆ. ಯಾವುದನ್ನಾದ್ರೂ ಬೇಡ ಅಂತ ಹೇಳಿದ್ರೆ ಅದೇ ಬೇಕು ಅಂತ, ಇದನ್ನು ಮಾಡಬೇಡ ಅಂತ ಹೇಳಿದ್ರೆ ಅದನ್ನೇ ಮಾಡುವ ಆಸಕ್ತಿ ಮನುಷ್ಯನಿಗೆ ಬರ್ತದೆ ಅಂತ. ಒಂದು ಕೋಣೆ ಬಾಗಿಲು ಹಾಕಿಟ್ರೆ, ನಮ್ಮ ಆಚಾರ್ಯರು ನಮ್ಗೆ ಹೇಳ್ತಾ ಇದ್ದಿದ್ದು, ಒಂದು ಕೋಣೆ ಬಾಗಿಲು ಹಾಕಿಟ್ರೆ ಭಾರಿ ಕುತೂಹಲ, ಏನಿರ್ಬೋದು ಅದರಲ್ಲಿ. ಬೀಗ ಹಾಕಿಟ್ಬಿಟ್ರೆ, ಬಾಗಿಲು ಹಾಕಿ ಒಂದು ಫಲಕ ಹಾಕಿಟ್ಬಿಟ್ಟು ಹೊರಗಡೆಗೆ, ಯಾರು ಈ ಕೋಣೆಯನ್ನು ಪ್ರವೇಶ ಮಾಡಬಾರದು ಅಂತ 10 ಸಾರಿ ಅದೇ ಯೋಚನೆ ಬರುವಂಥದ್ದು, ಏನಿರ್ಬೋದು ಕೋಣೆ ಒಳಗಡೆಗೆ ಅಂತ. ಅದೇ ಬಾಗಿಲು ತೆಗೆದಿಟ್ಟು ಒಳಗಡೆಗೆ ಚಿನ್ನ ಇಟ್ಟರು ಕೂಡ ನಮ್ಗೆ ಲಕ್ಷ್ಯಕ್ಕೆ ಬರೋದಿಲ್ಲ ಅದು ಅಂತ. ಯಾಕೆಂದ್ರೆ ಬೇಡ ಅಂದ್ರೆ ಆ ಕಡೆ ಆಸಕ್ತಿ, ಮಾಡಬೇಡ ಅಂದ್ರೆ ಅದನ್ನೇ ಮಾಡ್ಬೇಕು ಅನ್ನುವ ತವಕ ಮನುಷ್ಯನಿಗೆ ಬರುವಂಥದ್ದು ಅಂತ, ಸಹಜ ಅದು ಅಂತ. ಹಾಗಾಗಿ ಅದರ ಹಿಂದೆ ಓಡದೆ ಯಾವುದು ಹಿತವೋ ಯಾವುದು ಒಳ್ಳೆಯದೋ
ಅದರ ಹಿಂದೆ ನಾವು ಹೋಗುವಂತಾಗಬೇಕು. ಅದು ಹಿತಭುಕ್ ಅನ್ನೋ ಶಬ್ದಕ್ಕೆ ಅರ್ಥ. ಮಿತಭುಕ್ ಅಂದರೆ ಹಿತವಾದುದನ್ನಾದರೂ ಕೂಡ ಈಗ ಮೊದಲೇ ಪ್ರಸ್ತಾಪ ಮಾಡಿದ ಹಾಗೆ ಮಿತಿಯಲ್ಲಿ ತಿನ್ನು ಅಂತ. ಈ ಮಿತಿಯಲ್ಲಿ ತಿನ್ನು ಅಂದರೆ ಕಡಿಮೆ ತಿನ್ನು ಅಂತ ಅರ್ಥ ಅಲ್ಲ. ಅದಕ್ಕೆ ಮಿತಿ ಅಂದರೆ ಅಳತೆ ಅಂತ. ಮಿತಭಾಷಿ ಅಂದ್ರೇನು? ಕಡಿಮೆ ಮಾತಾಡೋಣ ಅಂತ ಅರ್ಥ ಅಲ್ಲ. ಅದಕ್ಕೆ ರಾಮನಿಗೆ ಮಿತಭಾಷಿ ಅಂತ ಕರೀತಾರೆ. ಮಿತಭಾಷಿ ಅಂದರೆ ಅವನು ಮಾತು ಕಡಿಮೆ ಆಡೋನು ಅಂತ ಅರ್ಥ ಅಲ್ಲ. ಅದಕ್ಕೆ ತೂಗಿ ಮಾತಾಡುವವನು ಅಂತ. ತೂಗುವಿಕೆ, ಮಾನ, ಪ್ರಮಾಣ, ಈ ಮಾಧಾತುವಿಗೆ ತೂಕ, ಅಳತೆ ಅಂತಲೇ ಅರ್ಥ ಇರುವಂಥದ್ದು. ಹಾಗಾಗಿ ತೂಗಿ ತೂಗಿ ಮಾತಾಡುವವನು. ಮಾತಾಡೋಕ್ಕಿಂತ ಮುಂಚೆ ಇದು ಹೇಳಬೇಕು ಬೇಡವ, ಇದನ್ನ ಎಷ್ಟು ಹೇಳಬೇಕು, ಈ ಪದಗಳು ಬೇಕೋ ಬೇಡವೋ ಅನ್ನೋ ವಿವೇಚನೆ ಇದೆ, ಅವನು ಮಿತಭಾಷಿ. ಇನ್ನು ಮಿತಭೋಜಿ ಅಂದ್ರೂ ಕೂಡ ಹಾಗೆ ಅಂತ. ಕಡಿಮೆ ತಿನ್ನೋನು ಅಂತಲ್ಲ, ಕಡಿಮೆ ತಿನ್ನೋದು ಕೂಡ ದೋಷವೇ. ಅತ್ಯಶನ, ಹೆಚ್ಚು ಊಟ ಮಾಡೋದು ಹೇಗೆ ದೋಷವೋ, ಕಡಿಮೆ ಊಟ ಮಾಡೋದು ಕೂಡ ಹಾಗೆ ದೋಷ ಅಂತ. ಅದರಲ್ಲಿ ತೊಂದರೆಗಳಿದೆ ಅಂತ. ಎಷ್ಟು ಬೇಕೋ ಅಷ್ಟನ್ನು ಊಟ ಮಾಡೋದು ಗುಣ ಅಂತ. ಹಾಗೆ ಮಿತಭಾಷಿ ಅಂದರೆ ತೂಗಿ ಉಂಡುವವನು. ಇವತ್ತಂತೂ ಇದರ ಕಾಲದಲ್ಲಿ, ತೂಕ ಹೆಚ್ಚು ಕಡಿಮೆ ಮಾಡೋ ಕಾಲದಲ್ಲಿ ನಿಜವಾಗಿಯೂ ತೂಕ ಮಾಡೋಕೆ ಶುರು ಮಾಡಿಬಿಡ್ತಾರೆ ಜನಗಳು. ಎಷ್ಟು ಕ್ಯಾಲರೀಸ್ ಅಂತ, ಅದು ಎಷ್ಟಿದೆ ಅಂತ ನೋಡ್ಕೊಂಡೆ ಪ್ರತಿಯೊಂದು, ಅದರಲ್ಲಿ ಎಷ್ಟು ಇದರಲ್ಲಿ ಎಷ್ಟು ಅಂತ. ಆ ತರಹ ಅಲ್ಲ, ಹಾಗೆ ನೀವು ಒಂದೊಂದನ್ನು ತೂಕ ಮಾಡ್ಬೇಕಂತ ಪ್ರಮೇಯ ಇಲ್ಲ. ಅದು ಬೇರೆ ರೀತಿಯಲ್ಲಿ ಅವರ ಪರಿಭಾಷೆ ಬೇರೆ ಇದೆ. ಅಲ್ಲಿ ಒಳ ಹೊಕ್ಕರೆ ನಿಮ್ಗೆ ಅರ್ಥ ಆಗತ್ತೆ, ನಿಮ್ಗೆ ಗೊತ್ತಾಗತ್ತೆ. ನಿಮಗೆ ತೂಕದ ಯಂತ್ರ ಬೇಡ ಅದಕ್ಕೇನು, ತೂಕ ಮಾಡೋದಕ್ಕೆ ಅಂತ ಗೊತ್ತಾಗತ್ತೆ ನಿಮಗೆ ಅಂತ. ನಿಮ್ಮ ಹೊಟ್ಟೆನೇ ನಿಮ್ಗೆ ತೂಗಿ ಹೇಳುತ್ತೆ ನಿಮಗೆ ಅದು ಎಷ್ಟು ಬೇಕು ಬೇಡ ಅನ್ನೋದಕ್ಕೆ ಸೂಚನೆಗಳನ್ನು ಕೂಡ ಕೊಡುತ್ತೆ. ಅದು ಸಾಕು, ನಿಲ್ಲಿಸು, ಬೇಕು, ಇನ್ನು ಎಲ್ಲದಕ್ಕೂ ವ್ಯವಸ್ಥೆ ಇಲ್ಲೇ ಇದೆ ಶರೀರದಲ್ಲಿ. ಹೊರಗಡೆ ಬೇರೆ ಯಾವುದು ಕೂಡ ಬೇಕಾಗೋದಿಲ್ಲ ಅಂತ. ಹಾಗಾಗಿ ಮಿತಭುಕ್ ಅಂದರೆ ಒಳ್ಳೆಯದನ್ನೇ ಆದರೂ ಕೂಡ ಅದರ ಮಿತಿಯಲ್ಲೇ ತಿನ್ನಬೇಕು, ಅತಿಯಾಗಿ ತಿನ್ನಬಾರ್ದು. ಅತಿಯಾದರೆ ಅಮೃತವೋ ವಿಷ, ಅದು ಒಂದು ಗಾದೆ ಇದೆ. ಅಜೀರ್ಣ ಭೋಜನ ವಿಷಮ್ ಅಂತಂದಿದೆ. ಅತಿಯಾದರೆ ಅಮೃತವೂ ಕೂಡ ವಿಷ ಅಂತೆ. ಹಾಲನ್ನೇ ಎಷ್ಟು ಸೇವನೆ ಮಾಡ್ಬೋದು ಒಂದು ಲೆಕ್ಕ ಇದೆಯಲ್ವಾ? ದಿನಕ್ಕೊಂದು 10-20 ಲೀಟ್ರ್ ಹಾಲು ಸೇವನೆ ಮಾಡೋಕ್ಕೆ ಶುರು ಮಾಡಿದರೆ ಅವನು ಬೇಗ ಕ್ಷೀರಸಾಗರಕ್ಕೆ ಹೋದ್ರೆ ಪುಣ್ಯ, ವೈಕುಂಠ ಅಲ್ಲೇ ಹೋಗ್ತಾನೋ ಎಲ್ಲೋ ಗೊತ್ತಿಲ್ಲ. ಬೈತರಣಿಗೆ ಹೋದ್ರೆ ಏನು ಮಾಡೋದು ಆಮೇಲೆ ಅದರ ಬದಲು. ಹಾಗಾಗಿ ತುಪ್ಪವೇ ಆದರೂ, ಹಾಲೇ ಆದರೂ, ಹಣ್ಣೇ ಆದರೂ, ಅಥವಾ ಅಕ್ಕಿ ಆದರೂ ಕೂಡ, ಅತ್ಯಂತ ಒಳ್ಳೆಯ ವಸ್ತುವೇ ಆದರೂ ಕೂಡ ಮಿತಿ ತಪ್ಪಿದಾಗ ತೊಂದರೆ ಮಾಡುತ್ತೆ ಅದು. ಹಾಗಾಗಿ ಮಿತಭುಕ್ ಎನ್ನುವ ಮಾತು. ಅಶಾಕ ಭುಕ್ ಎನ್ನುವಾಗ ಈ ಜೀರ್ಣ ಮಾಡ್ಕೊಳ್ಳೋದಕ್ಕೆ ಕಷ್ಟ ಅಂತ ಲೆಕ್ಕ. ಈ ತರಕಾರಿ ಸೊಪ್ಪು ಇದೆಯಲ್ಲ, ಜೀರ್ಣ ಆಗೋದಕ್ಕೆ ಕಷ್ಟ ಅಂತ ಲೆಕ್ಕ. ಇದು ಒಂದು ಪಟ್ಟಿನ ಕೊಡ್ತಾರೆ ಅವರು. ಈ ಪತ್ರ, ಪುಷ್ಪ, ಕಾಂಡ, ಇದು ಎಲ್ಲ ಪಟ್ಟಿನ ಕೊಡ್ತಾರೆ ಅವರು. ಒಂದಕ್ಕಿಂತ ಒಂದು ಜೀರ್ಣ ಮಾಡ್ಕೊಳ್ಳೋದು ಕಷ್ಟ ಅಂತ ಒಂದು ಪಟ್ಟಿನ ಕೊಡ್ತಾರೆ. ಅದರಲ್ಲಿ ಅವರು ಯಾವುದು ಜೀರ್ಣ ಆಗಲಿಲ್ವೋ ಅದೇ ಕಾಯಿಲೆಗಳ ಮೂಲ ಅಂತ. ನಾವು ಊಟ ಮಾಡಿದ್ರಲ್ಲಿ ಯಾವ ಅಂಶ ಜೀರ್ಣ ಆಗದೆ ಉಳಿತೋ ಅದೇ ಎಲ್ಲ ರೋಗಗಳ ಮೂಲ ಎಂಬುದಾಗಿ ಬಲ್ಲವರ ಅಭಿಮತ. ಆಮಂಹಿ ಸರ್ವ ರೋಗಾಣ, ಎಲ್ಲ ರೋಗಕ್ಕೂ ಮೂಲ ಯಾವುದು ಅಂದರೆ ಆಮೆ ಅಲ್ಲ, ಆಮೆ ತಮ್ಮ ಇದು ಆಮ ಅಂತ. ಆಮೆ ಮೆಲ್ಲ ಅಲ್ವಾ? ಈ ಆಮವು ಕೂಡ ಹಾಗೆ ಇಡೀ ವ್ಯವಸ್ಥೆಯನ್ನೇ ನಿಧಾನ ಮಾಡಿಬಿಡುತ್ತೆ ಇದು ಅಂತ. ಮಾಡಬೇಕಾದ್ದೆಲ್ಲ ಸಕಾಲಕ್ಕೆ ಮಾಡೋಕ್ಕಾಗದಿರೋ ಥರ ಮಾಡಿಬಿಡುತ್ತೆ ಇದು ಅಂತ. ಆಮ ಅಂತ ಕರೀತಾರೆ ಅದನ್ನ. ಆಮ ಅಂದರೆ ನಾವು ತಿಂದಿದ್ರಲ್ಲಿ ಜೀರ್ಣವಾಗದೆ ಉಳಿಯುವಂಥ ಭಾಗ. ಅದೇ ಬೇರೆ ಬೇರೆ ಕಡೆ ಹೋಗಿ ತೊಂದರೆ ಮಾಡುತ್ತೆ. ರೂಪಾಂತರ ಅದೇ ರೂಪದಲ್ಲಿ ಹೋಗ್ಬೇಕು ಅಂತಿಲ್ಲ. ಅದು ನಿಮಗೆ ತಲೆನೋವಿದೆ ಅಂದರೆ ಅದ್ರ ಹಿಂದೆ ಆಮ ಇದೆ ಅಂತ, ಅದು ಯಾವುದೋ ರೂಪದಲ್ಲಿ ಹೋಗಿ ಸೇರ್ಕೊಂಡಿದೆ ಅದು ಅಂತ. ಕಾಲು ನೋವಿದೆ ಅಂದರೆ ಆಮ ಇದೆ ಅಲ್ಲಿ ಅಂತ. ಅಥವಾ ಇನ್ನೇನೋ ತೊಂದರೆ ಇದೆ ಅಂದರೆ ಅಲ್ಲಿ ಹೋಗಿ ಸೇರ್ಕೊಂಡಿರ್ತಕ್ಕಂಥ ಆಮ ಅದು ನಮಗೆ ರೋಗವನ್ನು ಸೃಷ್ಟಿ ಮಾಡಿಕೊಡುವಂಥದ್ದು. ತರಕಾರಿ ಅದು ಜೀರ್ಣ ಮಾಡ್ಕೊಳ್ಳೋಕೆ ಕಷ್ಟ ಆಗಿದ್ರಿಂದ ಅದರಲ್ಲಿ ಕೆಲವು ದೋಷಗಳು, ಅಷ್ಟು ಒಳ್ಳೆಯ ಅಗ್ನಿ ಇಲ್ಲದೆ ಇದ್ರೆ ಸಮಸ್ಯೆಗಳನ್ನು ಹುಟ್ಟುಹಾಕತ್ತೆ. ಅದು ಏನೇನು ಸಮಸ್ಯೆ ಬರ್ಬೋದು ಅಂತ ಪಟ್ಟಿನ ಕೊಟ್ಟಿದ್ದಾರೆ. ಆ ಪಟ್ಟಿಯಲ್ಲಿ ಕೆಲವು ಇವತ್ತು ಕಾಣ್ತಾ ಇದೆ ಅಂತ. ಉದಾಹರಣೆಗೆ ಕೂದಲು ಬಿಳಿಯಾಗತ್ತೆ ಅಂತ ಹೇಳುತ್ತೆ. ಈಗ ತರಕಾರಿ ಬಳಸೋದ್ರಿಂದ, ತರಕಾರಿ ಸೊಪ್ಪನ್ನು ಮಿತಿ ತಪ್ಪಿ ಬಳಸೋದ್ರಿಂದ ಅಥವಾ ಹೇಳದೇ ಇದನ್ನೆಲ್ಲ ಬಳಸೋದ್ರಿಂದ ಅಕಾಲದಲ್ಲಿ ಕೂದಲು ಬಿಳಿಯಾಗತ್ತೆ. ಹಿಂದಿರಲಿಲ್ಲ ಅದು. ಹಿಂದಿನ ಕಾಲದ ಜನಗಳು 70-80 ವರ್ಷಕ್ಕೆಲ್ಲ ಕಪ್ಪು ಕೂದಲು ಅವರಿಗೆ. ಈಗಲೂ ಕೆಲವರು ಅಂಥವ್ರನ್ನ ಪಳೆ ಉಳಿಕೆಗಳು ಅಂಥವ್ರನ್ನ ಕೆಲವ್ರನ್ನ ಕಾಣ್ತೇವೆ. 90 ವರ್ಷದಲ್ಲಿ ಇನ್ನೂ ಕಪ್ಪು ಕೂದಲಿದೆ ಅಂಥವ್ರನ್ನ ನೋಡಿದೆ, ನಾವೇ ನೋಡಿದ್ದೇವೆ. ಆದರೆ ಇವತ್ತು 20-30 ವರ್ಷಕ್ಕೆ ಕೂದಲೆಲ್ಲ ಬಿಳಿಯಾಗತ್ತೆ ಅಂತ.
ಏನು ಕಾರಣ ಅಂದರೆ ಈ ಒಂದು ಕಾರಣ ಹೇಳ್ತಾ ಇರುವಂಥದ್ದು ಇದು ಅಂತ, ಈ ತರಕಾರಿ ಸೊಪ್ಪನ್ನು ಜಾಸ್ತಿ ಬಳಸೋದ್ರಿಂದ ಬರುವಂಥದ್ದು ಅಂತ. ಇನ್ನೊಂದು ಸಮಸ್ಯೆ ಹೇಳ್ತಾ ಇರುವಂಥದ್ದು ಕಣ್ಣಿನ ಶಕ್ತಿ ಮಂದಾಗತ್ತೆ, ಕಣ್ಣಿನ ದೋಷಗಳು ಬರುತ್ತೆ ಅದರಿಂದ. ಸರ್ವಂ ಶಾಕಂ ಅಚಾಕ್ಷುಷ್ಯಂ, ಈ ಜಾತಿಯೇ ಕಣ್ಣಿಗೆ ತೊಂದರೆ ಮಾಡುವಂಥದ್ದು. ತರಕಾರಿ ಸೊಪ್ಪಿಗೆ ಜಾತಿಯೇ ಅಚಾಕ್ಷುಷ್ಯಂ, ಕಣ್ಣಿಗೆ ತೊಂದರೆ ಮಾಡುವಂಥದ್ದು ಅಂತ. ಆದರೆ ಕಣ್ಣಿಗೆ ಒಳ್ಳೇದು ಮಾಡುವಂಥದ್ದು ಕೆಲವಿದೆ ಅದರಲ್ಲಿ. ಚಾಕ್ಷುಷ್ಯಂ ಶಾಖ ಪಂಚಕಂ ಅಂತ ಒಂದು ಪಟ್ಟಿ ಕೊಡ್ತಾರೆ. ನಿಮಗೆ ತಿನ್ನೋಕೆ ಏನೋ ಇಲ್ದೇರಾಗಿ ಮಾಡೋದಿಲ್ಲ, ಇದೆ ಕೆಲವು ತಿನ್ನುವಂಥದ್ದು, ನಾವು ನಿತ್ಯ ಬಳಸೋಕೆ ಸಾಧ್ಯತೆ ಇರುವಂಥದ್ದೇ. ಅದು ಮುಂದಕ್ಕೆ ಆ ಸಂದರ್ಭ ಬಂದಾಗ ವಿಸ್ತರಿಸೋಣ ಅದು. ಆದರೆ ಇದನ್ನು ಹೇಳಿದಾರೆ ಅವರು ಅಂತ, ಕಣ್ಣಿಗೆ ತೊಂದರೆ ಮಾಡುತ್ತೆ ಅಂತ. ಇವತ್ತು ತುಂಬ ಕಣ್ಣಿನ ದೋಷಗಳು ಕಾಣ್ತಾ ಇದೆಯಲ್ಲ, ಸಣ್ಣ ಸಣ್ಣ ಮಕ್ಕಳು ಕನ್ನಡಕ ಹಾಕ್ತಾ ಇದ್ದಾರೆ. ಎಲ್ಲಿಂದ ಬಂತು ಅನ್ನೋದನ್ನು ಯೋಚನೆ ಮಾಡ್ತಾ ಇಲ್ಲ ನಾವು. ಒಟ್ಟು ತಿನ್ನು ಸೊಪ್ಪು ತಿನ್ನು, ತರಕಾರಿ ತಿನ್ನು, ಸೊಪ್ಪು ತಿನ್ನು, ತರಕಾರಿ ತಿನ್ನು. ನಮ್ಮ ಪೂರ್ವಜರು ಇಷ್ಟು ತರಕಾರಿ ತಿಂತಾ ಇರ್ಲಿಲ್ವಲ್ಲ, ತರಕಾರಿ ಅಂಗಡಿಗಳೇ ಇರಲಿಲ್ಲ ನಮ್ಮ ದೇಶದಲ್ಲಿ. ತರಕಾರಿ ಅಂಗಡಿಗಳಿಲ್ಲಿದ್ವು, ಮನೆ ಸುತ್ತಮುತ್ತ ಏನು ಬೆಳೀತಾ ಇತ್ತೋ ಅದನ್ನೇ ಊಟ ಮಾಡ್ತಾ ಇದ್ದಿದ್ದು. ಅದು ಇಡೀ ವರ್ಷದ ಎಲ್ಲ ದಿನಕ್ಕೂ ಬರುವಂಥದ್ದಲ್ಲ ಅದೆಲ್ಲ, ಆಗ ಈಗ ಬೆಳೆಸೋಕೆ ಸಾಧ್ಯ ಇರುವಂಥದ್ದು. ಹೀಗಾಗಿ ಅವರು ಕಣ್ಣು ತಲೆ ಕೂದಲು ಎಲ್ಲ ಚೆನ್ನಾಗಿತ್ತು ಅಂತ. ಸ್ಮೃತಿ ಕಡಿಮೆ ಆಗತ್ತೆ ಅಂತ ಹೇಳುತ್ತೆ. ತರಕಾರಿ ಸೊಪ್ಪಿನ ಅವ್ಯವಸ್ಥಿತ ಬಳಕೆಯಿಂದ ಸ್ಮೃತಿ ಕಡಿಮೆ ಆಗತ್ತೆ ಅಂತ, ನೆನಪಿನ ಶಕ್ತಿ ಕಡಿಮೆ ಇತ್ತು. ಹಾಗಾಗಿ ನಮಗೆ ಗೂಗಲ್ ಬೇಕಾಯ್ತು, ಕೃತ್ರಿಮ ಬುದ್ಧಿಮತ್ತೆ, ಅದನ್ನು ಕೇಳಿ ಹೇಳ್ತಾನೆ ಅಂತ ಏನಾದ್ರು ಕೇಳಿದ್ರೆ ಅಂತ, ಅದೆಲ್ಲ ಬೇಕಾಯ್ತು. ಯಾಕೆ ಕ್ಯಾಲ್ಕುಲೇಟರ್ ಯಾಕೆ ಬೇಕಾಯ್ತು ನಮಗೆ? ಸ್ಮೃತಿ ಶಕ್ತಿ ನಮ್ಮದು ಕಡಿಮೆ ಆಗ್ತಾ ಇರುವಂಥದ್ದು ಅಂತ. ರಾಮಾಯಣದ ಕಾಲದಲ್ಲಿ ನೋಡಿದ್ರೆ 24,000 ಶ್ಲೋಕಗಳನ್ನ ಬಾಯಲ್ಲಿ ಹೇಳಿದ್ರು ವಾಲ್ಮೀಕಿಗಳು, ಕಿವಿಲಿ ಕೇಳ್ಕೊಂಡ್ರು ಲವಕುಶರು, ಕಲ್ತ್ಕೊಂಡ್ರು ಅಂತ. ಈಗ ಮಾಡಿ ನೋಡೋಣ, ಅದನ್ನ ಆಗೋದಿಲ್ಲ. ಯಾಕೆಂದ್ರೆ ಆಹಾರ ದೋಷಗಳು ಅಂತ. ಹಾಗೆ ಮೂಳೆ ದುರ್ಬಲ ಆಗತ್ತೆ ಅಂತ ಹೇಳುತ್ತೆ. ತರಕಾರಿಯನ್ನು ತುಂಬ ಬಳಸೋದ್ರಿಂದ ಮೂಳೆ ದುರ್ಬಲ ಆಗುತ್ತೆ, ತರಕಾರಿ ಸೊಪ್ಪುಗಳನ್ನ ಅಂತ ಆಗಿದೆ ಇವತ್ತು. ಸುಮ್ಮನೆ ಜಾರ್ ಬಿದ್ರು ಅಲ್ಲಿ ಮೂಳೆ ಮರೀತು. ಇವತ್ತು ತುಂಬ ಬೇಡಿಕೆ ಇರುವಂಥದ್ದು ಮೂಳೆ ತಜ್ಞರಿಗೆ. ವೈದ್ಯ ಲೋಕದಲ್ಲಿ ಭಾರಿ ಬೇಡಿಕೆ ಇರುವಂಥದ್ದು ಮೂಳೆ ತಜ್ಞರಿಗೆ. ಯಾಕೆಂದ್ರೆ ಹೀಗಂದ್ರೆ ಮುರಿತು. ಏನು ಮೂಳೆ ಬೆಣ್ಣೆಯಿಂದ ಮಾಡಿದ್ದು ಏನು ಕತೆ ಅಂತ. ಹಾಗಾಯ್ತಲ್ಲ ನಮ್ದು. ಚಿಕ್ಕದಕ್ಕೆಲ್ಲ ಬೀಳ್ಬೇಕು ಅಂತ ಕೂಡ ಇಲ್ಲ ಅಂತ, ತಾಗಿದ್ದಕ್ಕೆ ಮುರಿತು ಅಂತ. ಯಾಕೆ ಹೀಗಾಯ್ತು? ಕಾರಣ ಬೇಕಲ್ವ ಅದಕ್ಕೊಂದು. ಆದರೆ ಪೂರ್ವಜರ ಉಪದೇಶ ವಚನಗಳು ಏನಿದೆ ಅಲ್ಲಿ ನಮಗೆ ದಾರಿ ತೋರುವಂತ ಇದೆ ಅಂತ. ಹಾಗಂತ ನೀವು ತರಕಾರಿಯನ್ನೇ ಬಿಟ್ಬಿಡ್ಬೇಕು, ಸೊಪ್ಪುಗಳನ್ನೇ ಬಿಟ್ಬಿಡ್ಬೇಕು ಅಂತಲ್ಲ ಹೇಳಿದ್ದಾರೆ ಅವರು. ಇಂತಿಂಥದನ್ನು ಸೇವಿಸಬಹುದು ಅಂತ ಹೇಳಿದ್ದಾರೆ. ಅದನ್ನು ಮಿತಿ ಎರೆತು ಸೇವನೆ ಮಾಡಿದರೆ ಒಳ್ಳೇದಾಗ್ಬೋದು. ಅದನ್ನು ನೋಡೋಣ, ಆ ಸಂದರ್ಭ ಬಂದಾಗ ಅದನ್ನು ವಿಸ್ತಾರವಾಗಿ ಅದನ್ನು ಗಮನಿಸೋಣ. ಧನ್ವಂತರಿಗೆ ತುಂಬ ಪ್ರೀತಿ ಆಯಿತು, ಪಕ್ಷಿ ರೂಪದಲ್ಲಿ ಬಂದಿರತಕ್ಕಂಥ ಧನ್ವಂತರಿಗೆ. ಯಾಕೆಂದರೆ ಸರಿಯಾದ ಉತ್ತರವನ್ನು ಒಬ್ಬ ವೈದ್ಯಶ್ರೇಷ್ಠ ಹೇಳಿದ ಅಂತ ಧನ್ವಂತರಿಗೆ ಸಂತೋಷ ಆಯಿತು. ಅನ್ನೋದ್ರಲ್ಲಿ ಏನು ಗುಟ್ಟಿದೆ ಅಂದರೆ ಈ ವಿಷಯ ನಿಜ ಅಂತ. ವಾಗ್ಭಟ ಕೊಟ್ಟ ಉತ್ತರ ಸರಿ ಅಂದರೆ ನಮಗೆ ಪಾಠ ಇದೆ ಅಲ್ಲಿ ಅಂತ ಅರ್ಥ, ನಾವು ತಿಳ್ಕೊಳ್ಳುವಂಥದ್ದಿದೆ ಅಂತ. ಆಶೀರ್ವಾದ ಮಾಡಿ ಧನ್ವಂತರಿ ಅದೃಶ್ಯನಾಗ್ತಾನೆ. ಆಶೀರ್ವಾದದ ಫಲವಾಗಿ ವಾಗ್ಭಟರಿಂದ ಕೃತಿಗಳು ರಚನೆಯಾದವು. ಇವತ್ತು ಕೂಡ ತುಂಬ ಒಳ್ಳೆ ವಿಚಾರಗಳು ಹೊಂದಿರತಕ್ಕಂಥ ಕೃತಿಗಳು ವಾಗ್ಭಟರಿಂದ ರಚನೆಯಾಗಿದೆ. ಅವರದ್ದೇ ಒಂದು ಮಾತಿದೆ, ನಿತ್ಯಂ ಹಿತಾಹಾರ ವಿಹಾರ ಸೇವಿ ಸಮೀಕ್ಷಕಾರಿ ವಿಷಯೇಶ್ವಸಕ್ತ ದಾತ ಸಮಃ ಸತ್ಯಪರಃ ಕ್ಷಮಾವಾನ್ ಆಪ್ತೋಪಸೇವಿ ಚ ಭವತ್ಯರೋಗ. ಯಾರು ಅರೋಗ, ರೋಗವಿಲ್ಲದವನಾಗ್ತಾನೆ, ಯಾರು ಅರೋಗ ಭವತಿ ಅಂದರೆ ಹಿತಾಹಾರ ವಿಹಾರ ಸೇವಿ, ಆಹಾರ ಮತ್ತು ವಿಹಾರ ಅಂದರೆ ಓಡಾಟ, ಅದು ಹಿತವಾಗಿರ್ಬೇಕು ಅಂತ. ಅದು ಕೂಡ ಹಿತವಾಗಿಲ್ಲ. ಇವತ್ತು ವ್ಯಾಯಾಮ ಅನ್ನೋ ಹೆಸರು ನಾವು ಏನೇನು ಮಾಡ್ತಿದ್ದೇವೆ ಅದರಲ್ಲಿ ನಮ್ಮ ಹೃದಯ ಒಡೆಯೋಕ್ಕೆ ಕಾರಣ ಆಗ್ತಾ ಇದೆ ಅಂತ. ಮಾಡ್ತಾನೆ ಹೃದಯಾಘಾತದಲ್ಲಿ ಸಾಯೋರನ್ನ ಕಾಣ್ತಾ ಇದೆ ನಾವು ಇವತ್ತಿನ ಆಧುನಿಕ ವ್ಯಾಯಾಮ ಪದ್ಧತಿಗಳು ಏನಿದೆ ಅದರ ಮಧ್ಯದಲ್ಲೇ ಸಾಯುವಂಥವ್ರು, ಮಾಡ್ತಾ ಇರುವಾಗಲೇ ಸಾಯುವಂಥವ್ರು ಅನೇಕರನ್ನು ಕಾಣ್ತಾ ಇದ್ದೇವೆ ನಾವು ಇವತ್ತು. ಹಾಗಾಗಿ ಆಹಾರ ವಿಹಾರಗಳು ಯಾರದ್ದು ನಿತ್ಯವೂ ಹಿತವಾಗಿವೆಯೋ ಸಮೀಕ್ಷೆಕಾರಿ ಅಂತ ಆಲೋಚನೆ ಮಾಡಿ ಮಾಡ್ತಾನೆ. ಊಟ ಮಾಡುವಾಗಲೂ
ಅದ್ರ ಹಿಂದೆ ಆಲೋಚನೆ ಬೇಕು ಅಂತ, ಏನು ಉಣ್ಬೇಕು ಉಣ್ಬಾರ್ದು, ಎಷ್ಟು ಉಣ್ಬೇಕು ಉಣ್ಬಾರ್ದು ಅಂತ. ಹಾಗೆ ಪ್ರತಿಯೊಂದರಲ್ಲಿ ಕೂಡ ವಿವೇಚನೆ ಬೇಕು ಅಂತ. ಸಮೀಕ್ಷಾಕಾರಿ, ವಿಷಯೇಶ್ವಸಕ್ತ, ವಿಷಯ ಲಂಪಟತೆ ಇರಬಾರದು. ಅದು ಬೇಕು ಇದು ಬೇಕು ಇನ್ನೊಂದು ಬೇಕು ಅನ್ನೋ ಹಪಹಪಿ ಇದೆಯಲ್ಲ, ಅದು ಬೇಡವಾದನ್ನು ಕೂಡ ತಿನ್ನೋ ಹಾಗೆ, ಕುಡಿಯೋ ಹಾಗೆ ಅಥವಾ ಮಾಡೋ ಹಾಗೆ ಮಾಡುತ್ತೆ ಅದು ಅಂತ. ಹಾಗಾಗಿ ಅದು ಇರಬಾರ್ದು. ದಾತ, ಕೊಟ್ಟು ಗೊತ್ತಿರಬೇಕು. ನೋಡಿ, ಆರೋಗ್ಯದ ವಿಷಯ ಹೇಳ್ತಾ ಇರುವಂಥದ್ದು ಯಾರು, ಒಬ್ಬ ವೈದ್ಯ ಶ್ರೇಷ್ಠ. ಆರೋಗ್ಯಕ್ಕೆ ಏನೇನು ಕಾರಣ ಆಗುತ್ತೆ ಅಂದ್ರೆ ಇದನ್ನೆಲ್ಲ ಹೇಳ್ತಾ ಇದ್ದಾನೆ ಅಂತ. ದಾತ ಸಮಹ, ವಿಷಮ ಅಲ್ಲ, ಸಮತ್ವ ಉಳ್ಳವನು. ವೈಷಮ್ಯ ಇರಬಾರ್ದು, ವೈಷಮ್ಯವೇ ರೋಗ. ನಮ್ಮೊಳಗಿನ ಧಾತುಗಳು ವಿಷಮವಾದಾಗ ರೋಗ ನಮಗೆ ಬರುವಂಥದ್ದು, ಸಮವಾದಾಗ ಆರೋಗ್ಯ ಸಿದ್ಧಿಸುವಂಥದ್ದು. ಎಲ್ಲ ವಿಷಯದಲ್ಲೂ ಕೂಡ ಸಮತ್ವ ಬೇಕು. ಅಂಥವನು ಸತ್ಯಪರಹ, ಸತ್ಯವೇ ದೊಡ್ಡದು ಎನ್ನುವಂತೆ ಬದುಕುವಂಥವನು. ಕ್ಷಮಾವಾನ್, ಸಹನಶೀಲ, ಅಪ್ತೋಪಸೇವಿ. ಇಷ್ಟೆಲ್ಲ ಆಗಿ ಕೊನೆಯಲ್ಲಿ ಹೇಳಿದ್ದೇನೆಂದ್ರೆ, ಯಾರು ಬಲ್ಲವರೋ, ಜ್ಞಾನಿಗಳೋ, ವೃದ್ಧರೋ, ಜ್ಞಾನವೃದ್ಧರು, ಅಂಥವ್ರನ್ನ ಸೇವಿಸುವಂಥವನು. ಬಲ್ಲವರ ಸಂಸರ್ಗ, ಬಲ್ಲವರ ಆಶೀರ್ವಾದ, ಪ್ರೀತಿ, ಸಲಹೆ ಯಾರಿಗೆ ಲಭ್ಯ ಇದೆ ಅಂಥವನು. ಇದೊಂದು ಬೇಕೇ ಬೇಕು. ಪುಸ್ತಕ ಇದೆ ನೋಡ್ಕೊಳ್ತೇನೆ ಅಂದರೆ ಸಾಧ್ಯ ಇಲ್ಲ. ಆ ಪುಸ್ತಕದಲ್ಲಿ ನಮಗೆ ತಪ್ಪು ತಿಳುವಳಿಕೆ ಬರ್ಬೋದು, ತಪ್ಪು ದಾರಿಯಲ್ಲಿ ಹೋಗೋ ಥರ ಆಗ್ಬೋದು. ಯಾಕೆಂದರೆ ಅಲ್ಲಿ ಇರೋದೆಲ್ಲ ನಮಗಲ್ಲ, ಪುಸ್ತಕದಲ್ಲಿ ಇರೋದೆಲ್ಲ ನಮಗೆ. ಯಾವುದೊಂದು ಚೆಡರರು ಒಬ್ರು ಬೇಕಲ್ಲ ನಮಗೆ. ಆಪ್ತೋಪಸೇವಿ, ಅಷ್ಟಾಂಗ ಹೃದಯದ ರೋಗಾನುತ್ಪಾದನೀಯ ಅಧ್ಯಾಯ ಅಂತ ಒಂದು ಅದರ ಹೆಸರು. ರೋಗ ಅನುತ್ಪಾದನೀಯ, ರೋಗ ಬರದೇ ಇರೋದು ಹೇಗೆ ಅಂತ ಒಂದು ಅಧ್ಯಾಯ ಇದೆ. ಅಲ್ಲಿ ಬರುವಂಥ ಮಾತಿದು. ಯಾಕೆ ಈ ಮಾತುಗಳು ಅಂತಂದ್ರೆ, ಈಗ ರೋಗ ಅಂದ್ರೆ ಏನು? ಶರೀರ ಕೆಡುವಂಥದ್ದು. ಆರೋಗ್ಯ ಅಂದ್ರೆ ಏನು? ಶರೀರ ಚೆನ್ನಾಗಿರುವಂಥದ್ದು. ಶರೀರ ಕೆಡಬಾರದು, ಚೆನ್ನಾಗಿರ್ಬೇಕು. ಶರೀರ ಯಾಕೆ ಕೆಡಬಾರ್ದು ಅಂತ ಯಾರು ಕೇಳೋದಿಲ್ಲ. ಹಾಗಂತ ಗೊತ್ತಿದೆ ಅಂತಲ್ಲ ಯಾಕೆ ಕೆಡಬಾರ್ದು ಅಂತ. ಹೆಚ್ಚಿನವರಿಗೂ ಕೂಡ ಯಾಕೆ ಕೆಡಬಾರ್ದು ಅಂತ ಗೊತ್ತಿಲ್ಲ. ಶರೀರ ಇಷ್ಟೇ ಗೊತ್ತು, ಕೆಟ್ಟರೆ ಕಿರಿಕಿರಿ ಆಗತ್ತೆ ಅಷ್ಟೇ ಗೊತ್ತು. ಯಾಕೆ ಕೆಡಬಾರ್ದು ಅಂದ್ರೆ, ಅದು ತುಂಬ ಅಮೂಲ್ಯವಾದುದು, ತುಂಬ ಬೆಲೆ ಬಾಳುವಂಥದ್ದು, ಬೆಲೆ ಕಟ್ಟಲಾರದುದು ಅಂತ ಅನ್ಬೋದು. ಇದಕ್ಕೆ ಇಡೀ ಬ್ರಹ್ಮಾಂಡವೂ ಕೂಡ ಬೆಲೆ ಇಲ್ಲ. ಈ ಮಾನವ ಶರೀರಕ್ಕೆ ಸಮಸ್ತ ಬ್ರಹ್ಮಾಂಡವೂ ಕೂಡ ಬೆಲೆ ಅಲ್ಲ, ಅಷ್ಟು ಬೆಲೆ ಉಳ್ಳದ್ದು. ಹಾಗಾಗಿ ಅದನ್ನು ಕೆಡಿಸ್ಕೋಬೇಡ. ಅಷ್ಟೇನಾ ಅಂದ್ರೆ, ಚರಕರು ಹೇಳ್ತಾರೆ ಅಷ್ಟೇ ಅಲ್ಲ, ನೀ ಏನೇ ಸಾಧನೆ ಮಾಡಬೇಕು ಅಂದ್ರೂ ನಿಂಗೆ ಆರೋಗ್ಯ ಬೇಕು. ಧರ್ಮ ಸಾಧನೆ ಮಾಡ್ತೀಯೋ, ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ, ಕಾಳಿದಾಸ ಹೇಳಿದ್ದು. ಧರ್ಮ ಸಾಧನೆಗೆ ಮೊಟ್ಟ ಮೊದಲು ಯಾವ್ದು ಬೇಕು ಅಂದ್ರೆ ಶರೀರ ಅಂತ. ಅದನ್ನೇ ಹಾಳು ಮಾಡ್ಕೊಂಡು ಏನು ಸಾಧನೆ ಮಾಡ್ತೀಯ ನೀನು? ಕೆಲವರು ಸಾಧನೆ ಮಾಡ್ತೇನೆ ಅಥವಾ ಇನ್ನೊಂದು ಮಾಡ್ತೇನೆ ಅಂತ ಶರೀರವನ್ನೇ ಹಾಳು ಮಾಡ್ಕೊಳ್ತಾರೆ. ತಿಳುವಳಿಕೆ ಇಲ್ಲದೆ ಮಾಡೋದ್ರ ಮೂಲಕವಾಗಿ ದೇಹವನ್ನೇ ಹಾಳು ಮಾಡ್ಕೊಳ್ತಾರೆ. ಹಾಗೆಲ್ಲ ಮಾಡ್ಕೋಬಾರದು ಅಂತ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ, ಕಾಳಿದಾಸನ ಕುಮಾರ ಸಂಭವ ಕಾವ್ಯ ಇದು. ಶಿವನ ಮಾತು, ಶಿವ ಹೇಳುವಂಥದ್ದು, ಪಾರ್ವತಿಗೆ ಶಿವ ಹೇಳುವಂಥದ್ದು, ಮಾರುವೇಷದ ಶಿವ ಹೇಳುವಂಥದ್ದು. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. ಧರ್ಮ ಸಾಧನೆ ಮಾಡಬೇಕು, ಶರೀರವನ್ನು ಚೆನ್ನಾಗಿ ಇಟ್ಕೋಬೇಕು. ಕೂತ್ಕೋಬೇಕು. ಧರ್ಮ ಸಾಧನೆ ಮಾಡಬೇಕು ಅಂದ್ರೆ, ಕೂತ್ಕೊಂಡು ಧ್ಯಾನ ಮಾಡಬೇಕು ಅಂದ್ರೆ ಕೂತ್ಕೊಳ್ಳೋಕ್ಕಾಗಬೇಕಲ್ಲ. ಬೆನ್ನು ನೋವು, ಸೊಂಟ ನೋವು ಅಂದ್ರೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಗದಿದ್ರೆ, ಮೈಯೆಲ್ಲ ತುರುಕಿ ಅಂದ್ರೆ ಕಷ್ಟ ಆಗತ್ತೆ ನೋಡಿ. ಹೊಟ್ಟೆ ತೊಳಸಿ ಬರ್ತಾ ಇದೆ ಅಂದ್ರೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ ಅಂತ. ಕೂತ್ಕೊಂಡ್ರೂ ಕೂತ್ಕೊಂಡಾಗಿರೋದಿಲ್ಲ ಅಂತ. ಹಾಗಾಗಿ ನೀವು ತಪಸ್ಸು ಮಾಡಬೇಕು ಅಂದ್ರು, ಯಜ್ಞ ಮಾಡಬೇಕು ಅಂದ್ರು, ಜಪ ಮಾಡಬೇಕು ಅಂದ್ರು ಆರೋಗ್ಯ ಬೇಕು. ಅರ್ಥ, ಹಣ ಸಂಪಾದನೆ ಮಾಡಬೇಕು. ಹಣ ಮಾತ್ರ ಅಲ್ಲ, ಸಾಮಗ್ರಿಗಳು, ಸುಖವಾಗಿರ್ಲಿಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅದಕ್ಕೆಲ್ಲ ಸೇರಿ ಅರ್ಥ ಅಂತ ಹೆಸರು. ಅರ್ಥ ಅಂದ್ರೆ ಬೇರೆ ಏನಲ್ಲ, ಎಲ್ಲವೂ ಕೂಡ, ಯಾವುದೆಲ್ಲ ಸುಖ ಸಾಧನವೋ ಅದೆಲ್ಲವೂ ಕೂಡ ಅಂತ. ಆರೋಗ್ಯ ಬೇಕು. ನೀವು ದುಡಿಬೇಕು ಅಂದ್ರೆ ಆರೋಗ್ಯ ಇಲ್ಲದೆ ಏನು ದುಡಿತೀರಿ? ಕಾಮ, ಸುಖ ಅನುಭವಿಸ್ಬೇಕು ಅಂದ್ರೂ ಕೂಡ ಆರೋಗ್ಯ ಬೇಕು ಅಲ್ವಾ?
ಹೊಟ್ಟೆ ಹಾಳಾಗಿದೆ ಅಂದರೆ ಚಕ್ಲಿ ತಿನ್ನೋದು ಹೇಗೆ ಅಂತ ಮತ್ತು ಹಾಳಾಗುತ್ತೆ ಅದು. ಏನೇ ಸುಖ ಪಡಬೇಕು ಅಂದ್ರೂ ಕೂಡ ಆರೋಗ್ಯ ಇದ್ದರೆ ಸುಖ ಪಡ್ಬೋದು. ಯಾಕೆಂದ್ರೆ ಆರೋಗ್ಯ ಅನಾರೋಗ್ಯದ ಪಕ್ಕದಲ್ಲಿ ದುಃಖ ಇದೆ. ಅನಾರೋಗ್ಯ ದುಃಖ ಎರಡು ಒಂದು ನಾಣ್ಯದ ಎರಡು ಮುಖಗಳು. ನಿಮ್ಗೆ ದುಃಖ ಕೊಡದೇ ಇದ್ರೆ ಅನಾರೋಗ್ಯವೇ ಅಲ್ಲ ಅದು. ರೋಗ ದುಃಖ ಎರಡು ಕೂಡ ಒಂದೇ. ಅದು ಈ ರೂಪ ಆ ರೂಪ ಅಂತ ಮಾತ್ರ ಅದು ಅಂತ. ಹಾಗಾಗಿ ಅದು ಬಂತು ಅಂದ್ರೆ ಅದು ದುಃಖ ಕೊಡ್ತಾ ಇರ್ಲೇಬೇಕಲ್ಲ, ನಿಮ್ ಜೊತೆಲಿ ಇರ್ಲೇಬೇಕಲ್ಲ ಅದು ಅಂತ. ಸುಖವಾಗಿರೋಕೆ ಹೇಗೆ ಸಾಧ್ಯ? ಹಾಗಾಗಿ ಧರ್ಮವೋ ಅರ್ಥವೋ ಕಾಮವೋ, ನೀವು ಒಳ್ಳೆ ದಾರಿಯಲ್ಲಿ ಸಾಗಬೇಕು ಅಂದ್ರೆ ಆರೋಗ್ಯ ಬೇಕು, ಶರೀರ ಬೇಕು, ಅದೇ ಧರ್ಮ ಅಂದ್ರೆ. ಅಥವಾ ಒಂದಷ್ಟು ಸಂಪಾದನೆ ಮಾಡಬೇಕು, ನೆಮ್ಮದಿಯಾಗಿ ಬೇಕಾಗ್ತಕ್ಕಂಥ ಸಂಗತಿಗಳನ್ನ ಅಂದ್ರೆ ಆರೋಗ್ಯ ಬೇಕು. ಸುಖ ಪಡಬೇಕು ಅಂದ್ರೆ ಆರೋಗ್ಯ ಬೇಕು. ರೋಗ ತಸ್ಯ ಅಪಹರ್ತಾರಹ, ಆರೋಗ್ಯವನ್ನ ಈ ರೋಗಗಳು ಅಪಹರಣ ಮಾಡಿಬಿಡ್ತವೆ. ಶ್ರೇಯಸ್ಸು ಜೀವಿತಸ್ಯ ಚ, ಶ್ರೇಯಸ್ಸನ್ನು ಅಪಹರಣ ಮಾಡ್ತವೆ ಆರೋಗ್ಯಗಳು. ಏನೋ ಒಂದು ಒಳ್ಳೇದಾಗ್ತಿತ್ತು, ಕಾಯಿಲೆ ಬಂದಿದ್ದರಿಂದ ಆಗಲಿಲ್ಲ ಅದು. ಜೀವಿತಸ್ಯ ಚ ಅಂತ ಕೊಟ್ಟ ಕೊನೆಯದಾಗಿ ಬದುಕನ್ನು ಕೂಡ ಮುಗಿಸ್ಬಿಡ್ತವೆ ರೋಗಗಳು. ಹಾಗೆ ಅದನ್ನ ಬೆಳೆಯೋಕೆ ಬಿಟ್ರೆ ಧ್ವಂಸ ಮಾಡಿಬಿಡ್ತವೆ ನಮ್ಮನ್ನೇ ಅಂತ. ಹಾಗಾಗಿ ಚರಕರು ಹೇಳಿದ್ದು ಹಿತಾಶಿ ಸ್ಯಾತ್ ಮಿತಾಶಿ ಸ್ಯಾತ್ ಕಾಲಭೋಜಿ ಜಿತೇಂದ್ರಿಯ. ಹಿತಾಶಿ ಸ್ಯಾತ್, ಹಿತವನ್ನು ಉಣ್ಣುವವನಾಗು. ಮಿತಾಶಿ ಸ್ಯಾತ್, ಮಿತವಾಗಿ ಉಣ್ಣುವವನಾಗು. ಕಾಲಭೋಜಿ, ಯಾರು ಕಾಲಭೋಜಿ ಆಗ್ತಾನೋ ಅವನು ಕಾಲಭೋಜಿ ಆಗ್ತಾನೆ. ಅಂದ್ರೆ ಹೇಗಿದೆ? ಯಾರು ಕಾಲಭೋಜಿ ಆಗ್ತಾನೋ ಅವನು ಕಾಲಭೋಜಿ ಆಗ್ತಾನೆ ಅಂದ್ರೆ ಹೇಗೆ? ಕಾಲಭೋಜಿ ಅಂದ್ರೆ ಕಾಲಕ್ಕೆ ಸರಿಯಾಗಿ ಊಟ ಮಾಡ್ತಕ್ಕಂಥವನು ಅವನು ಕಾಲಭೋಜಿ ಅಂದ್ರೆ ಕಾಲವನ್ನೇ ಗೆಲ್ತಾನ, ಅವನು ಕಾಲವನ್ನೇ ತಿಂದ್ಬಿಡ್ತಾನ ಅವನು. ಜಿತೇಂದ್ರಿಯ, ಇಂದ್ರಿಯಗಳು ಹತೋಟಿಲಿರಬೇಕು. 3 ಕಾರಣವಂತೆ ಮನುಷ್ಯ ಪತನಗೊಳ್ಳೋದಕ್ಕೆ. ಏನಪ್ಪಾ ಅಂದ್ರೆ ವಿಹಿತಸ್ಯ ಅನನುಷ್ಠಾನಾತ್, ಮಾಡಬೇಕಾದನ್ನ ಮಾಡದೇ ಇರೋದು. ವಿಹಿತಸ್ಯ ಅನನುಷ್ಠಾನಾತ್, ನಿಷಿದ್ಧಸ್ಯ ಚ ಸೇವನಾತ್, ಮಾಡಬಾರದೇ ಇರುವುದನ್ನು ಮಾಡುವಂಥದ್ದು. ಮಾಡಬೇಕಾದದನ್ನು ಮಾಡದೇ ಇರುವಂಥದ್ದು, ಮಾಡಬಾರದುದನ್ನು ಮಾಡುವಂಥದ್ದು. 3ನೇದು ಅನಿಗ್ರಹ ಚ ಇಂದ್ರಿಯಾಣ, ಇಂದ್ರಿಯಗಳ ಮೇಲೆ ಹತೋಟಿಯನ್ನ ಕಳ್ಕೊಡುವಂಥದ್ದು. ನಮ್ಮ ಕಣ್ಣು ನಾವು ಹೇಳಿದ್ದನ್ನು ಕೇಳೋದಿಲ್ಲ, ನಮ್ಮ ನಾಲಿಗೆ ನಾವು ಹೇಳಿದ್ದನ್ನು ಕೇಳೋದಿಲ್ಲ, ನಮ್ಮ ಚರ್ಮ ನಾವು ಹೇಳಿದ್ದನ್ನು ಕೇಳೋದಿಲ್ಲ ಅಂದ್ರೆ ನಾಶ ಆಗ್ತೀಯ ಅಂತ ಅರ್ಥ, ಬೀಳ್ತೀಯ ನೀನು. ಅನಿಗ್ರಹಾಚೇಂದ್ರಿಯಾಣ ನರಹ ಪತನ ಮೃಚ್ಛತಿ, ಪತನವನ್ನು ಹೊಂತಾನೆ. ವಿಹಿತಸ್ಯ ಅನನುಷ್ಠಾನಾತ್ ನಿಷಿದ್ಧಸ್ಯ ಚ ಸೇವನಾತ್. 3ನೇದು ಅನಿಗ್ರಹಾಚ ಇಂದ್ರಿಯಾಣ ನರಃ ಪತನ ಮೃಚ್ಛತಿ. ಹಾಗಾಗಿ ಈ 3 ಕೂಡ ಬೇಕು, ಹಾಗಿದ್ರೆ ಶರೀರ ಒಡೆಯುತ್ತೆ ಅಂತ. ಶಂಕರಾಚಾರ್ಯ 2 ಮಾತನ್ನು ಎತ್ತಿ ಇವತ್ತಿನ ಇದನ್ನ ಪರಿವರ್ತನೆ ಮಾಡೋಣ. ಸಮಯ ಮುಗಿತಾ ಬಂತು. ಶಂಕರಾಚಾರ್ಯರು ಏನು ಹೇಳಿದ್ದಾರೆ ಶರೀರದ ಬಗ್ಗೆ? ನಾವೆಲ್ಲ ಶಂಕರಾಚಾರ್ಯರ ಅನುಯಾಯಿಗಳು, ಶಂಕರಾಚಾರ್ಯರ ಶಿಷ್ಯರು, ಚಿತ್ರ ಇಟ್ಕೊಂಡು ಕೈ ಮುಗಿಯೋರು ನಾವು. ಆ ಗುರು ಪರಂಪರೆಗೆ ಶರಣು ಬರುವಂಥವ್ರು. ಅವ್ರು ಹೇಳಿದ್ದನ್ನು ಕೇಳಬೇಕಲ್ಲ ನಾವು. ಶರೀರದ ಬಗ್ಗೆ ಅವ್ರೇನು ಹೇಳ್ತಾರೆ ಶಂಕರಾಚಾರ್ಯರು ಅಂದ್ರೆ, ಮಹತಾ ಪುಣ್ಯಪುಣ್ಯೇನ ಕ್ರೀತೇಯಂ ಕಾಯನವು ಸ್ತ್ವಯ. ತುಂಬಾ ದುಡ್ಡು ತೆತ್ತು ನೀನು ಈ ಶರೀರವನ್ನು ಕೊಂಡುಕೊಂಡಿದೀಯ ಅಂತ. ಈಗ ಚಿನ್ನದ ರಥ ನಮ್ಮ ಮನೇಲಿದ್ರೆ ನಾವು ಅದನ್ನ ಎಷ್ಟು ಜೋಪಾನ ನೋಡ್ಕೊಳ್ತಾ ಇದ್ವು. ಬೇಡ, ಇವತ್ತಿನ ಕಾಲದ ಭಾಷೆಯಲ್ಲಿ ಹೇಳೋಣ, ರೋಲ್ಸ್ ರಾಯ್ಸ್ ನಮ್ಮ ಮನೇಲಿದ್ರೆ ನಾವು ಹೇಗೆ ನೋಡ್ಕೊತಾ ಇದ್ವು ಅದನ್ನ, ಅಲ್ವಾ? ಅಂಥದ್ದೇ ಇದು ಅಂತ. ಈ ಶರೀರ ಅನ್ನೋದು ಒಂದು ವಾಹನ, ಒಂದು ನೌಕೆ. ಇದು ಇಲ್ಲಿಂದ ಅಲ್ಲಿವರೆಗೆ ಹೋಗ್ಬೋದು, ವೈಕುಂಠದವರೆಗೆ, ವೈಕುಂಠದ ಆಚೆಗೂ ಕೂಡ ಹೋಗ್ಲಿಕ್ಕೆ ಸಾಧ್ಯ ಇದೆ. ಈ ಶರೀರವೆಂಬ ವಾಹನವನ್ನ, ನೌಕೆಯನ್ನ ಬಳಸಿಕೊಂಡು. ಆದ್ರೆ ನಿನಗೆ ಬಿಟ್ಟಿ ಬರಲಿಲ್ಲ, ತುಂಬಾ ಖರ್ಚು ಮಾಡಿದೀಯ. ಏನನ್ನು ಖರ್ಚು ಮಾಡಿದ್ದು? ಯಾವ ದುಡ್ಡು ಖರ್ಚು ಮಾಡಿದ್ದು ಅಂದ್ರೆ ಪುಣ್ಯದ ಹಣವನ್ನು ತೆತ್ತು ಬಂದಿದ್ದು. ಸಣ್ಣ ಪುಣ್ಯ ಅಲ್ಲ, ಬಹುದೊಡ್ಡ ಪುಣ್ಯ, ದೊಡ್ಡದರಲ್ಲಿ ದೊಡ್ಡದು. ಪುಣ್ಯದ ರಾಶಿ, ಪುಣ್ಯ ಪರ್ವತ, ಪುಣ್ಯ ಸಾಗರ ಅಂತ ಕರಿಬಹುದು. ಅಷ್ಟೆಲ್ಲ ಪುಣ್ಯವನ್ನು ತೆತ್ತು ಈ ಶರೀರವನ್ನು ಕೊಂಡ್ಕೊಂಡೆ. ಈಗ ಏನ್ ಮಾಡ್ತಾ ಇದೀಯ? ಮೊದಲನೇ ಪ್ರಶ್ನೆ, ಶರೀರವನ್ನು ಬಳಸ್ತಾ ಇದೀಯಾ?
ಯಾವುದಕ್ಕೋಸ್ಕರ ಶರೀರವನ್ನು ನೀನು ಖರೀದಿ ಮಾಡಿದ್ಯೋ, ಪಡ್ಕೊಂಡ್ಯೋ, ಅದಕ್ಕೆ ಬಳಸ್ತಾ ಇದೆಯಾ? ಅದಕ್ಕಿಂತ ಮುಂಚಿನ ಪ್ರಶ್ನೆ, ಇಟ್ಕೊಂಡಿದೀಯ ಚೆನ್ನಾಗಿ ಅದನ್ನ ಅಂತ. ಒಡೆದು ಹೋಗುತ್ತೆ ಅಂತ ಹೇಳ್ತಾರೆ ಶಂಕರಾಚಾರ್ಯರು. ಭಿದ್ಯತೆ, ಅದಕ್ಕಿಂತ ಮುಂಚೆ ಕಾರ್ಯ ಸಾಧನೆ ಮಾಡ್ಕೋ. ಇದು ಶಾಶ್ವತವಾಗಿರುವಂಥದ್ದಲ್ಲ. ನೀನು ಚೆನ್ನಾಗಿ ಇಟ್ಕೊಂಡ್ರೂ ಒಂದ್ ದಿವಸ ಹೋಗುತ್ತೆ. ಆ ಶರೀರ ಶಬ್ದಕರ್ತವೇ ಹೋಗುತ್ತೆ ಅಂತ, ನಾಶವಾಗುತ್ತೆ ಅಂತ. ಆ ಶಬ್ದಕರ್ತವೇ ಹಾಗೆ, ಶೀರ್ಯತೆ ಇದು ಶರೀರಂ, ಒಂದಿನ ಹೋಗುವಂಥದ್ದು ಅಂತ. ನಮ್ಮ ಪೂರ್ವಜರು ಎಂತೆಂಥ ಶಬ್ದಗಳನ್ನು ಬಳಸಿದ್ದಾರೆ ಅಂದ್ರೆ, ಆ ಶಬ್ದ ಬಳಸುವಾಗಲೇ ಬುದ್ಧಿಗೊಂದು ತಿಳುವಳಿಕೆ ಕೊಡುವಂಥದ್ದು ಅದು ಅಂತ. ಇದು ಉಳಿಯುವಂಥದ್ದಲ್ಲ ಅಂತ. ಇರೋಷ್ಟು ಕಾಲ ಇರೋಕ್ ನಾವು ಬಿಡೋದಿಲ್ಲ ಅದನ್ನ ಅಂತ. ಒಂದಷ್ಟು ಕಾಲ ಇರ್ತಿತ್ತಲ್ಲ, ಇರೋಕ್ಕೂ ಕೂಡ ನಾವು ಬಿಡೋದಿಲ್ಲ. ಅದಕ್ಕಿಂತ ಮುಂಚೆನೆ ನಾವು ಹೋಗೋಂಥ ವ್ಯವಸ್ಥೆ. ಯಮ ಒಂದು ಸಮಯ ಕೊಡ್ತಾನೆ, ಒಂದು ಅವಧಿ, ಇಷ್ಟು ಸಮಯ ಕಳೆದು ಬಾ ಅಂತ. ನಾವು ಇಲ್ಲ ಬೇಗ ಬರ್ತೇವೆ, ನಾವು ಇನ್ನು ಬೇಗ ಬರ್ತೇವೆ. ಚೆನ್ನಾಗಿರೋಕ್ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ದೇವರು ಕೊಟ್ಬಿಟ್ಟಿದ್ದಾನೆ. ಇಲ್ಲ, ನಾವು ಚೆನ್ನಾಗಿರೋದಿಲ್ಲ ಅಂತ. ಅವನಾದ್ರೂ ಏನ್ ಮಾಡಬೇಕು? ದೇವರಾದ್ರೂ ಏನ್ ಮಾಡಬೇಕು? ಹಾಗಾಗಿ ಒಡೆದು ಹೋಗುವ ಮೊದಲು ನಿನ್ನ ಕಾರ್ಯವನ್ನು ಸಾಧನೆ ಮಾಡು, ಚೆನ್ನಾಗಿ ನೋಡ್ಕೋಬೇಕು. ಯಾಕೆಂದ್ರೆ ತುಂಬಾ ತೆತ್ತು ನೀನು ಇದನ್ನ ಪಡ್ಕೊಂಡಿರುವಂಥದ್ದು ಅಂತ. ಇಂಥದ್ದು ಇನ್ನೊಂದಿಲ್ಲ. ಮೊದಲನೇದಾಗಿ ಬೇರೆ ಲೋಕಗಳಲ್ಲಿ ಇಂಥದ್ದೊಂದು ಇಲ್ವೇ ಇಲ್ವಂತೆ. ಈ ಶರೀರ ಇದೆಯಲ್ಲ, ಈ ಶರೀರದಂಥದ್ದು ಬೇರೆ ಕಡೆ ಎಲ್ಲೂ ಇಲ್ವಂತೆ. ಈಗ ನೀವು ದೇವಲೋಕಕ್ಕೆ ಹೋದ್ರೆ ಅಲ್ಲೊಂದು ಶರೀರ ಇದೆ, ದೇವ ಶರೀರ. ಆದರೆ ಅದರಿಂದ ಮೋಕ್ಷ ಸಾಧನೆ ಮಾಡೋಕ್ಕಾಗೋದಿಲ್ಲ. ವಾಪಸ್ ಇಲ್ಲಿಗೆ ಬರಲೇಬೇಕು ಒಂದಲ್ಲ ಒಂದು ದಿವಸ. ಅದಕ್ಕಿಂತ ಇದು ಶ್ರೇಷ್ಠ. ನರಕ ಶರೀರ ಇದೆ ಇನ್ನೊಂದು, ನಾರಿಕೆಗಳ ಶರೀರ ಅಂತ. ಎಂಥ ಕಷ್ಟವನ್ನು ತಡ್ಕೊಳ್ಳುವಂಥ ಶರೀರ ಅದು. ಕುದಿಯುವ ಎಣ್ಣೆಯಲ್ಲಿ ಹಾಕಿ ಬೇಯಿಸಿದ್ರು ಕೂಡ ಸಾಯೋದಿಲ್ಲ ಅಂಥದ್ದು ಅಂತ. ಆದರೆ ಅಲ್ಲಿ ನೀವು ಕಷ್ಟ ಅನುಭವಿಸ್ಬೋದು ಹೊರತು ಇನ್ನೇನೋ ಒಳ್ಳೆ ಕೆಲಸ ಮಾಡೋಕ್ಕಾಗೋದಿಲ್ಲ. ಅಲ್ಲಿ ರಾಕ್ಷಸರ ಶರೀರ ಇದೆ, ಪರ್ವತವನ್ನೇ ಪುಡಿ ಮಾಡಬಲ್ಲರು ಅವರು ಅಂತ. ಆದರೆ ಮೇಲೆ ಬರೋಕ್ಕಾಗೋದಿಲ್ಲ, ಪಾತಾಳದಿಂದ ಮೇಲೆ ಬರೋಕ್ಕಾಗೋದಿಲ್ಲ ಅವರಿಗೆ. ಒಂದು ವೇಳೆ ಮೇಲೆ ಬಂದರೂ ಅವನು ಯಾರೋ ಬಡ್ದು ಕೆಳಗಡೆ ಕಳಿಸ್ತಾರೆ. ಮತ್ತೆ ಯಾರಿಗೂ ಆಗದಿರ ದೇವರೇ ಬರ್ತಾನೆ, ಸಾಕ್ಷಾತ್ ಭಗವಂತನ ಮುಂದೆ ಹೋಗೋ ಕೆಳಗೆ. ಬಲಿಯನ್ನ ತುಳಿದು ಪಾತಾಳಕ್ಕೆ ತಳ್ಳಿದನಂತೆ. ಭಕ್ತಶ್ರೇಷ್ಠನನ್ನೇ ಭಗವಂತ, ನೀನು ರಾಕ್ಷಸ, ಆದ್ರಿಂದ ನೀನು ಇಲ್ಲಿ ಇರೋಕ್ಕಾಗೋದಿಲ್ಲ, ಸ್ವರ್ಗದಲ್ಲಿ ಇರೋಕ್ಕಾಗೋದಿಲ್ಲ, ಸುತಲಕ್ಕೆ ಹೋಗು ಅಂತ ಕಳುಹಿದ ಅಂತ ಕೇಳ್ತೇವೆ ನಾವಂತ. ಭೂಲೋಕಕ್ಕೆ ಬಂದರೆ ಭೂಲೋಕದಲ್ಲಿ ಬೇರೆ ಬೇರೆ ಪ್ರಾಣಿ ಪಕ್ಷಿಗಳೆಲ್ಲ ಇದೆ. ಹೀಗೆ ಯಾವುದೂ ಇಲ್ಲ. 2 ಕಾಲು, 2 ಕೈ, 2 ಕಣ್ಣು, ನೆಟ್ಟಗೆ ನಿಂತ್ಕೊಳ್ಳುವಂಥದ್ದು, ಪೂರ್ತಿ ಊರ್ಧ್ವಮುಖ ಅಲ್ಲಿಂದ ಇಲ್ಲಿವರೆಗೂ ಅಂತ. ಎಲ್ಲಕ್ಕಿಂತ ಮೇಲೆ ಶಿರಸ್ಸು, ಇಷ್ಟೆಲ್ಲ ಬುದ್ಧಿ, ಇನ್ನೊಂದಿಲ್ಲ ಅಂತ, ಇಂಥದ್ದು ಅಂತ. ಅವರ ಇನ್ನೊಂದು ಮಾತನ್ನು ಹೇಳ್ತಾರೆ ಶಂಕರಾಚಾರ್ಯರೇ. ಏನು ಹೇಳ್ತಾರೆ ಅಂದ್ರೆ, ಎಲ್ಲ ಇಲ್ಲೇ ಇದೆ, ಎಲ್ಲ ಇಲ್ಲೇ ಇದೆ, ಮತ್ತೆ ಎಲ್ಲಿಗೆ ಹೋಗ್ಬೇಕು ನೀನು? ಎಲ್ಲಿಗೂ ಹೋಗ್ಬೇಕಾಗಿಲ್ಲ. ನೀನು ಏನೇನು ಬೇಕೋ ಎಲ್ಲವೂ ಇಲ್ಲೇ ಇದೆ. ಎಲ್ಲವೂ ಅಂದ್ರೆ ಏನೆಲ್ಲ ಅಂದ್ರೆ ಕಾಶಿ, ಗಯೆ, ಪ್ರಯಾಗ ಎಲ್ಲ ಇಲ್ಲೇ ಇದೆ ಅಂತ ಹೇಳ್ಬಿಟ್ರಲ್ಲ ಶಂಕರಾಚಾರ್ಯರು. ಈ ಶರೀರವನ್ನು ಏನೆಂದು ಕೇಳಿದ್ರು ಶಂಕರಾಚಾರ್ಯರು? ಕಾಶಿ ಕ್ಷೇತ್ರಂ ಶರೀರಂ. ಈ ಶರೀರ ಒಂದು ಕಾಶಿ ಕ್ಷೇತ್ರ ಅಂತ. ತ್ರಿಭುವನ ಜನನಿ ವ್ಯಾಪಿನಿ ಜ್ಞಾನಗಂಗಾ, ಅರಿವಿನ ಹರಿವು ಅದೇ ಗಂಗೆ. ಇಲ್ಲೊಂದು ಅರಿವಿನ ಹರಿವಿದೆ ಮನುಷ್ಯನಲ್ಲಿ. ನಾವು ಅಜ್ಞಾನಗಳಲ್ಲಿ ಕೂಡ ಬೇರೆ ಪ್ರಾಣಿಗಳಿಗಿಂತ ಜಾಸ್ತಿ ಜ್ಞಾನ ಇದೆ ಇಲ್ಲಿಯೂ ಕೂಡ ಅಂತ. ಅದೇ ಗಂಗೆ ಅಂತ. ನಿಜವಾದ ಜ್ಞಾನ, ಆತ್ಮಜ್ಞಾನ ಅದೇ ಗಂಗೆ. ಭಕ್ತ ಶ್ರದ್ಧೆಗಳೇ ಗಯೆ, ನಿಜ ಗುರು ಚರಣ ಧ್ಯಾನವೇ ಧ್ಯಾನ ಯೋಗ, ಅದೇ ಪ್ರಯಾಗ. ಒಳಗಿರುವ ಆತ್ಮ ಅದೇ ವಿಶ್ವೇಶ್ವರ ಅಂತ. ವಿಶ್ವೇಶ್ವಯಂ ತುರೀಯ ಸಕಲ ಜನಮನ ಸಾಕ್ಷಿಭೂತ ಅಂತರಾತ್ಮ. ಎಲ್ಲ ಇಲ್ಲೇ ಇದೆಯಲ್ಲ. ಬೇರೆ ಎಲ್ಲೇ ತೀರ್ಥಯಾತ್ರೆಗೆ ಹೋಗ್ಬೇಕು, ಯಾಕೆ ತೀರ್ಥಯಾತ್ರೆಗೆ ಹೋಗ್ಬೇಕು ಅನ್ನೋದಾಗಿ ಶಂಕರಾಚಾರ್ಯರು ಪ್ರಶ್ನೆ ಮಾಡುವಾಗ ನಮಗೆ ಶರೀರದ ಬೆಲೆ ಗೊತ್ತಾಗಬೇಕು ಅಂತ. ಯದ್ ಪಿಂಡೇ ತದ್ ಬ್ರಹ್ಮಾಂಡೇ, ಯದ್ ಪಿಂಡೇ ತದ್ ಬ್ರಹ್ಮಾಂಡೇ. ಏನಲ್ಲ, ಯದ್ ಬ್ರಹ್ಮಾಂಡೇ ತದ್ ಪಿಂಡೇ ಅಂತ ಹೇಳಿಲ್ಲ, ಯದ್ ಪಿಂಡೇ ತದ್ ಬ್ರಹ್ಮಾಂಡೇ. ಇಲ್ಲಿ ಏನಿದೆಯೋ ಅದೇ ಹೊರಗಡೆ ಇರುವಂಥದ್ದು. ಪ್ರಪಂಚದಲ್ಲಿ ಸೃಷ್ಟಿಯಲ್ಲಿ ಏನೇನಿದೆ ಅಂತ ನೀವು ಭಾವಿಸ್ಬೋದೋ ಇಲ್ಲೇ ಇರೋದು ಯಾವುದೋ ಅಲ್ಲ ಅದು ಅಂತ. ಈ ದೇಹದೊಳಗೆ ಇಲ್ಲೇ ಇರುವಂಥದ್ದು ಯಾವುದೋ ಹೊರಗಡೆಗಿಲ್ಲ ಅಂತ.
ಎಲ್ಲವೂ ಇಲ್ಲೇ ಇದೆ. ಎಲ್ಲೇ ಸ್ವರ್ಗ ಇದೆ, ಎಲ್ಲೇ ಪಾತಾಳ ಇದೆ, ಎಲ್ಲೇ ಯಕ್ಷಲೋಕ, ಗಂಧರ್ವಲೋಕ, ಅಪ್ಸರಲೋಕ ಇದೆ, ಇಲ್ಲ ವೈಕುಂಠ ಇದೆ, ಕೈಲಾಸ ಇದೆ, ಎಲ್ಲವೂ ಇಲ್ಲೇ ಇದೆ. 14 ಲೋಕಗಳು ಇಲ್ಲೇ ಇದೆ. ಚರಾಚರ ಸೃಷ್ಟಿಯಲ್ಲಿ ಏನೆಲ್ಲ ಇರ್ಬೋದೋ ಎಲ್ಲವೂ ಇಲ್ಲೇ ಇದ್ದ ಮೇಲೆ ಅದನ್ನು ಪಡ್ಕೊಳ್ಳೋಕೆ ದಾರಿಗಳು ಕೂಡ ಇದ್ದಾವೆ ಅಂತ. ಎಲ್ಲವನ್ನೂ ಪಡ್ಕೊಳ್ಬೋದು. ಈ ಮನುಷ್ಯ ಶರೀರ ಬಂದ ಮೇಲೆ ಪಡ್ಕೊಳ್ಳೋಕ್ಕಾಗದೇ ಇರುವಂಥದ್ದು ಯಾವುದೂ ಇಲ್ಲ. ಎಲ್ಲವನ್ನೂ ಪಡ್ಕೊಳ್ಬೋದು. ಸೃಷ್ಟಿಯಲ್ಲಿ ಏನೆಲ್ಲ ಇದೆಯೋ ಅದೆಲ್ಲವನ್ನೂ ಪಡ್ಕೊಳ್ಬೋದು. ಹಾಗೆ ಬೇರೆ ಎಲ್ಲೂ ಕೂಡ ಸಾಧ್ಯ ಇಲ್ಲ. ಬೇರೆ ಯಾವ ಶರೀರದಲ್ಲೂ ಸಾಧ್ಯ ಇಲ್ಲ. ಆದರೆ ನಮಗದ್ರ ಬೆಲೆ ಗೊತ್ತಿಲ್ಲ. ಹಿತ್ತಲ ಗಿಡ ಮದ್ದಲ್ಲ ಅಂತ. ಹಾಗಾಗಿ ಈ ಆಹಾರದ ವಿಷಯದ ಪ್ರವಚನ ಅಂದ್ರೆ ಅರ್ಥ ಏನು ಅಂದರೆ ಏನಿಲ್ಲ, ಚೆನ್ನಾಗಿ ಇಟ್ಕೊಳ್ಬೇಕು. ಇದನ್ನು ನಮ್ಮ ಶರೀರವನ್ನು ನಾವು ಚೆನ್ನಾಗಿ ಇಟ್ಕೊಳ್ಬೇಕು, ಅದನ್ನು ಹಾಳು ಮಾಡ್ಕೊಳ್ಬಾರ್ದು. ಅದಕ್ಕೆ ತುಂಬ ಮುಖ್ಯವಾದ ಸಾಧನ ವಾಗ್ಭಟರ ಪ್ರಕಾರ ಆಹಾರ. ಧನ್ವಂತರಿ ಒಪ್ಪಿದ್ದು ಹಿತಭುಕು, ಮಿತಭುಕು, ಮೂರನೇದು ಯಾವುದು? ಅಥವಾ ಋತುಭುಕ್. ಅದರಲ್ಲಿ ಯಾವ್ದು ಹೇಳ್ತೀರಿ ಅಂತ ಒಂದು ಕುತೂಹಲ ಇತ್ತು. ನೀವು ಋತುಭುಕ್ ಅಂತ ಹೇಳ್ತೀರೋ, ಅಶಾಕ ಭುಕ್ ಅಂತ ಹೇಳ್ತೀರೋ? ಯಾಕೆಂದ್ರೆ ನೀವು ತರಕಾರಿ ಮೇಲೆ ವಿಪರೀತ ಮೋಹ ಇದ್ರೆ ಆವಾಗ ಮತ್ತೊಂದು ಅರ್ಸ್ಕೋತೀರಿ, ಋತುಭುಕ್ ಅಂತ ಅರ್ಸ್ಕೋತೀರಿ ಅಲ್ಲಿ. ಆದರೆ ನೀವು ಇಲ್ಲಿ ಅಶಾಕ ಭುಕ್ ತೆಗೆದು ಋತುಭುಕ್ ಅಂತ ಮಾಡ್ಬೋದು. ಅದು ಬೇರೆ ಕಡೆಗೆ ಶಾಖೇನ ವರ್ಧತೆ ವ್ಯಾಧಿ ಅಂತ ಹೇಳಿದ್ದಾರೆ. ಅದನ್ನೇನು ಮಾಡೋದು? ಶಾಖೇನ ವರ್ಧತೆ ವ್ಯಾಧಿ, ಇದನ್ನ ಅರ್ಥ ಬಿಡಿಸಿಡೋದನ್ನು ಬೇಡ ನಮಗೆ. ಶಾಖೇನ ವರ್ಧತೆ ದೇಹ ಅಂತ ಹೇಳಿಲ್ಲ ಅವರು, ಶಾಖೇನ ವರ್ಧತೆ ಆರೋಗ್ಯಂ ಅಂತ ಹೇಳಿಲ್ಲ. ಮತ್ತೇನು ಹೇಳಿದ್ದಾರೆ? ಶಾಖೇನ ವರ್ಧತೆ ವ್ಯಾಧಿ ಸರ್ವಂ ಶಾಖಮಚಾಕ್ಷುಷ್ಯಂ. ಇದನ್ನೆಲ್ಲ ಏನು ಮಾಡ್ತೀರಿ? ಹಾಗಾಗಿ ವಿವೇಚಿಸಿ ಊಟ ಮಾಡಬೇಕು. ಇದರರ್ಥ ಎಲ್ಲವನ್ನೂ ಬಿಡಬೇಕು ಅಂತಲ್ಲ. ಅಲ್ಲೂ ಕೂಡ ಎಲ್ಲವನ್ನು ಬಿಡಬೇಕಾದ ಯಾವುದೂ ಇಲ್ಲ. ಪ್ರತಿಯೊಂದರಲ್ಲಿ ಉಪಾದೇಯ ಹೇಯ ರೆಡಿ ಇರ್ತದೆ. ಹೇಯ ಅಂದರೆ ಬಿಡುವಂಥದ್ದು, ಉಪಾದೇಯ ತೆಗೆದುಕೊಳ್ಳುವಂಥದ್ದು. ಅಲ್ಲಿಯೂ ಕೂಡ ಇದೆ. ಸೊಪ್ಪು ತರಕಾರಿಯಲ್ಲೂ ಕೂಡ ನಾವು ತೆಗೆದುಕೊಳ್ಳುವಂಥದ್ದು, ಸ್ವೀಕಾರ ಯೋಗ್ಯವಾಗಿರುವಂಥದ್ದು ಇದೆ. ಅಲ್ಲಿಯೂ ಕೂಡ ಅಲ್ಲಿಯೂ ಜೀರ್ಣವಾಗುವಂಥದ್ದು, ಜೀರ್ಣವಾಗಿ ನಮಗೆ ತುಂಬ ಒಳ್ಳೇದು ಮಾಡುವಂಥದ್ದಿದೆ. ಆದರೆ ಮೂರ್ಖತನದಿಂದ ಸುಮ್ಮನೆ ಗತಾನುಗತಿಕೋ ಲೋಕ ಅಂತ ಹೇಳಿದಾಗೆ ಅವ್ರು ಮಾಡಿದ್ರು ನಾನು ಮಾಡ್ತೀನಿ. ವಿದೇಶದವ್ರು ಹೇಳಿದ್ರು ತರಕಾರಿ ತಿನ್ನಿ, ಸೊಪ್ಪು ತಿಂತೀನಿ ನಾವು ಅಂತ. ಆಮೇಲೆ ಬಂದಿದ್ದು ತರಕಾರಿ ಅಂಗಡಿಗಳು ಇಲ್ಲಿಗೆ. ವಿದೇಶಿಯರ ಪ್ರಭಾವ ಜಾಸ್ತಿ ಆದಮೇಲೆ ನಮ್ಮಲ್ಲಿ ದಿನಾ ತರಕಾರಿ ತೊಗೊಂಡು ಬಾ ಅಂತ, ಪ್ರತಿನಿತ್ಯ ತರಕಾರಿ ತೊಗೊಂಡು ಬರಬೇಕು ಅಂತ ಯಾವಾಗ ಶುರುವಾಯಿತು ಅಂದರೆ ನಂತರ ಶುರುವಾಯಿತು, ಅದಕ್ಕಿಂತ ಮುಂಚೆ ಇಲ್ಲ ಅಂತ. ಈಗ ನಮ್ಮಲ್ಲಿ ಉದಾಹರಣೆಗೆ ಈ ನಮ್ಮ ದಕ್ಷಿಣೋತ್ತರ ಕನ್ನಡ ಜಿಲ್ಲೆಗಳನ್ನು ತಗೊಂಡ್ರೆ, ಮಲೆನಾಡು ಕರಾವಳಿ ತಗೊಂಡ್ರೆ, ಸಾಮಾನ್ಯವಾಗಿ ಊಟಕ್ಕೆ ಮೊದಲು ಹಿಂದಿನ ಕಾಲದಲ್ಲಿ ಬಳಸ್ತಾ ಇದ್ದಿದ್ದು ಯಾವುದು ಅಂದರೆ ತಂಬಳಿ ಮಾಡ್ತಾ ಇದ್ರು. ತರಕಾರಿ ಬೇಡ ಅದಕ್ಕೇನು, ಗೊಜ್ಜು ಮಾಡ್ತಾ ಇದ್ರು ಅಲ್ವಾ? ತರಕಾರಿ ಬೇಡ, ಸಾರು ಮಾಡ್ತಾ ಇದ್ರು. ಇಂತಹದ್ದು ಅನೇಕ ಇದೆ ಅಂತ. ತರಕಾರಿ ಬೇಕಾಗೋದಿಲ್ಲ ಎನ್ನುವಂಥದ್ದೇ ಅನೇಕ ಇದೆ ಅಂತ, ತುಂಬ ಇದೆ ಅಂತ. ಸುಮಾರು ಹೆಸರುಗಳಿದೆ. ಅಂದರೆ ತರಕಾರಿ ಬೇಡದೆ ಮಾಡಿದಿರುವಂಥ ಅನೇಕ ಹೆಸರುಗಳಿದೆ ಅಂತ. ಬಳಸುವಾಗಲೂ ಕೂಡ ಯಾವುದನ್ನು ಬಳಸಬೇಕು ಅನ್ನೋ ವಿವೇಚನೆಯನ್ನು ನಾವು ಚೆನ್ನಾಗಿಟ್ಕೊಂಡ್ರೆ ನಾವು ಚೆನ್ನಾಗಿರ್ಬೋದು, ದೇಹವನ್ನು ನಾವು ಉಳಿಸ್ಕೊಳ್ಬೋದು. ದೇವರು ನಮ್ಮನ್ನು ಶಪಿಸೋದಿಲ್ಲ. ಇಂಥದ್ದೊಂದು ಒಳ್ಳೆಯ ಶರೀರವನ್ನು ಕೊಟ್ಟೆ, ನೀನು ಅದನ್ನು ಹಾಳು ಮಾಡಿಕೊಂಡೆ, ನೀನು ಅದನ್ನು ಉಳಿಸ್ಕೊಳ್ಳಿಲ್ಲ ಎಂಬುದಾಗಿ ಭಗವಂತ ನಮ್ಮನ್ನು ಶಪಿಸುವಂತೆ ಆಗೋದಿಲ್ಲ. ಇನ್ನೊಂದು ಸತಿ ನಿನಗೆ ಇದನ್ನು ಕೊಡೋದಿಲ್ಲ ಅಂತ ಹೇಳುವಂತೆ ಆಗೋದಿಲ್ಲ. 84 ಲಕ್ಷ ಶರೀರಗಳು ದಾಟಬೇಕು ಇಲ್ಲಿಗೆ ಬರಬೇಕಾದ್ರೆ. ಈ ಮನುಷ್ಯ ಶರೀರ ಬರಬೇಕಾದ್ರೆ ಅದ್ರ ಹಿಂದಕ್ಕೆ 84 ಲಕ್ಷ ರೀತಿಯ ಶರೀರಗಳನ್ನ ಸ್ವೀಕರಿಸಿ ಅಲ್ಲಿ ಏನೂ ಅವಕಾಶ ಇಲ್ಲ ಸಾಧನೆಗಳಿಗೆ. ಅದೆಲ್ಲವನ್ನೂ ದಾಟಿ ಇಲ್ಲಿಗೆ ಬರಬೇಕು. ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡಂತ ಹಾಗೆ ಇಲ್ಲಿ ಬಂದ ಮೇಲೆ ನಾವು ಇದನ್ನು ಹಾಳು ಮಾಡ್ಕೊಂಡಿದ್ದೆ ಜೀವನ ಅಂತ ಅನ್ನೋ ಥರ ಜೀವನ ಬದುಕಿಬಿಟ್ರೆ, ಮನಸ್ಸೋ ಇಚ್ಛೆ ತಿನ್ನು ಕುಡಿ ಏನೂ ಯೋಚನೆ ಮಾಡಬೇಡ ಅನ್ನೋ ಥರ ಬದುಕಿಬಿಟ್ರೆ ಅಂತಹ ಮೂರ್ಖತನ ಬೇರೆ ಯಾವುದೂ ಇಲ್ಲ. ಹಾಗಾಗಿ ಜತನ ಮಾಡಬೇಕು ಅನ್ನೋದೇ ಈ ಒಂದು ಅನ್ನಶಾಸ್ತ್ರದ ಸಂದೇಶ ಅಂತ. ದೇಹವನ್ನು ಜತನ ಮಾಡುವಂತ. ಕೊನೆಯಲ್ಲಿ ಒಂದು ಮಾತನ್ನು ಹೇಳಿ ಇದನ್ನು ಪೂರ್ತಿ ಮಾಡ್ತೇವೆ. ಇದನ್ನು ನಿನ್ನೆ ಹೇಳಿದ್ದು ಅದನ್ನೇ ಮುಂದುವರಿಸಿ ಹೇಳುವಂಥದ್ದು. ಈ ಅತಿಗಣ್ಯ ವ್ಯಕ್ತಿಗಳು ಎಲ್ಲರೂ ಒಂದು ಕಡೆ ಇದ್ದಾರೆ ಅಂತಂದರೆ ಅವ್ರನ್ನ ಹೀಗೆ ಯಾರೂ ಸೀದಾ ಹೋಗಿ ಭೇಟಿ ಮಾಡೋಕೆ ಅವಕಾಶ ಇರೋದಿಲ್ಲ ಅಲ್ವಾ? ಈಗ ಪ್ರಧಾನಮಂತ್ರಿಗಳು ನಿವಾಸದ ಒಳಗೆ ಪ್ರಧಾನಮಂತ್ರಿಗಳಿದ್ದಾರೆ ಅಂದರೆ ನಾವು ನೇರವಾಗಿ ಹೋಗಿ ಭೇಟಿ ಮಾಡ್ಬೋದು ಅವ್ರನ್ನ? ಒಳಗೆ ಹೋಗೋಕೆ ಆಗೋದಿಲ್ಲ ಅಲ್ವಾ? ಏನಿರುತ್ತೆ ಅಲ್ಲಿ? ಲೋಹ ಪರಿಶೋಧಕ ಇರುತ್ತೆ ಅಲ್ಲಿ. ಒಳಗೆ ಹೋಗುವಾಗ
ಅನುಮತಿಗಳೆಲ್ಲ ಬೇಕು ಮೊದಲೇ ಹೋಗೋದಕ್ಕೆ, ಅದು ಬೇರೆ ವಿಷಯ. ಸಿಕ್ಕ ಮೇಲೆ ಕೂಡ ಲೋಹ ಪರಿಶೋಧಕ ಒಂದಿರುತ್ತೆ. ಅದಕ್ಕೆ ಆಂಗ್ಲ ಭಾಷೆಯಲ್ಲಿ ಮೆಟಲ್ ಡಿಟೆಕ್ಟರ್ ಅಂತ ಕರೀತಾರೆ ಅದನ್ನು, ಮೆಟಲ್ ಡಿಟೆಕ್ಟರ್ ಅಂತ. ಈ ಮೆಟಲ್ ಡಿಟೆಕ್ಟರ್ಗಿಂತ ಒಂದು ಮುಖ್ಯವಾದ ಮೆಂಟಲ್ ಡಿಟೆಕ್ಟರ್ ಅಂತ ಒಂದು ಬೇಕು ಅಂತ. ಈ ಬುದ್ಧಿ ಎಂಬ ಪರಿಶೋಧಕ ಅಂತ ಯಾಕೆ ಬೇಕು ಅಂದರೆ ಏನೇನು ಒಳಗೆ ಹೋಗುತ್ತೋ ನೋಡಿ ನೋಡಿ ಒಳಗೆ ಬಿಡುವಂಥ ವ್ಯವಸ್ಥೆ ಅಂತ. ಸೀದಾ ಒಳಗೆ ಹೋಗೋಗಿಲ್ಲ, ಯಾಕೆಂದ್ರೆ ಇಲ್ಲಿ ಒಳಗೆ ಅತಿಗಣ್ಯ ವ್ಯಕ್ತಿ ಇದ್ದಾನೆ. ನಾವು IP, VIP, ಆಮೇಲೆ VVIP, VVVIP, VVVVIP ಅಂತ ಹೇಳ್ತಾ ಹೋಗ್ಬೋದಲ್ವಾ. ಈಗ ನಿಮ್ದು ಎಷ್ಟು VV ಹಾಕಿರೋ ಮುಗಿಯೋದಿಲ್ಲ ಅಂತ, ಅಷ್ಟು ದೊಡ್ಡ VVVVIP ಒಳಗಡೆ ಇದ್ದಾನೆ ಆತ್ಮ, ಇಲ್ಲಿದ್ದಾನೆ. ಅಲ್ಲಿಗೆ ಏನೇನು ಹೋಗುತ್ತೋ ಅದನ್ನು ಸ್ವಲ್ಪ ನೋಡಿ ಜರಡಿ ಹಿಡಿದು ಬಿಡಬೇಕೋ ಬೇಡವಾ ಅಂತ. ಯಾವುದು ಒಳಗೆ ಹೋಗಿ ಒಳ್ಳೇದು ಮಾಡುತ್ತೆ ಅವನಿಗೆ, ಒಳಗಿರೋನಿಗೆ ಪಾಪ ಅವನೇನು ಮಾಡೋಕ್ಕಾಗೋದಿಲ್ಲ. ನಾವು ಕಳಿಸಿದ ಮೇಲೆ ಪಾಪ ಅವನು ಅನುಭವಿಸೋದೇ ಆಗ್ಬಿಡುತ್ತೆ ಅಂತ. ಹಾಗಾಗಿ ಒಳಗೆ ಕಳುಹಿಸ್ಬೇಕಾದ್ರೆ ಆಹಾರ ಅನ್ನೋ ಶಬ್ದಕ್ಕೆ ಅರ್ಥವೇ ಅದು ಅಂತ, ಹೊರಗಿಂದ ಒಳಗೆ ಹೋಗುವಂಥದ್ದು ಅಂತ. ಹೊರಗಿನದಾಗಿದ್ದು ಹೊರಗಿನಿಂದ ಒಳಗೆ ಹೋಗಿ ಆಮೇಲೆ ಅಲ್ಲೇ ಖಾಯಂ ನಿವಾಸಿಯಾಗಿ ನಮ್ಮೊಳಗೆ ಬೆರೆತು ಒಂದಾಗಿ ಹೋಗುವಂಥದ್ದು ಅದು ಅಂತ. ಇದನ್ನು ತುಂಬ ಜರಡಿ ಹಿಡಿದ ಕಳಿಸಿದ್ರೆ ಒಳಗೆ ಹೋಗುವನು ಭಯೋತ್ಪಾದಕ ಆಗಿರ್ಬೋದು, ವಿಧ್ವಂಸಕ ಕೊಲೆ ಪಾತಕ ಆಗಿರ್ಬೋದು. ಒಳಗೆ ಹೋಗುವನು ಹೋಗಿ ಪೂರ್ತಿ ಅಸ್ತವ್ಯಸ್ತ ಮಾಡಿದರೆ, ಹೋಗಿ ಜೀವದ ಮೇಲೆ ಆತ್ಮದ ಮೇಲೆ ದಾಳಿ ಮಾಡಿದರೆ ಏನು ಮಾಡೋದು? ಆಮೇಲೆ ಒಳಗೆ ಅದ್ಭುತವಾದ ಒಂದು ವ್ಯವಸ್ಥೆ ಇದೆ, ಕಾಲಿಂದ ತಲೆವರೆಗೆ, ತಲೆಯಿಂದ ಕಾಲಿವರೆಗೆ ಅತ್ಯದ್ಭುತವಾಗಿರುವಂಥ ವ್ಯವಸ್ಥೆ ಇದೆ. ಎಲ್ಲ ಒಂದು ಕಡೆಯಿಂದ ಹಾಳು ಮಾಡ್ತಾ ಹೋದ್ರೆ ಏನು ಮಾಡೋದು ಅಂಥವನು ಒಳಗಡೆ ಹೋದರೆ ಅಂತ. ಹಾಗೆ ಜರಡಿಗೆ ಶಾಸ್ತ್ರ ಅಂತ ಹೆಸರು. ಒಳಗೆ ಹೋಗುವುದಕ್ಕೊಂದು ಹಿಡಿಯುವ ಜರಡಿ ಇದೆಯಲ್ಲ, ಆ ಜರಡಿಗೆ ಶಾಸ್ತ್ರ ಅಂತ ಹೆಸರು. ಅದು ಆಹಾರದ ಬಗ್ಗೆ ಬಂತು ಅಂದರೆ ಆಯುರ್ವೇದ ಶಾಸ್ತ್ರ ಮುಖ್ಯವಾಗಿ, ಬೇರೆ ಶಾಸ್ತ್ರಗಳು ಇದೆ, ಧರ್ಮಶಾಸ್ತ್ರ ತುಂಬ ಇದೆ ಅಲ್ಲಿಯೂ ಕೂಡ ಆಹಾರದ ಬಗ್ಗೆ. ಯೋಗಶಾಸ್ತ್ರ, ಅವರು ಯೋಗಿ ಪಥ್ಯ ಅಂತಲೇ ಹೇಳ್ತಾರೆ, ಇಂತಿದ್ದನ್ನು ತಿನ್ನಬೇಕು ತಿನ್ನಬಾರ್ದು ಅಂತ ಮೊದಲು ಹೇಳ್ಕೊಡ್ತಾರೆ ಅವರು. ಹಾಗಾಗಿ ಈ ಶಾಸ್ತ್ರಗಳಲ್ಲೆಲ್ಲ ಅದು ಇದೆ ಅನ್ನೋದನ್ನು ನೆನಪು ಮಾಡ್ಕೊಳ್ಳೋಣ. ಉಳಿದಿದ್ದನ್ನು ನಾಳೆ ಇದನ್ನು ಮುಂದುವರಿಸೋಣ. ಶರೀರದ ಬಗ್ಗೆ ಒಂದಷ್ಟು ಶರೀರದ ಬಗ್ಗೆ ವಿಶ್ಲೇಷಣೆಗಳನ್ನು ಮಾಡೋಣ. ಶರೀರದ ಪರ್ಯಾಯ ಪದಗಳು, ಶರೀರ ಅಂದರೆ ಏನು, ಏನಿದೆ ಇಲ್ಲಿ, ಏನಿಲ್ಲ ಅನ್ನೋದನ್ನು ಸಂಕ್ಷೇಪವಾಗಿ, ಯಾಕೆಂದರೆ ಸಿಕ್ಕಾಪಟ್ಟೆ ವಿಷಯಗಳಿದೆ. ದೇಹ ಅಂದರೆ ಒಂದು ಬ್ರಹ್ಮಾಂಡ ಅಂತ. ಇನ್ನೂ ಸರಿ ಹೇಳಿ, ನಾವು ಹೇಳಿದನ ಜೋರ ಹೇಳಿ ಅಷ್ಟೇ. ಯತ್ ಪಿಂಡೆ ತದ್ ಬ್ರಹ್ಮಾಂಡೆ, ಚೆನ್ನಾಗಿ ನೆನಪಿರ್ಬೇಕು ಅದು. ಯತ್ ಪಿಂಡೆ ತದ್ ಬ್ರಹ್ಮಾಂಡೆ, ಬ್ರಹ್ಮಾಂಡದಲ್ಲಿ ಏನೆಲ್ಲ ಇದೆಯೋ ಅದೆಲ್ಲ ಇಲ್ಲಿ ಇರುವಂಥದ್ದೇ, ಇಲ್ಲಿ ಇರುವುದೇ ಅಲ್ಲಿ ಇರುವಂಥದ್ದು ಅಂತ. ಹಾಗಾಗಿ ನಿಮ್ಗೆ ಏನು ಬೇಕಾದ್ರೂ ಪಡ್ಕೋಬೋದು ಅಂತ. ಬ್ರಹ್ಮಾಂಡದಲ್ಲಿ ಏನೆಲ್ಲ ಇದೆಯೋ ಅದೆಲ್ಲವನ್ನು ಪಡ್ಕೋಬೋದು ಅಂತ. ಅದ್ರ ಬಗ್ಗೆ ಕೆಲವು ಅಂಶಗಳನ್ನು ತಿಳ್ಕೊಂಡು ಆಮೇಲೆ ಮತ್ತೆ ಆಹಾರದ ಬಗ್ಗೆ ಮುಂದುವರಿಯೋಣ. ಆಹಾರ ಅಂದರೆ ಏನು, ಎತ್ತ, ಹೇಗೆ, ಏನು ಸರಿ ಏನು ತಪ್ಪು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಮತ್ತೆ ಮುಂದುವರಿಯೋಣ. ಇದೆಲ್ಲ ಬೇಕು, ಇದು ಪೀಠಕ್ಕೆ, ಇದು ಪೀಠ ಇಲ್ಲದೆ ಪಾಠ ಇಲ್ಲ. ಪಾಠಕ್ಕೆ ಮೊದಲು ಪೀಠ ಬೇಕು, ಪೀಠಿಕೆಯೂ ಬೇಕು. ನಮ್ಮ ಆಚಾರ್ಯರು ನಮಗೆ ಹೇಳ್ತಾ ಇದ್ದದ್ದು ಅಂತ, ಪಾಠಕ್ಕೊಂದು ಪೀಠ ಬೇಕು ಅಂತ. ಅಂದರೆ ಪೀಠಿಕೆ ಬೇಕು ಅಂತ, ಯಾವುದ್ರ ಮೇಲೆ ಪಾಠ ಕೂರುವಂಥದ್ದು. ಇದ್ದಕ್ಕಿದ್ದಾಗ ನೀವು ಆಹಾರದ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ರೆ ನೇರ ಶುರು ಮಾಡಿ, ನೀವು ಅಕ್ಕಿ ತಿನ್ಬೇಕಾ ಬೇಡವಾ? ಹಾಗಲ್ಲ ಅಲ್ಲ, ಮೊದಲು ಅದು ಯಾಕೆ ಏನು ಎತ್ತ ಅಂತ ತಿಳ್ಕೊಂಡ ಮೇಲೆ ಪೀಠಿಕೆ ಆದ್ಮೇಲೆ ಶುರು ಮಾಡುವಂಥದ್ದು. ಈಗ ಸಂಗೀತಗಾರರು ಹಾಡುವಾಗ ಇದ್ದಕ್ಕಿದ್ದಾಗ ಎಲ್ಲಿಂದ ಎಲ್ಲಿಗೆ ಹೋಗಿ ಹಾಡ್ಬಿಡೋದಿಲ್ಲ, ಪೀಠಿಕೆ ಇರುತ್ತೆ ಅದಕ್ಕೊಂದು. ಅದೆಲ್ಲ ಆದ್ಮೇಲೆ ನಿಧಾನಕ್ಕೆ ಬರ್ತಾರೆ, ಸ್ವಲ್ಪ ಸ್ವಲ್ಪನೇ ಉಪಕ್ರಮ ಮಾಡಿ 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 ಆಮೇಲೆ ಎಲ್ಲಿ ಹೋಗ್ಬೇಕು, ಯಾವ ಘಟ್ಟಕ್ಕೆ ಹೋಗ್ಬೇಕು ಆ ಘಟ್ಟಕ್ಕೆ ತಲುಪ್ತಾರೆ. ಶುರು ಮಾಡ್ಬೇಕಾದ್ರೆ ಮೇಲಿನ ಸಾದಲ್ಲಿಯೋ ಪಾದಲ್ಲಿಯೋ ಶುರು ಮಾಡ್ತಾರೆ. ಶುರು ಮಾಡ್ಬೇಕಾದ್ರೆ ಬೆಳಗಿನ ಜಾವ 4 ಗಂಟೆಗೆ ಸಂಗೀತ ಅಭ್ಯಾಸ ಮಾಡ್ಬೇಕಾದ್ರೆ ಅಲ್ಲಿಂದ ಶುರು ಮಾಡ್ತಾರೆ ಅವರು. ಒಂದು ಇಲ್ಲ, ಹಾಗೆಲ್ಲ ಅಲ್ಲ ಅಂತ. ಹಾಗೆ ಪಾಠಕ್ಕೊಂದು ಪೀಠ ಅನ್ನೋ ಥರ ಈ ಪೀಠಿಕೆಯನ್ನು ಇಟ್ಕೊಳ್ಳಿ. ನಾಳೆ ಮುಂದುವರಿಸೋಣ. ಈಗ ಊಟ ಮುಂದುವರಿಸಿ. ಹರೇ ರಾಮ್.